ನಮಗೆ ಕಂಡುಬಂತು. ಆಮೇಲೆ ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯ ತರಬೇತಿಯನ್ನು ಪಡೆದಿದ್ದಾರೆ ಅಂತಕ್ಕಂಥದ್ದು. ಏನಾದರೂ ವೃತ್ತಿಪರವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ನೀಡ್ತಕ್ಕಂಥದ್ದು ಮಕ್ಕಳಿಗೆ ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಇಲಾಖೆ ನೀಡ್ತದೆ. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯಾಗಿರ್ತಕ್ಕಂಥ ಶಿಕ್ಷಕರು ಇಲ್ಲ. ಆಮೇಲೆ ಸಮಾಲೋಚನೆ ಕೌಶಲ್ಯ, ಮಗು ಏನಾದರೂ ಮಾನಸಿಕವಾಗಿ ಹಿನ್ನಡೆ ಹೋದರೆ, ಏನಾದರೂ ಇದಾದರೆ ಅದಕ್ಕೆ ಏನಾಗ್ತದೆ, ಆ ಮಗುವನ್ನು ಸ್ವಲ್ಪ ಸಮಾಲೋಚನೆಯ ಮೂಲಕ ಸರಿಯಾದ ದಾರಿಗೆ ತರ್ತಕ್ಕಂಥ ಒಂದು ವ್ಯವಸ್ಥೆ. ಅದಕ್ಕೂ ಶಿಕ್ಷಕರಿಗೆ ತರಬೇತಿಯನ್ನು ಇಲಾಖೆ ನೀಡಲಾಗ್ತದೆ. ಆ ರೀತಿಯಾಗಿರ್ತಕ್ಕಂಥ ತರಬೇತಿಯನ್ನು ಪಡೆದಿದೆ ಅಂತಕ್ಕಂಥದ್ದು ನಾವು ಪರಿಶೀಲನೆ ಒಳಪಡಿಸ್ತೀವಿ. ಇಲ್ಲ ಅಂತಕ್ಕಂಥ ಅಭಿಪ್ರಾಯ ವ್ಯಕ್ತವಾಯಿತು. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು, ಪ್ರತಿದಿನ ಭಗವದ್ಗೀತೆಯನ್ನು ಪಠಣ ಮಾಡ್ತಕ್ಕಂಥದ್ದು, ಸಾಮಾನ್ಯ ಜ್ಞಾನದ ವಿಷಯಕ್ಕೆ ಸಂಬಂಧಪಟ್ಟಂತೆ ಅನೇಕ ಪ್ರಶ್ನೆಗಳ ಮೂಲಕ ಮಗುವಿನ ಹೆಚ್ಚಿನ ಕಲಿಕೆಯನ್ನು ಮಾಡ್ತಕ್ಕಂಥ ಒಂದು. ಆಮೇಲೆ ಹೊಸ ಹೊಸ ಪುಸ್ತಕಗಳನ್ನು ಪರಿಚಯ ಮಾಡಿ ಅವರಿಗೆ ತಿಳಿಸ್ತಕ್ಕಂಥದ್ದು. ಈ ರೀತಿಯಾಗಿರ್ತಕ್ಕಂಥ ಅನೇಕ ರೂಢಿಗಳನ್ನು ಶಾಲೆಯಲ್ಲಿ ಮಾಡಲಾಗ್ತಿದೆ ಅಂತಕ್ಕಂಥದ್ದು ಅಭಿಪ್ರಾಯವನ್ನು ಶಿಕ್ಷಕರು ವ್ಯಕ್ತಪಡಿಸಿದರು. ಹೀಗೆ 134 ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಏನು ಅಂಶಗಳಿದೆ ಅವುಗಳನ್ನು ನಾವು ಪರಿಶೀಲನೆಗೆ ಒಳಪಡಿಸಿದ್ದೇವೆ. ಅದರಲ್ಲಿ ಎಲ್ಲ ಅಂಶಗಳು ಕಂಡುಬಂದಿದೆ. ಅದನ್ನು ಸಭೆಯ ಮುಂದೆ ಮಂಡಿಸಿದ್ದೇವೆ. ಅದನ್ನು ಎಲ್ಲ ನೀವು ಚರ್ಚೆ ಮಾಡಿ ಏನೇನು ಅಂಶಗಳಿದೆ, ಇನ್ನು ಏನೇನು ಅಂಶಗಳನ್ನು ಈ ವರದಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದನ್ನು ನೀವು ಚರ್ಚೆ ಮಾಡಿ ತಿಳಿಸಿದರೆ ನಾವು ವರದಿಯ ಮೂಲಕ, ನಡಾವಳಿಯ ಮೂಲಕ, ಅದೇ ರೀತಿ ಇಲ್ಲೇನು ಸಭೆ ನಡೀತಾ ಇದೆ, ವಿಡಿಯೋ ಆಗ್ತದೆ, ಅದರ ಮೂಲಕ ಸರ್ಕಾರಕ್ಕೆ ನೇರವಾಗಿ ವರದಿ ಹೋಗ್ತದೆ. ಇದು ಏನಾದರೂ ಮುಂದಿನ ದಿನಗಳಲ್ಲಿ ಏನಾದರೂ ಶಾಲೆಯಲ್ಲಿ ತಳಾಂತದಲ್ಲಿ ಆಗಿರ್ತಕ್ಕಂಥದ್ದನ್ನು ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದ್ರೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇಲಾಖೆಯಲ್ಲಿ ಬದಲಾವಣೆಗಳನ್ನು ಮಾಡಲಿಕ್ಕೆ, ಉತ್ತಮವಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣವನ್ನು ನೀಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸೌಕರ್ಯಗಳನ್ನು ನೀಡಲಿಕ್ಕೆ ಅವಕಾಶ ಆಗ್ತದೆ. ತಾವೆಲ್ಲ ಅಭಿಪ್ರಾಯಗಳನ್ನು ತಿಳಿಸ್ತೀವಿ ಅಂತ ಹೇಳಿ ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ಧನ್ಯವಾದಗಳು. 134 ಅಂಶಗಳ ಕುರಿತಾಗಿ ಸಂಪೂರ್ಣವಾದಂತಹ ವಿವರವನ್ನು ನಿಮ್ಮ ಮುಂದೆ ಮಂಡಿಸಿದ್ದಾರೆ. ಈ ಕುರಿತಾಗಿ ನೀವು ಚರ್ಚೆ ಮಾಡಬೇಕಂತ ಕೇಳ್ಕೊಳ್ತೀನಿ. ಈ ವಿವರವನ್ನು ಮಂಡಿಸಿದಂತಹ ದೇವೇಂದ್ರ ಪ್ರಸಾದ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಈಗ ನಾವೆಲ್ಲ ಏನೆಲ್ಲ ಗಮನಿಸಿದ್ದೀವಿ ಅದನ್ನಷ್ಟು ನಾವು ಹೇಳಾಗಿದೆ, ಅದನ್ನಷ್ಟು ನಾವು ರಿಪೋರ್ಟಿಗೆ ತಗೊಳ್ತೀವಿ. ಅದು ಬಿಟ್ಟು ಬೇರೆ ಏನಾದರೂ ಇದ್ರೆ ಈಗ ಅದೇ ಸರ್, ಅವರು ಮರಕ್ಕೆ ವಿಚಾರ ಪ್ರಸ್ತಾಪ ಮಾಡಿದ್ರಲ್ಲ, ಗ್ರಾಮ ಪಂಚಾಯತಿಯವರು ಮಾಜಿ ಅಧ್ಯಕ್ಷರು ಇದ್ದಾರೆ, ಸದಸ್ಯರು ಇದ್ದಾರೆ. ಅವರು ಅದನ್ನೊಂದು ಹಿಂದೆ ಒಂದು ಸಾರಿ ತಕ್ಷಣ ಕೊಟ್ಟು ಕಡಿಸ್ಲೇ ಇಲ್ಲ. ಕಡೆಗೆ ಆಗ ಜ್ಞಾನೇಂದ್ರ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ ನಂತರ ಬಂದು ಕಟಾವಾಗಿದೆ. ಮರಗಳು ಉಳಿದು ಇದೇ ಇದ್ರ ಮೇಲೆ ಬೀಳುತ್ತೆ. ಹಾ, ಸ್ವಲ್ಪ ಕಟಿಂಗ್ ಮಾಡಿದ್ರೆ 8-9 ಮರ ಮಾಡ್ತೇವೆ. ನೆಲವಳಿಯನ್ನು ಇಟ್ಬಿಟ್ಟು ನೀವು ಪಂಚಾಯತಿಗೆ ಒಂದು ಲೆಟ್ರು ಕೊಡ್ಬೋದು. ಅದನ್ನ ಹಾಗೆ ಅಡಿಗೆ ಕೋಣೆ ಒಂದು ಸೋರ್ತಾ ಇದೆ, ಅದು ಅರ್ಜಿ ಕೊಟ್ಟಿದ್ದೀವಿ. ಸ್ವಲ್ಪ ಹಣ ಬಂದಿದೆ, ಅದರಲ್ಲಿ ಆಗಲ್ಲ ಅಂತ ಕೈ ಬಿಟ್ಟಿದೆ. ಹಾ, ಇಂಗು ಗುಂಡಿ ಒಂದು ಅವಶ್ಯಕತೆ ಇದೆ. ಇಂಗು ಗುಂಡಿ ಪಂಚಾಯತಿಯಿಂದ ಮಾಡ್ಬೇಕು ತೊಂದರೆ ಇಲ್ಲ. ನೀವು ಶಾಲೆಯಿಂದ ಒಂದು ಪ್ರಸ್ತಾವನೆ ಕಳಿಸಿ. ಕುಡಿಯುವ ನೀರಿನ ಸಮಸ್ಯೆ ಹಂತದ ಸಮಸ್ಯೆ ಇದೆ ಸರ್. ಬಾವಿ ನೀರು ಗೊತ್ತೇ ಇಲ್ಲ. ನಲ್ಲಿ ನೀರು ಬರುತ್ತೆ, ಬಾವಿ ಕಲೆಕ್ಷನ್ ಮಾಡಿ ಆ ನಂತರ ಮೋಟ್ರ್ ಎಲ್ಲ ಹಾಕ್ಸ್ಕೊಂಡು ಇದು ಮಾಡ್ತೀವಿ. ಲಾಸ್ಟಲ್ಲಿ 2 ತಿಂಗಳು ನೀರು ಕಮ್ಮಿ ಆಗುತ್ತೆ, ಬಾವಿ ನೀರು ಸಾಕಾಗೋದಿಲ್ಲ.
ಅದೇ ಈಗ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಹೇಳಿದ್ರೆ ಈಗ ಜಲ್ ಜೀವನ್ ಮಿಷನ್ ಬರ್ತಾ ಇದೆ. ಅದು ಸ್ಕೂಲಿಗೆಲ್ಲ ಬರಲ್ಲ ಅದು. ಅದನ್ನ ಹೇಳ್ತಾರೆ ಈಗ ಆಲ್ರೆಡಿ ರೆಡಿ ಮಾಡಿದ್ದಾರೆ ಸ್ಕೂಲ್ಗಳಿಗೆಲ್ಲ ಅದಕ್ಕೆ ನೀರು ಸಬ್ಸಿಡೆಂಟ್ ಆಗಿ ಕೊಡ್ತಾರೆ. ಎಲ್ಲ ಕಡೆ ಬರ್ತಾ ಇದೆ, ಬೇರೆ ಕಡೆ ಎಲ್ಲ ಬಂದಿದೆ. ರೆಡಿ ಅದು ಬಂದ್ರ ಮೇಲೆ ಪ್ರಾಬ್ಲಮ್ ಆಮೇಲೆ ಭಾಳ ಎತ್ತರದಲ್ಲಿರ್ತಕ್ಕಂಥ ವಿದ್ಯುತ್ ತಂತಿ ನೋಡ್ಕೊಳ್ಳಿ, ಅದು ಜೋಡಿಸುತ್ತಿದ್ದಾರೆ, ಪ್ಲಾಸ್ಟರ್ ಸಹ ಮಾಡಿಲ್ಲ, ಹೊರಗಡೆ ಹಾಗೆ ತಂತಿಗಳಿದೆ. ಮಕ್ಕಳು ಮೊನ್ನೆ ಹತ್ತಿರದಲ್ಲೇ ಆಟ ಆಡ್ತಾ ಇದ್ರು. ಏನಾದ್ರೂ ಹೋಗಿ ಸ್ವಲ್ಪ ಇದಕ್ಕೆ ಸ್ಕ್ರೂ ಹಾಕ್ಲಿಕ್ಕೆ ಕಲೆಕ್ಷನ್ ಮಾಡಬೇಕಾದಾಗ ಟೇಪ್ ಸುತ್ತಿಲ್ಲ. ಓಪನ್ ಇದೆ, ಡೇಂಜರ್ ಇದೆ. ಮತ್ತೆ ಮಕ್ಕಳಿಗೆ ಅದು ವೈರ್ ಹೋಗಿದೆ ಅಲ್ಲ, ಕೈ ಸಿಗೋ ಇದೆ. ಅದನ್ನ ಒಂಚೂರು ನಾವು ಸ್ಕೂಲ್ಸ್ ಹೋಗಿ ಗಮನ ತಗೊಂಡು ಸರಿ ಮಾಡಿಸ್ಕೊಡ್ಬೇಕು. ಈ ಪೋಷಕರಿಗೆ ಅವ್ರು ಹೇಳಿರೋ ಅಂಶಗಳೆಲ್ಲ ಒಪ್ಕೊಂಡಿದ್ದೀರಲ್ಲ, ಸರಿ ಇದೆಯಾ? ಏನಾದ್ರು ಇದ್ರೆ ಹೇಳ್ಬಿಡಿ. ಈಗಲೇ ಹೇಳಿ ಮಾಡ್ಕೊಳ್ಳಿ. ಆಮೇಲೆ ಹಂಗೆ ಹಿಂಗೆ ಅಂತ ಹೇಳೋದು ಮಾಡೋದು ಹೇಳಿಲ್ವ? ಈ ಕಂಡು ಬಂದಿರೋಂಥ ಎಲ್ಲ ಅಂಶಗಳು ಶಾಲೆಗೆ ಉತ್ತಮವಾಗಿದೆ. ನಾವೆಲ್ಲ ಪರಿಶೀಲನೆ ಮಾಡ್ತಾ ಇರ್ತೀವಿ ಸರ್. ಊರಿನವರು ಒಳ್ಳೆ ಸಪೋರ್ಟ್ ಇದ್ದಾರೆ, ಇವರಿಗೆ ಎಲ್ಲ ರೀತಿ ನಡೀತಾ ಇದೆ ಚೆನ್ನಾಗಿ. ಅದಕ್ಕೆ ಯಾವ ಥರದ ಇದಿಲ್ಲ. STMC ಅಧ್ಯಕ್ಷರು ಬರಲಿಲ್ಲ. STMCರಿಗೂ ಶಿಕ್ಷಕರಿಗೂ ಸಮ ಪಾಲಿದೆ ಶಾಲೆಯಲ್ಲಿ. ಅದೇನಂತಂದ್ರೆ ಪಂಚಾಯತಿಯಿಂದ ನಮಗೆ ಶಾಲೆ ಮುಂಭಾಗದಲ್ಲಿ ಚರಂಡಿ ಏನಿದೆ ಅಲ್ವಾ ಮಕ್ಕಳು ಆಡುವಾಗ, ಅಲ್ಲಿ ಪೂರ್ತಿ ಲೈನಿಂಗ್ ಫುಲ್ ಕಸ ಫುಲ್ ಸ್ಟಾಕ್ ಆಗಿ ದೊಡ್ಡ ಗುಡ್ಡೆ. ಪ್ರತಿ ಸತಿ ಮಳೆಗಾಲದಲ್ಲಿ ನಮಗೆ ಅದನ್ನ ಸಾಂಕ್ರಾಮಿಕ ರೋಗಗಳು ಹೆಚ್ಚಿರುತ್ತೆ. ಅದನ್ನ ಹೇಗೆ ವಿಲೇವಾರಿ ಮಾಡೋದಂತಾನೆ ಗೊತ್ತಾಗಲ್ಲ. ಅದಕ್ಕಾಗಿ ಅಲ್ಲೊಂದು ಪೈಪ್ಲೈನ್ ವ್ಯವಸ್ಥೆ ನೀವು ಮಾಡಿ ನಮಗೆ ಮೇಲ್ ಹೊದಿಕೆ ಆಗ್ಬಿಟ್ರೆ ಅದರಿಂದ ಯಾವುದೇ ತರದ್ದು ತೊಂದರೆ ಆಗೋದಿಲ್ಲ. ನೀರು ಚಿಕ್ಕದಾಗಿದೆ. ಪೈಪ್ ಬೇಕಾ? ದೊಡ್ಡ ಪೈಪ್ ಬೇಕು. ಶಾಲೆ ಅದು ನಾವು ಹಾಕಕ್ಕಾಗಲ್ಲ. ಬೇರೆ ಏಜೆನ್ಸಿ ಇರ್ತಲ್ಲ ಅವ್ರು ಕೊಟ್ಟರೆ ನಾವು ಅದನ್ನ ಸಣ್ಣ ಸಿಂಪಲ್ ಕೆಲಸ ಮಾಡ್ಬೋದು. ದೊಡ್ಡ ಕೆಲಸ ನಿಮ್ಗೆ ತಯಾರು ಮಾಡ್ಕೊಡ್ತೇನೆ. ಇಲ್ಲ ಸರ್, ಪಂಚಾಯತಿಗಳಲ್ಲಿ ಈಗ ಮಾಡಿದ್ರೆ ಅದಕ್ಕೆ ಕೆಲಸಕ್ಕೂ ಅನುದಾನ ಇರ್ತದೆ. ತುಂಬಾ ಶಾಲೆ ಇರ್ತಾವಲ್ಲ, ಎಲ್ಲ ಸ್ಕೂಲ್ ಅಲ್ಲ, ಸುಮಾರು ಸ್ಕೂಲ್ಗಳು ಅದಕ್ಕೆ ಸುಮಾರು ಎಕ್ಸ್ಪೆಂಡಿಚರ್ ಆಗುತ್ತೆ. ಅವ್ರಿಗೆ ಬಿಲ್ಸ್ ಎಲ್ಲ ಅಂದ್ರೆ ಒಂದು ಪೈಪ್ ಕೊಡಿಸ್ಬೋದು, ಅದಕ್ಕೆ ಕಡಿಮೆ ಅಲ್ಲೇ ಆಗುತ್ತೆ. ಅದು ವರ್ಕ್ ಅಂತ ತಗೊಂಡ್ರೆ ಅದು ಕಾಂಟ್ರಾಕ್ಟರ್ ಮಾಡಬೇಕು, ಅದಕ್ಕೆ ಅಂತಾರೆ. ಅದಕ್ಕೆ ಪ್ರೊಸೀಜರ್ ಆಗುತ್ತೆ. ಒಂದು 25,000 ಆಗುತ್ತೆ ಅದು ಬರೀ 1-2 ಪೈಪ್ ಹಾಕಕ್ಕೆ. ಇದಾದ್ರೆ ನಿಮ್ಗೆ ಅದ ಕಡಿಮೆ ಬಂದ್ಬಿಡ್ತಾರೆ. ಬಿಲ್ಸ್ ಅಲ್ಲಿ ಏನಾದ್ರು ಕೊಟ್ರೆ ಅದೇನಂದ್ರೆ ಏನು ಕೊಡ್ತಾ ಇಲ್ಲ. ಕೊಟ್ಟಿಗೆ ಇದೆ ಸರ್, ಕೊಡ್ಬಹುದು. ಒಬ್ರು ಗುಂಡಿ ಸಾಕಷ್ಟು ಬಂದಿದೆ. ಬಂದ್ರೆ ಕೊಟ್ರೆ ತಕ್ಷಣ ಬಿಲ್ ಆಗಲ್ಲ. ಕೊಟ್ಕೊಂಡು ಬಯಸ್ಕೊಳ್ಳೋ ವ್ಯಾಪಾರ ಆಗಿದೆ ಈಗ. ಬಿಲ್ ಆಗ್ತಾ ಇಲ್ಲ, ಬಿಲ್ ಆಗಲ್ಲ. ಕೊಟ್ರು ಇವ್ರು ಜನಗಳು ಏನ್ ಮಾಡ್ತಾರೆ, ಅದೇ ದುಡ್ಡು ನಂಬ್ಕೊಂಡೆ ಮಾಡಕ್ ಶುರು ಮಾಡ್ತಾರೆ. ಬಿಲ್ ಆದ್ಮೇಲೆ ಬರೋದು, ಫುಲ್ ಆದ್ಮೇಲೆ ಬರೋದು. ಹಾಗಾಗಿ 70,000 80,000 ಬೇಕು. ಕೊಟ್ಟಿಗೆ ಮನೆ ಕಲರ್ ಆಗ ಗೊತ್ತಿದೆ, ಬಿಲ್ ಆಗಲ್ಲ. ಗ್ರಾಮ ಪಂಚಾಯತಿಯವರು ಸ್ವಲ್ಪ ಸಮುದಾಯಗಳಿಗೆಲ್ಲ ಸ್ವಲ್ಪ ಒತ್ತು ಕೊಡ್ಬೇಕು ಅಲ್ಲ. ನೀವು ಗ್ರಾಮ ಪಂಚಾಯತಿಯವರು ಸಮುದಾಯಗಳಿಗೆಲ್ಲ ಸ್ವಲ್ಪ ಒತ್ತು ಕೊಟ್ಟು ಆ ಸಾಧಕ ಬಾಧಕನ ಪರಿಹರಿಸೋ ಪ್ರಯತ್ನ ಪಡ್ಬೇಕು. ನೀವು ಪೈಪ್ ಕೊಟ್ಟು ಬಿಟ್ರೆ ಅದನ್ನ ತಂದು ಹಾಕ್ಬೋದು ಅಷ್ಟೇ, ಬಿಟ್ರೆ ಮತ್ತದರ ಇನ್ನೇನು ಯಾರು ಮಾಡೋದಿಲ್ಲ. ಈಗ ನೀವು ಎನ್ಆರ್ಇಜಿಯಿಂದ ಒಂದ್ ಸ್ವಲ್ಪ ಅನುದಾನಗಳನ್ನು ಕೊಟ್ಟು
ಇದೆ ಸರ್. ಅದು 2 ಅಡಿ ಪೈಪ್ ಕೊಡಿ ಸವಿತಾ, 2 ಅಡಿ ಪೈಪ್ ಒಂದು ಕೊಡಿ, ಸಣ್ಣ ಪೈಪ್ ಕೊಡಕ್ಕಿಂತ ಮುಂಚೆ ನಮ್ಮ ಯಾರಿಗಾರು ಒಂದು ಫೋನ್ ಮಾಡ್ಕೊಂಡು ಕೊಡಿ. ಯಾವಾಗ ನಮ್ಗೆ ನಿಮ್ಗೆ ಒಂದು ಬಂದಿದೆ ಲೆಟ್ರು ಅಂತ. ಒಂದೊಂದ್ಸಲ ಮೀಟಿಂಗ್ ಆಗೋಗ್ಬಿಟ್ಟು ಯಾವುದೋ ಒಂದು ಕಾರ್ಯಕ್ರಮ ಇರುತ್ತೆ, ಎತ್ಕೊಂಡು ಹೋಗ್ಬಿಟ್ಟು ಯಾವಾಗ ಗೊತ್ತಾಗಲ್ಲ ಮೀಟಿಂಗಲ್ಲಿ ಯಾವ ಲೆಟ್ರ್ ಬಂದಿದೆ ಅಂತ. ಒಂದು ಫೋನ್ ಮಾಡಿ ಲೆಟ್ರ್ ಕೊಡಿ, ನಾವು ಅದ್ರ ಬಗ್ಗೆ ಇನ್ನೊಂದು ಕೊಡಿ ನಿಮಿಷ ಆಗುತ್ತೆ ಅಂತ ನಾವು ಇಲ್ಲ ಲೆಟ್ರ್ ಬಂದಿದೆ ಗೊತ್ತಾಗಲ್ಲ ನಮ್ಗೆ ಮಾಡ್ಬಿಡ್ತಾರೆ. ಮೊನ್ನೆ ಒಂದು ಅರ್ಧ ಮೀಟಿಂಗಿಗೆ ಎತ್ಕೊಂಡು ಹೋಗಿ ನಾವು ಒಂದಿಬ್ರು ಫಂಕ್ಷನ್ ಇತ್ತು, ಎಂತ ಲೆಟ್ರ್ ಇದೆ ಏನಂತ ಗೊತ್ತಾಗುತ್ತೆ. ಬಂದ್ರೆ ಅರ್ಜಿ ಕೊಡೋದ್ರ ಜೊತೆಗೆ ಈ ಭಾಗದ ಸದಸ್ಯರ ಜೊತೆಗೆ ಎಸ್ಟಿಎಂಸ್ ಪೋಷಕರು ಯಾಕಾದ್ರೂ ಊರ ಮನೆ ಆದಷ್ಟು ಊರ ಮನೆ ಪರಿಚಯ ಲಿಂಕ್ ಇರ್ತದ ಅದನ್ನ ನಾವು ಫಾಲೋ ಮಾಡ್ಬೇಕು ಅಂತ ಆಮೇಲೆ ಅರ್ಜಿ ಕೊಟ್ಟು ಏನಾಯ್ತು ಅಥವಾ ಒಂದ್ಸಲ ರಿಕಾಲ್ ಮಾಡಿದ್ರೆ ನಾವು ಕೇಳಿದ್ವಿ ನಿಮ್ಮ ಹತ್ರ ಅಲ್ಲ ಕೇಳಿದ್ವಿ ಡೈರೆಕ್ಟ್ ಆಗಿ ಕೇಳಲೇ ಇಲ್ಲ. ಸುನಂದಕ್ಕೂ ಕೇಳಿದ್ದೀನಿ, ನಿಮಗೂ ಕೇಳಿದ್ದೀನಿ. ನಮ್ಮ ಶಾಲೆ ಒಂದು ನಮಗೆ ಬೇಕೇ ಬೇಕಂತ ಕೇಳ್ಬೇಕು. ಯಾವ್ದು ಅಲ್ಲ ಅದನ್ನ ಬಂದ್ ನೋಡಿ ಅಂತ ಹೇಳಿದ್ದೆ ಇಲ್ಲ, ಬೈದಿದ್ದೇ ಇಲ್ಲ ಹೇಳ್ರಿ ನಾನು. ಡೈರೆಕ್ಟ್ ಆಗಿ ಹೇಳಿದ್ದಾನೆ ಅವ್ ನೀವು ಅಧ್ಯಕ್ಷರಾಗಿದ್ರಿ ಅಲ್ಲ, ಹೇಳಿದ್ದೆ ಹೇಳಿದ್ರಿ ಅದ್ ನೀವ್ ಬಂದ್ ನೋಡ್ಬೇಕು. ನಾವೇ ಬಂದು ನೋಡಿ ನೋಡಿ ನೀವು ಎಷ್ಟು ವರ್ಷ ಆಯ್ತು ಹೇಳ್ರಿ? ನೀವು ಅಧ್ಯಕ್ಷ 1 ವರ್ಷ ಆಯ್ತು ಅಲ್ಲ. ಈಗ ಅಲ್ಲ ಸರ್, ಅವರು ಬಂದಿದ್ದೆ ಇವತ್ತೇನೋ ಬಂದಿದ್ದಾರೆ. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಅವ್ರು ಬರ್ತಾರ ಅಂತ ಕೇಳ್ರಿ. ಅವ್ರ ನಂಬರ್ ನಮಗೆ ಸುನಂದಕ್ಕನ್ ಬಿಡಿ, ಸವಿತಾ ನಮ್ಗೆ ಇಂಪಾರ್ಟೆಂಟ್ ಬರ್ಲೇಬೇಕು. ಕೆಲವೊಂದು ಕೆಲಸಗಳು ಒಂದೊಂದ್ಸಲ ನಾವೇನಂದ್ರೆ ನೈರ್ಮಲ್ಯೀಕರಣಕ್ಕೆ ಇಷ್ಟು ಅನುದಾನ ಕೊಡ್ಬೇಕು ಅಂತಿದೆ 15 ಫೈನಾನ್ಸ್ ಅಲ್ಲಿ. ಪೈಪು ಮತ್ತೆ ಇದು ಗುಂಡಿ ಎಲ್ಲ ಮಕ್ಕಳ ಕರ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ ನಮ್ಗೆ. ಇಲ್ಲಿ ಬರೋಣ, ನಾವು ಈ ಸರಿ ಮಣ್ಣು ಹಾಕ್ತಿದೀವಿ, ಮುಂದಿನ ಸರಿ ಮಣ್ಣು ತೆಗಿಲೇಬೇಕಾದ್ರು ನೀರ್ ಬಂದು ಈ ಕಡೆ ನುಗ್ಗುತ್ತೆ. ಮಕ್ಕಳು ನಮಗೆ ಬಂದಿದ್ದಂಗೆ ಪಾಪ ಅವ್ರು ಏನಾದ್ರೂ ಬಿದ್ದಿದ್ರು ನಮಗೆ ಅನ್ಸುತ್ತೆ, ಓ ನಮ್ ಸ್ಕೂಲಲ್ಲಿ ಪೈಪ್ ಇಲ್ಲ, ನಮ್ ದೊಡ್ಡ ಸಮಸ್ಯೆ ಅನ್ಸುತ್ತಾರೆ. ಏನಾಗುತ್ತೆ ಗೊತ್ತಾ, 13 ಜನ ಕೂತಿರ್ತೀವಿ ಸರ್. ಕೆಲವೊಂದ್ ಕಡೆ ಏನು ಒಂದು ಬೈಕು ಹೋಗ್ದಿದ್ದಂತ ರಸ್ತೆ ಇರುತ್ತೆ, ನಮಗ್ ಕೊಡಿ ಈ ಸಲ ಅಂತ ಹೇಳ್ತಾರೆ. ಅವಾಗ ಎಂತ ಮಾಡಂಗಿಲ್ಲ, ನಾವು 13 ಜನ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ನಾವ್ ಯಾರೋ ಒಬ್ಬೊಬ್ರು ತರೋದಾದ್ರೆ ಅಲ್ಲ ಶಿಕ್ಷಕ, ನೀವ್ ಹೇಳ್ಬೇಕು ಒಂದವರು ನಮ್ಗೆ ಬೇಕು. ನಮ್ ಸ್ಕೂಲಲ್ಲಿ ಯಾವ ಇಷ್ಟು ವರ್ಷ ಕೇಳ್ತದೆ, ನೀವ್ ಹೇಳ್ತೀರಾ ನಿಮಗೆ ನಾನು ಒಬ್ರು ಇಲ್ಲ. ಹೌದು, ನಮಗೆ ಕಾಗಬಂದ್ ನಂದು ಶಾಲೆ ಮಾತ್ರ ಪ್ರಕಾಶ್ ಹೆಗ್ಡೆ ಕೊಟ್ಟಿದ್ದಷ್ಟೇ. ಇವರಷ್ಟು ಇದ್ ಮಾಡಲ್ಲ ಅಂತ ಹೇಳಿ, ಹೋಗಕ್ಕಲ್ಲ ಓಡಾಡೋಕ್ಕಾಗಲ್ಲ ಅಂತ ಅವ್ರಿಗೆ ಕೊಡೋ ಸ್ಕೂಲ್ ನಮಗೆ ನೋಡ್ರಿ. ಈ ಸರಿ ಅಂಗನವಾಡಿ ಅವರಿಗೆ ಬರುತ್ತೆ, ಹೇಳಕ್ ಬರಲ್ಲ. ಒಂದೊಂದ್ಸಲ ಏನು ಮಾಡಕ್ಕಾಗಲ್ಲ. 13 ಜನಿಗೆ ಅಷ್ಟು ದುಡ್ಡು ಕೊಡೋ ವಾರ್ಡ್ ಗೊತ್ತಿದೆ ನಿಮ್ಗೆ, ಎಲ್ಲಿವರೆಗೆ ಬರುತ್ತೆ? ಸುಳ್ಳಿಕೊಪ್ಪದ 8ವರೆಗೆ ಬರುತ್ತೆ. ಅಲ್ಲಿ ಎಳಗಲ್ಲು, ಶಾಪಳ್ಳಿ ಎಲ್ಲರೂ ಬರುತ್ತೆ. 13 ಜನ ಕೂತಾಗ ನಮ್ಗೆ ಸಮಸ್ಯೆ ಕೊಡ್ಬೇಕಾದ್ರೆ ಸ್ಕೂಲಿಗೆ ಒಂದು ಹೆಲ್ಪ್ ಮಾಡಿ ಅಷ್ಟೇ. ಹೆಲ್ಪ್ ಮಾಡಿದ್ರೆ ಬೇಡ, ನಿಜವಾಗ್ಲೂ ಊರಿಗಲ್ಲ, ಯಾವಾಗ ನಮ್ ಗ್ರಾಮ ಪಂಚಾಯತಿ ಸಪೋರ್ಟ್ ನಿಮ್ಗೆ ಇದ್ದೇ ಇರುತ್ತೆ. ನಾವ್ ಯಾವತ್ತೂ ಕೊಡಲ್ಲ ಅಂತ ಹೇಳಲ್ಲ, ನಮಗ್ ಬಂದಿದ್ದನ್ನು ಕೊಡಕ್ಕೇನು, ನಮಗೆ ಯಾವ ಕೊಡ್ಲೇ ಬೇಡ. ಇದು ಏನ್ ಗೊತ್ತಿಲ್ಲ, ರೋಡ್ ಅಲ್ಲ ಸಿಕ್ಕಾಪಟ್ಟೆ ನೀರ್ ಬರುತ್ತೆ, ಮಕ್ಕಳೇ ಉಳಿಯಲ್ಲ. ನಿಜವಾಗ್ಲೂ ನನ್ನ ಕಿವಿಗೆ ಬಿದ್ದಿದ್ದು ಈಗ ಬಿಟ್ಟರೆ ನನಗೆ ಸತ್ಯವಾಗ್ಲೂ ಗೊತ್ತಿಲ್ಲ. ನಿಜವಾಗ್ಲೂ ಈ ಸಮಸ್ಯೆ ಇದೆಯಲ್ಲ, ಇದು ಒಂದು. ಮತ್ತೆ ನೀವು ಮೊದಲು ಹೇಳಿಲ್ಲ ಮರ ಕಡಿಯೋದು ಸರ್, ಪಾರಿಶ್ ಇಲಾಖೆಗೆ ತುಂಬಾ ಸಲ ಬಂದಿದ್ದಾರೆ ಅವರು. ಅರಣ್ಯ ಇಲಾಖೆ ಬರ್ತಾವಾಗ ಅವ್ರು ಏನ್ ಮಾಡ್ತಾರೆ, ನಾವು ಕಟಾವು ಮಾಡಿದ್ರೆ ಕೇಸ್ ಹಾಕ್ಬಿಡ್ತಾರೆ. ಬೇರೆಯವ್ರಿಗೆ ಹೇಳಿದ್ರೆ ಅವ್ರು ತಕ್ಷಣ ಬರಲ್ಲ. 3 ಸಲ ಖುದ್ದಾಗಿ ಲೆಟರ್ ಮಾಡಿಸಿದ್ದಾಗಿದೆ. ಈ ಸಮಸ್ಯೆ, ಪೈಪಿನ ಸಮಸ್ಯೆ ಇವತ್ತೇ ಗೊತ್ತಾಗಿದೆ ನನ್ನ ಕಿವಿ. ಅದು ಈಗ ಗೊತ್ತಾಯ್ತಲ್ಲ, ನಮ್ಮನೆ ಹತ್ರ ದಾಟೋಗ ನೋಡಿದೀರಾ? ಅಲ್ಲಿ ಬಾರ್ ಬೇರೆ ಆಗಿದೆ ಸರ್. ಈಗ ದೊಡ್ಡ ಬಂದ್ಬಿಡ್ತಾರ ಚಿರಂಡಿಗೆ. ಒಂದ್ ಪೈಪ್ ಹಾಕ್ಸ್ಕೊಳಕ್ ಆಗಲಿಲ್ಲ, ತಂದಲ್ಲ. ಒಂದೊಂದ್ ಅಂಗಡಿಲಿದೆ, ನಮ್ದೇ ಗಾಡಿ ಇದೆ ಮನೇಲಿ, ತಂದು ಹಾಕ್ಸ್ಕೊಳಕ್ ಆಗಲ್ಲ. ಒಂದೊಂದ್ಸಲ ದಿನ ಬಿಡ್ತಾರಲ್ಲಿ, ಒಂದೊಂದ್ಸಲ ನಮಗೆ ಬೇಕಾದಾಗ ಬಂದ್ಬಿಡ್ತಾರೆ, ಹಾಕ್ಸಕ್ ಆಗಲ್ಲ. ಒಂದೊಂದ್ಸಲ ತುಂಬಾ ಸಮಸ್ಯೆ ಆಗಿದೆ. ಕೆಲವೊಂದು ಸಮಸ್ಯೆಗಳನ್ನ ಹೇಳ್ಕೊಳಕ್ಕಾಗಲ್ಲ. ಬಿದ್ದು ಹೋದ್ರೆ ಪರವಾಗಿಲ್ಲ, ನೋವು ಮಾಡ್ತಾ ನಾವೇ ಎಂತ ಆಮೇಲೆ ನಾನು ನಮ್ಮಲ್ಲಿ ನೀವು ನೋಡಿದ್ರ ದೇವಸ್ಥಾನ ಪತ್ರ ಅದಿಷ್ಟು ಮಣ್ಣು ಅನ್ಕೊಂಡು ನಮ್ಮನೆ ಆಳ ಹತ್ರ ದುಡ್ಡು ಕೊಟ್ಟು ಹಾಕ್ಸಿದ್ದೆ 2 ಆಳು ದುಡ್ಡು. ಅದು ಬಿದ್ದು ಕೈತಲ್ಲಿ ಮುಡ್ಕೊಂಡ್ರೆ ಎಲ್ಲಿ ಹೋಗೋದು ರಾತ್ರಿಗೆ? ಅಲ್ಲ ಅಲ್ಲಿ ಬರೋದು ರಾತ್ರಿ ಕಟ್ಟಿ ಬಿದ್ಬಿಡ
ಹೇಳಿರೋದು ಎಲ್ಲ ಕಾಲ್ಗೆ ಮುಟ್ಕೊಂಡು ಹೋಗ್ತಾರೆ ನಮ್ಮ ಮನೆಯವ್ರ ಕೈಯಾಗ ಈಗ ನಾವು ನೋಡ್ದಂಗೆ ಬಾರ್ ರಸ್ತೆ ಚೆನ್ನಾಗಿರೋಷ್ಟು ಎಲ್ಲೂ ರಸ್ತೆ ಎಲ್ಲ ಊರಲ್ಲೂ ಅಷ್ಟೇ ನಮ್ಮನೆ ಎದುರುಗಡೆ ರೋಡ್ ಸ್ಟಾರ್ ಮಾಡ್ತಾ ಹಾಕಿ ಒಂದೇ ತಿಂಗಳಿಗೆ ನೋಡಿ ಕಿತ್ತು ಹೋಗ್ಲಿಲ್ಲ ಅವ್ರು ನಿಧಾನ ಹೋಗ್ತಾರೆ ಯಾಕೆ ಹೇಳಿದ್ರೆ ಅದು ನಮ್ಗೆ ಯಾವತ್ತೂ ನಮ್ ಸಮಸ್ಯೆ ಕೇಳಿಲ್ಲ ನಾವ್ ಬರ್ಲಿಲ್ಲ ಅಂತ ಅಲ್ಲ ನಿಮ್ ಜೊತೆ ಸದಾ ನಮ್ ಗ್ರಾಮ ಪಂಚಾಯತಿ ಸಪೋರ್ಟ್ ನಾನು ಇರಲ್ವರೆ ಇದೊಂದು ವರ್ಷ ಇರ್ತೀವಿ ಇರಲ್ವರೆ ಕೊಡೋಣ ನಮ್ಗೊಂದು ಫೋನ್ ಮಾಡಿ ಹೇಳಿ ಎಲ್ಲ ಸಮಸ್ಯೆನೂ ಕ್ಲಿಯರ್ ಮಾಡ್ತೀವಿ ಅಂತ ನಾವ್ ಹೇಳಲ್ಲ ಆದಷ್ಟಾದ್ರೂ ನಾವು ಸಪೋರ್ಟ್ ಮಾಡ್ತೀವಿ ನಮ್ಮ 3 ಜನ ಮೆಂಬರ್ ಪರವಾಗಿ ಹೇಳ್ತೀವಿ ನಮ್ ಸಪೋರ್ಟ್ ಸದಾ ಇರುತ್ತೆ ನಿಮ್ ಸ್ಕೂಲಿಗೆ ನಿಮ್ ಊರಿಗೆ ಸ್ಕೂಲಿಗೆ ಇರ್ಬೇಕು ಅಂತಾನೆ ಹೇಳ್ತಾರೆ ಇರುತ್ತೆ ಆದ್ರೂ ನಾವು ಕಾರ್ಯಕ್ರಮ ಎಲ್ಲದನ್ನೂ ಬಗೆಹರಿಸ್ತೀವಿ ಮಾಡಕ್ಕಾಗಲ್ಲ ಅಲ್ಲ ನಾವು ಕಾರ್ಯಕ್ರಮ ಹೇಳಕ್ ಬರಲ್ಲ ನಾವೇನ್ ಬರ್ತಾರೆ ಅಷ್ಟರಲ್ಲಿ ಇಲ್ಲ ಬರಲ್ಲ ಅಂತ ಪ್ರೋಗ್ರಾಮ್ ಮಾಡ್ತಾರೆ ಅಂಕಲ್ 1 ಗಂಟೆ ಕಾಲ ವೇಸ್ಟ್ ತಾನೆ ಹೌದಲ್ಲ ಈಗ ಎಷ್ಟು ಗಂಟೆ ಐತಿ ನಾವು ಇಷ್ಟೊತ್ತು ಅಡ್ಗೆ ಸುಳಿ ಇಟ್ಕೊಂಡಿದ್ದೀವಿ ನಮ್ಗೆ ಇರೋದೇ ಈಗ 3 ತಿಂಗಳು ಹೌದಲ್ಲ ಎಂತ ಮಾಡೋದು ನಮಗೂ ವೈಯಕ್ತಿಕ ಗ್ರಾಮ ಪಂಚಾಯತಿಯಿಂದ ₹1 ಬರಲ್ಲ ನಮ್ಗೆ ವೈಯಕ್ತಿಕ ನೀವ್ ಹೇಳ್ತೀರಿ ಒಂದ್ ಅಂಗಡಿ ಮಾಡ್ಕೊಂಡಿದ್ವಾ ಹೊರಟಿದೀನಿ ನಂಗೆ ಸಿಮೆಂಟ್ ಕೊಡಿ ಅಂತ ಮತ್ತೆ ಒಳಗ್ ಸಿಮೆಂಟ್ ಹಾಕಿ ಇವ್ರನ್ನ ಮನೆ ಹತ್ರ ಹೋಗಿ ಕರ್ಕೊಂಡ್ ಬನ್ನಿ ನಾವ್ ಒಂದ್ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಬೇಕಾಗಿಲ್ಲ ನಿನ್ನೆ ಬ್ಲಾಸಮ್ ಸ್ಕೂಲಲ್ಲಿ ಇನ್ವೈಟ್ ಮಾಡಿದ್ರು ಸರ್ ಚಿಕ್ಕಪ್ಪನ ಮನೆ ಹೋಗ್ಲಿ ಅಲ್ಲಿ ಬಿಡಂಗಿಲ್ಲ ಇಲ್ಲಿ ಬರಂಗಿಲ್ಲ ಆಮೇಲೆ ಕ್ಷೇತ್ರ ಹತ್ರ ನೀವು ಹೋಗ್ರಿ ಉಮೇಶ್ ನೀವು ಹೋಗ್ರಿ ಅಂತ ಇವ್ರು ಅಲ್ಲ ಪ್ರೈವೇಟ್ ಸ್ಕೂಲಿಗೆ ಹೋಗ್ತೀರಾ ಇಲ್ಲ ಹೋಗ್ಲಿಲ್ಲ ಮಂಡಲಿಂದ 10 ಗಂಟೆ ರಾತ್ರಿ ಮತ್ತೆ ಅಲ್ಲಿ ಮಕ್ಕಳು 1 ಗಂಟೆ ತನಕ ಡ್ಯಾನ್ಸ್ ಮಾಡ್ತಾರೆ ಹೆಸರು ಮೆನ್ಷನ್ ಮಾಡಿರ್ಲಿಲ್ಲ ಅದಕ್ಕೆ ತುಂಬಾ ಜನ ಬೇಜಾರಾಗಿದೆ ಅದನ್ನ ನಮಗೆ ಫಸ್ಟ್ ಸ್ಟಾರ್ಟಿಂಗ್ ಮಾಡಿರೋದು ಅದು ನಮಗೆ ಗೊತ್ತಿಲ್ಲ ಬೇಜಾರಾಗಿದೆ ಮೇಡಮ್ ಅದು ಮೊನ್ನೆ ಇದಿದೆಯಲ್ಲ ರಾಮೇಶ್ವರ ದೇವಸ್ಥಾನದ ವಿಷಯದಲ್ಲೂ ಅದೇ ಹೇಳಿದ್ರು ಒಂದು ಗಂಟೆ ಅದೇ ವಾರ್ಡ್ ಮೆಂಬರ್ ಹೆಸರು ಹಾಕಕ್ಕೆ ವಾರ್ಡ್ ಮೆಂಬರ್ ಹೆಸರು ಹಾಕ್ಲಿಲ್ಲ ಸರ್ ಗೊತ್ತಿದೆ ಹೇಳಿ ವಾರ್ಡ್ ಮೆಂಬರ್ ಅದು ನಾವು ಪ್ರೋಟೋಕಾಲ್ ಪ್ರಕಾರ ಮಾಡ್ಲಿಲ್ಲ ಅದನ್ನ ಅದು ಯಾಕಂದ್ರೆ ನಾವು ಅದನ್ನ ಜನವರಿ ಇಟ್ಕೊಂಡಿದ್ದ ಪ್ರೋಗ್ರಾಮ್ ವಾರ್ಷಿಕೋತ್ಸವಕ್ಕೆ ಅವಾಗ ಅನುಮತಿ ಇಲ್ಲ ನಮ್ಮ ಶಿಕ್ಷಣ ಇಲಾಖೆಯಿಂದ ಹಾಗಾಗಿ ಅದನ್ನ ಪ್ರೋಟೋಕಾಲ್ ಪ್ರಕಾರ ಮಾಡಿದ್ರೆ ನೀವ್ ಹೇಳ್ದಂಗೆ ನಾವ್ ಯಾರು ಬಿಡಕ್ ಸಾಧ್ಯ ಇಲ್ಲ ಎಲ್ಲ ಅಧಿಕಾರಿಗಳು ಬರ್ತಾ ಇದ್ರು ಎಲ್ಲ ಪ್ರತಿನಿಧಿಗಳು ನಾವು ಅದನ್ನ ದರಪತ್ರ ಅಷ್ಟೇ ಮಾಡ್ಕೊಂಡಿದ್ವಿ ಹಾಗಾಗಿ ಅದು ಬೇಜಾರಾಗಿದೆ ತುಂಬಾ ಜನರಿಗೆ ಇವರು ಹಿಂದಿನ ಆ ಕಾರ್ಯಕ್ರಮದಲ್ಲಿ ಇವರು ಸರಿಯಾದ ವಿಚಾರಗಳನ್ನ ಮನವರಿಕೆ ಮಾಡ್ಕೊಂಡಿಲ್ಲ ಸುಮ್ನೆ ಶಾಲೆ ಬಗ್ಗೆ ಅಪಾದನೆ ಮಾಡಿದ್ರು ಅದು ಹೇಳಿದಾಗೆ ವಾರ್ಡ್ ಮೆಂಬರ್ ಅನ್ನ ಸೇರ್ಸಕ್ಕೆ ದಾನಿಗಳ ಲಿಸ್ಟ್ ಅಲ್ಲಿ ನೀವು ಪಟ್ಟಿ ಮಾಡಿರೋದು ಇವರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಇವರು ವಾರ್ಡ್ ಮೆಂಬರ್ ಆಗಿ ಇವರು ವೈಯಕ್ತಿಕವಾಗಿ ಬರ್ಬೋದಿತ್ತು ಇವರು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ದಾನಿಗಳ ಪಟ್ಟಿ ಅಂತ ಮಾತ್ರ ಮಾಡಿದ್ರು ಬಿಟ್ರೆ ಪ್ರೋಟೋಕಾಲ್ ಪ್ರಕಾರ ಮಾಡಿರ್ಲಿಲ್ಲ ನೀವು ಅದನ್ನ ಅರ್ಥ ಮಾಡ್ಕೊಂಡಿಲ್ಲ ಪಂಚಾಯತಿ ಬುದ್ಧಿವಂತರಲ್ಲ ನೀವು ಅರ್ಥ ಮಾಡ್ಕೊಳ್ಬೇಕಿತ್ತು ನೀವು ಒಂದು ಪಾಂಪ್ಲೆಟ್ಸ್ ಅಂತ ಕೊಟ್ಟಾಗ ಓದ್ಬೇಕು ಕರೆಕ್ಟ್ ಆಗಿ ಅವ್ರು ಮಾಡಿರೋ ಸರಿ ಇತ್ತು ನೀವು ತಿಳ್ಕೊಂಡಿರೋ ತಪ್ಪಿದೆ ಅಲ್ಲ ಅದನ್ನ ನಾನು ಹೇಳ್ತಿರೋದು ನಾನು ಹೇಳೋದು ಈಗ ನೀವು ಈ ಕ್ಷೇತ್ರದ ಮೆಂಬರ್ ಅಲ್ವಾ ನೀವು ಅಗತ್ಯವಾಗಿ ಯಾವ್ದೇನೇ ಇರಲಿ ನೀವು ಒಂದು ಕಾರ್ಯಕ್ರಮ ನಡೀತಾ ಉದ್ಘಾಟನೆ ಬರ್ಬೇಕಂದ್ರೆ ಅವ್ರು ನಿಮಗೋಸ್ಕರ 7 ಗಂಟೆ 8 ಗಂಟೆ ತನಕ ವೇಟ್ ಮಾಡಿದಾಗ ಕಾಯಿಸೋದು ನಿಮ್ ತಪ್ಪಾಗುತ್ತೆ ಎಲ್ಲರೂ CRPF ಇಂದ ಹಿಡಿದು ಎಲ್ಲರೂ ಫೋನ್ ಮಾಡಿ ನಾನು ಇದ್ದೆ ಎಲ್ಲರೂ ಫೋನ್ ಮಾಡಿದ್ದಾರೆ ಪ್ರಕಾಶ್ ಶೆಟ್ಟರಿಗೆ ಉಮೇಶ್ ಅವರಿಗೆ ನೀವು ಆ ತರದ ಬೇಜವಾಬ್ದಾರಿ ಮಾಡಬಾರ್ದು ನೀವು ಸಮುದಾಯ ಅಂದ್ರೆ ಒಂದೇ ನೀವು ಅರ್ಥ ಮಾಡ್ಕೊಳ್ಬೇಕು ನೀವು 3 ಜನರಲ್ಲಿ ಯಾರು ಒಬ್ರು ಬಂದಿದ್ರು ಅವತ್ತು ನಿಮ್ಗೆ ಗೌರವ ಉಳಿತಿತ್ತು ಈ ಜನಗಳು ಯಾಕೆ ಬೈತಾರೆ ಹೇಳ್ರಿ ನೀವು ಮಾಡೋ ತಪ್ಪಿಗೆ ನಿಮ್ದು ಹೆಸರು ಬೇಡ ಬಿಡ್ರಿ ಪಾಂಪ್ಲೆಟ್ಸ್ ಬೇಡ ನಮ್ಮ ಊರಲ್ವಾ ಮತದಾರರಲ್ವಾ ಇವರು ನಾನಿರ್ಲಿಲ್ಲ ನಾನು ಅವತ್ತು ನಾವೇ ಹೇಳಿದ್ವಿ ಬೆಳಗ್ಗೆ ಸ್ವಚ್ಛತಾ ಕಾರ್ಯಕ್ರಮ ಇತ್ತು ಕೊಡೂರಲ್ಲಿ ಈ ಸಲ ಬಿಡಿ ನಮ್ಮ ವಾರ್ಡ್ ಮೆಂಬರ್ ತನಗಿದ್ರಲ್ಲ
ನಮೀಗ ಅದಿಲ್ಲ. ನಾವು ಕ್ಲಾಸ್ ನಾವು ಹೋಗಿದ್ದೆ ಕಾರ್ಯಕ್ರಮಕ್ಕೆ, ನಾನಿರ್ಲಿಲ್ಲ. ಬಂದ ಮೇಲೆ ನೀವು ಹಿಂಗೆ ಮಾಡಿದ್ರು ಬೇಜಾರಾಯ್ತು ಅಂತ, ಅದಕ್ಕಾಗಿ ಬರ್ಲಿಲ್ಲ ಅಂತ ಅಲ್ಲ, ಬೇಜಾರಾಯ್ತು ಅವ್ರಿಗೆ ಅಷ್ಟೇ. ವರ್ಡ್ ಇದು ಹಿಂಗ್ ಮಾಡಿದ್ರಲ್ಲ, ನಾವು ಸಪೋರ್ಟ್ ಮಾಡಿದ್ರೆ ಯಾಕಂದ್ರೆ ನೋಡಿ, ನಾವು ಬೇರೆ ಮಾಡಿದವರಿಗೆ ಸಂಜಯಿಸಿ ನಿಮಗ್ ಬೇಡ ನಮ್ಮ ಕೊಡಿ ಅಂತ ತಂದಿರ್ತೀವಿ ಅಂತ ಮಾಡಿ, ಅವಾಗ ಅವ್ರು ಸಪೋರ್ಟ್ ಮಾಡಿರ್ತಾರೆ. ನಿಮಗೆ ನಾವು ಸಪೋರ್ಟ್ ಮಾಡಿದ್ವಾ ಕೇಳ್ತಾರೆ ಮೀಟಿಂಗ್ ಆಗುತ್ತೆ, ಅವಾಗ ನಾವು ನಮ್ಮ ಹೆಸರು ಹಾಕ್ಲಿಲ್ಲ, ನಮ್ಗೆ ಬೇಜಾರಿಲ್ಲ, ನಮಗೇನು ತೊಂದ್ರೆನೂ ಇಲ್ಲ. ನಮ್ಗೆ ಕಾರ್ಯವರೆಲ್ಲ ಎಲ್ಲರೂ ಕರೆಯಿದ್ರು ನಾವು ಬರ್ತೀವಿ. ನಮ್ಗೆ ಉಪಾಧ್ಯಕ್ಷರು ಅಧ್ಯಕ್ಷ ಯಾರಂತ ಗೊತ್ತಾ ನಿಮ್ಗೆ? ಹೆಂಗ್ ಗೊತ್ತಿಲ್ಲ, ಯಾಕೆ ಗೊತ್ತಿಲ್ಲ? ಈಗ ಬಂದಿದ್ದ ಕಾರಣ ಕೇಳಿ ಮೇಡಮ್, ಬೇಕಾದ್ರೆ ಹೇಳ್ತೀನಿ. ಮೊನ್ನೆ ಮೇಡಮ್ ಅಮ್ಮನಗಡ್ಡ ರೋಡಲ್ಲಿ ಬಸ್ಸಿಗೆ ನಿಂತಾಗ ಹೇಳಿದ್ರು, ಇಂಥ ದಿನ ಒಂದು ಮೀಟಿಂಗ್ ಇದೆ ಅಂತ. ಬೆಳಿಗ್ಗೆ ಇವ್ರು ಫೋನ್ ಮಾಡಿದ್ರು ನಂಗೆ ಇಂತ. ನಾನು ಮತ್ತೆ ಅವ್ರು ನಾನೇ ಫೋನ್ ಮಾಡಿ ಬರ್ತೀನಿ, 5 ನಿಮಿಷ ಲೇಟ್ ಆಗುತ್ತೆ ಅಂತ ಹೇಳಿ ಬಂದಿದ್ದೀನಿ. ನಮ್ಗೆ ಬರ್ಬೇಕು ಅನ್ನೋದು ನೀವು ನಮ್ಗೆ ಕರೆಯೋದು ಎಷ್ಟು ವರ್ಷ ಆಯ್ತು ಮೇಡಮ್? ನಾವು ಈಗ 5 ವರ್ಷದ ಮೇಲೆ ಆಯ್ತು, ಹೌದಲ್ಲ? ಒಬ್ಬರಿಗೂ ಗೊತ್ತಿಲ್ಲ ಯಾರು ಉಪಾಧ್ಯಕ್ಷರು ಯಾರಂತ. ಮತ್ತೆ ನಮಗೆ ಹೆಂಗ್ ಗೊತ್ತಿಲ್ಲ ಮಂಡಲದಲ್ಲಿ ಯಾರು ಯಾರು ಅಂತ? ನಾವು ಮಂಡಲಕ್ಕೆ ಹೋಗೋಣ, ನಾವು ಗೊತ್ತೇ ಆಗಲ್ಲ ಯಾರು ಯಾರು ಅಂತ. ಗ್ರಾಮ ಪಂಚಾಯತಿ ಬರಲ್ಲ, ಅಲ್ಲೂ ಬಂದು ಇದೇ ತರ ಜಗಳ ಮಾಡ್ಕೊಂತಿದ್ವಿ. ನಾವು ಒಂದ್ಸಲ ಬಂದಿದ್ವಿ, ಒಂದು ವಿಷಯನೇ ಇಲ್ಲ, ಬರೀ ಜಗಳ. ಗ್ರಾಮ ಸಭೆ ಎಂತ ಹೋಗ್ಬೇಕು ಕೆಲಸ? ಗ್ರಾಮ ಸಭೆ ಇಲಾಖೆಯವರು ಬಂದಿರ್ತಾರೆ, ಅವ್ರವ್ರ ಸಮಸ್ಯೆ ಬರೋರು. ಅವ್ರ ಕಡೆ ಯಾರು ದುಡ್ಡು ಇರ್ತಲ್ಲ ಅವ್ರಿಗೆಲ್ಲ ಪೇ ಮಾಡ್ಕೊಡ್ತಾರೆ. ಯಾರು ಬಡವರಿಗೆ ಯಾರಿಗಾರು ಒಬ್ಬರು ಸೈಟ್ ಕೊಟ್ರ ಹಂಗಾದ್ರೆ ಯಾರಿಗೂ ಕೊಡ್ಲಿಲ್ಲ, ಎಲ್ಲ ಇದ್ದ ಮನೆಗೆ ಕೊಟ್ಟಿದ್ದಾರೆ. ಇಲ್ವಾ ಹೇಳಿ, ಜಮೀನ್ ಮನೆ ಇದ್ದವರಿಗೆ ಕೊಡಿ, ಮತ್ತೆ ಏನಿಲ್ಲ ಇದ್ದರಿಗೂ ಮಾಡ್ತಾರೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತಾಡ್ಬೇಕಷ್ಟೇ. ಚರ್ಚೆಗಳು ಶಾಲಾ ವಿಷಯ ಸಂಬಂಧಪಟ್ಟ ನಿಮಗೆ ಸಪೋರ್ಟ್ ಮಾಡೋಣ, ನಾ ಹೇಳಿದ್ನಲ್ಲ ಸಪೋರ್ಟ್ ಮಾಡೋಣ. ಇಷ್ಟು ದಿನ ಆಗಿದ್ದಾಗೋಯ್ತು, ತಪ್ಪಾಗಿದೆ, ನಮ್ಮಿಂದ ತಪ್ಪಾಗಿದೆ ಅಂತ ಭಾವಿಸಿದ್ದಾರೆ. ಆಗ್ಲಿ ಅರ್ಥ ಇಲ್ಲ, ತಪ್ಪಾಗಿದೆ ಅದನ್ನ ಹೇಳ್ತಾರೆ. ಯಾಕಂದ್ರೆ ನಮ್ಗೆ ಇದಿಲ್ಲ ಬಂದ್ರೆ ಒಂದು ಖುಷಿ ತಾನೆ ಮೇಡಮ್. ಒಂದು ರಿಕ್ವೆಸ್ಟ್ ಏನಂತಂದ್ರೆ ಎಲ್ಲರ ಪರವಾಗಿ ಶಾಲೆ ಕಾರ್ಯಕ್ರಮಕ್ಕೆ ಬನ್ನಿ, ಬರ್ತಾ ಇರಿ, ಆಲಿಸಿ, ಸಾಧ್ಯ ಆದ್ರೆ ನೆರವಾಗಿ ಶಾಲೆ ಅಭಿವೃದ್ಧಿ ನಾವೆಲ್ಲರೂ ಕೂಡ ಕೈ ಜೋಡಿಸೋಣಂತೆ. ಮಧ್ಯಾಹ್ನ ಬಿಸಿ ಊಟದ ಬಗ್ಗೆನೂ ನಾವು ಪರಿಶೀಲನೆ ನಡೆಸಿದ್ವಿ. ಇದು ಊಟ ಕೊಡ್ತಕ್ಕಂಥದ್ದು, ಬಟ್ಟೆ ಕೊಡ್ತಕ್ಕಂಥದ್ದು, ಆಮೇಲೆ ಹಾಲು ಕೊಡ್ತಕ್ಕಂಥದ್ದು, ಅದರಲ್ಲೇ ಏನಾದರೂ ಮಗು ಹೇಳಿ ಚರ್ಚೆ ಮಾಡಿ. ನಿಜವಾಗ್ಲೂ ಅಷ್ಟೇ, ಯಾವ ಶಾಲೆಗೂ ಸರ್ ತೊಂದರೆ ಮಾಡಲ್ಲ ಅವರು. ಶಾಲೆ ಅಂದ ಕೂಡಲೇ ನಾವು ಫಸ್ಟ್ ಎಚ್ಚರಿಸ್ತೀವಿ, ಅಂತಕ್ಕಂಥ ಮಕ್ಳು ಇರ್ತಾರಲ್ಲ, ಸಣ್ಣ ಸಣ್ಣ ಮಕ್ಳು, ನಮ್ಮ ಮಕ್ಳು ತರನೇ ಅಂತೇಳಿ ನೀವ್ ಏನೇ ಕೇಳಿ ಲೆಟರ್ ಕೊಡಿ. ನೋಡ ನಿಮ್ಮ ಅವಧಿ ಮುಗಿಯೋದ್ರೊಳಗೆ ಪೈಪ್ ಹಾಕಿ ದಾರಿ ಒಂದು ವ್ಯವಸ್ಥೆ ಮಾಡಿ. ಅದು ನಮ್ಮ ಇದಕ್ಕೆ ಬರಲ್ಲ ಸರ್, ನಾವು ಬರೀಬೋದಷ್ಟೇ, ಬರೀತೀವಿ ಅಷ್ಟೇ. ಅವ್ರ ಇಲಾಖೆಯಿಂದ ಬರ್ಬೇಕಾದ್ರೆ ಬಿಲ್ಡಿಂಗ್ ಬರ್ಬೇಕು. ಬಿಲ್ಡಿಂಗ್ ನನಗೆ ತಾತ್ಕಾಲಿಕ ಮಾಡುವ ಒಂದು ಸ್ಟಾಫ್ ಸಿಂಪಲ್ ಕಡಿಮೆ ರೇಟ್ ಅಲ್ಲಿ ಆಗ್ತದೆ. ಎಷ್ಟೋ ಗ್ರಾಮ ಪಂಚಾಯತಿಗಳು ಅಷ್ಟೇ, ಅದು ಮುಚ್ಚಿಗೆ ಅದು ಸಿಂಪಲ್. ಟಾರ್ಪಲ್ ಹಾಕ್ಸೋದ್ ಪ್ರಾಬ್ಲಮ್ ಏನಂತಂದ್ರೆ ಸ್ವಲ್ಪ ಎತ್ತರ ಜಾಗದಲ್ಲಿ ಇರೋದ್ರಿಂದ ಗಾಳಿ ಜೋರಾಗಿರೋದ್ರಿಂದ ಯಾವುದೇ ಅದಕ್ಕೆ ಒಂದು ವ್ಯವಸ್ಥೆ ಅದು ಯಾವ ರೀತಿ ಹಾಕ್ಬೇಕು ಅನ್ನೋದು ಗೊತ್ತಿರುತ್ತೆ. ಜನರಿಗೆ ಗೊತ್ತಾಗಲ್ಲ, ಸಮಸ್ಯೆ ಜಿಲ್ಲಾ ಇದೆ ಅಂದ್ರೆ ಒಂದು 70,000 ಇದೆ, ಒಂದು ಹಂಚ್ಕೊಳ್ಳೋಣ ಅಂದ್ರೆ ನಾವು 3 ಇದೀವಿ ಅಂತ ಅವ್ರ ಕಡೆ. ಯಾರು ಉಮೇಶ್ ಅಣ್ಣ ಅವ್ರೊಂದು 3 ಜನ ಇದ್ದಾರೆ, ನಾವು 3 ಇದೀವಿ, ನಮ್ಗೂ ಅಷ್ಟೇ ಕೊಡ್ರಿ ಅಂತ. ನಾವು ಒಂದು 3 ಇದೀವಿ, ಕೊಡ್ರಿ ಕೊಡ್ತದೆ ಇಲ್ಲ, ಬರೀ ರಗಳೆ ಸರ್. ಇಲ್ಲಾಂದ್ರೆ ಶೀಟ್ ಗೀಟ್ ಎಲ್ಲ ಕೊಡಿಸ್ಬೋದಾಗಿತ್ತು. ಕೂಡ ಬಂದು ಫೋಟೋ ತಕೊಂಡು ಹೋಗಿದ್ರು. ಈಗ ಇದಾಗಿದ್ದು ಸಿಮೆಂಟ್ ಶೀಟ್ ಹಾಕ್ಕೊಟ್ರು, ಅದು ಹೇಗಿರ್ತದೆ ಹಾರಲ್ಲ ಮೇಡಮ್. ಅಮೌಂಟಿನ ವ್ಯವಸ್ಥೆ ಇದೆ, ಖಂಡಿತ ಮಾಡಿ. ತಾತ್ಕಾಲಿಕ ವ್ಯವಸ್ಥೆ ಈಗ ಹಾಕಿದ್ರೆ ಟಾರ್ಪಲ್ ಬಿಸಿಲಲ್ಲಿ ಮತ್ತೆ ಸುಟ್ಟೋಗಿರುತ್ತೆ, ಮತ್ತೆ ಮಳೆಗಾಲದಲ್ಲಿ ಅದು ಒಂದು ವರ್ಷ ಬರ್ತದೆ ಮೇಡಮ್ ಅಷ್ಟೇ. ಅಂದ್ರೆ ತಾತ್ಕಾಲಿಕ ತುಂಬಾ ಸಮಸ್ಯೆ ಆದಾಗ ಅರ್ಜೆಂಟ್ ಮಾಡುವಂತ ಕೆಲಸ, ತುರ್ತಾಗಿ ಮಾಡೋ ಕೆಲಸ. ಇನ್ನ ಚೂರು ಪರ್ಮನೆಂಟ್ ಬೇಕು ಅಂತಾರೆ, ಸಿಮೆಂಟ್ ಶೀಟ್ ಎಲ್ಲ ಸಿಗ್ತದೆ, ಒಂದು ಹಾಕ್ಬಿಟ್ರೆ ಪರ್ಮನೆಂಟ್ ಆಗ್ಬಿಟ್ರೆ ಮತ್ತೆ ಯಾವ ಬಿಲ್ಡಿಂಗ್ ಎಲ್ಲ ತೆಗೆಯದೆ ಬೇಡ. ಬಿಲ್ಡಿಂಗ್ ಗಟ್ಟಿ ಇದೆ, ಗೋಡೆ ಎಲ್ಲ ಚೆನ್ನಾಗಿದೆ, ಮೇಲ್ಗಡೆ ಒಂದು ಸಿಮೆಂಟ್ ಶೀಟ್ ಅನ್ನ ಹಾಕ್ಬಿಟ್ರೆ ಹೈಟ್ ಒಂದ್ಸರಿ ಹಾಕಿ ಒಂದು ಅರ್ಜಿನಲ್ಲಿ ಇಂತಿಂತ ಶಾಲೆಗಳಿಗೆ ಕೆಲಸಗಳ ಪಟ್ಟಿ ಬರೆಯುದು.
ಬರೆದು STM ಮತ್ತೆ ಪೇರೆಂಟ್ಸ್ ಅದು ಸೈನ್ ಮಾಡಿಸಿ ಅದನ್ನ ನೀವು ಉಪಾಧ್ಯಕ್ಷರಿಗೆ ಕೊಡಿ ಅಥವಾ ಅವ್ರ ಗ್ರೂಪ್ಗೆ ಕೊಡಿ, ಗಮನ ಕೊಡಿ. ಆಮೇಲೆ ಅದನ್ನ ನಿಮ್ಗೆ ಸಂಬಂಧಪಟ್ಟಂಗೆ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸದಸ್ಯರಿಗೆ ಯಾರ್ಯಾರು ಹತ್ರದಲ್ಲಿದ್ರೆ ಅವ್ರ ಮುಖಾಂತರ ಅವಾಗ ಅವ್ರು ನೆನಪು ಮಾಡ್ತಾ ಇರಬೇಕು. ಅಂದ್ರೆ ಇವತ್ತೇ ಆಗಲ್ಲ, ಅದು ಗ್ರಾಮ ಸೇವಕರಲ್ಲಿ ನಮ್ಮ ಅರ್ಜಿಯನ್ನು ಪರಿಶೀಲಿಸಿ ಅದನ್ನ ಪಾಸ್ ಮಾಡ್ಕೋಬೇಕು, ಅವರು ಅದು ಗುರುತು ತೆಗೆದಿಟ್ಕೊಂಡಿರ್ಬೇಕು. ಮತ್ತೆ ಅದಕ್ಕೆ ಹೆಂಗೆ ಪ್ರೊಸೀಜರ್ ಅವೆಲ್ಲ ತುಂಬಾ ಕ್ರಮ ಇದೆ. ಅದಕ್ಕೆ ನಾವೇನ್ ಮಾಡ್ಕೊಂಡ್ರೆ ಅವಾಗ ನೆನಪು ಮಾಡಿ ಹೇಳಿದ್ವಿ, ಇಂಥ ಮೀಟಿಂಗ್ ಇಂಥ ವಿಷಯಗಳು ಆಗಿದಾವೆ, ಇಂಥ ಅರ್ಜಿ ಕೊಟ್ಟಿದ್ದೀವಿ, ಇದ್ರ ಬಗ್ಗೆ ಗಮನ ಇರಲಿ, ನಿಮ್ಗೆ ಮಾಡಿಸ್ಕೊಡಿ, ಈ ತರ ಎಲ್ಲ ನಾವು ಅವರಿಗೆ ಅವಾಗ ಕಂಡ್ಕಂಡೆಲ್ಲ ನೆನಪು ಮಾಡ್ತಾ ಇದ್ರೆ ಹೋಗಿದ್ರೆ ಯಾಕೆ ಬಿಡಲ್ಲ ಅಮ್ಮ ಸ್ವಲ್ಪ ಅಧ್ಯಕ್ಷರಲ್ಲಿ ಹೇಳಿ ಸ್ವಲ್ಪ ಜಾಸ್ತಿ ಏನೋ ಕೆಲಸ ಮಾಡಿಸ್ತಾ ಇತ್ತಮ್ಮ. ಶಾಲೆ ಹೋಗಿದ್ರು ಯಾರ ಮನೆಗಲ್ಲ, ಸರ್ಕಾರಿ ಶಾಲೆ ನಮ್ಮ ಬಾವಿ ಕೇಳಿದ್ರು, ಇವರು ಟೀಚರ್ ಕೇಳಿದ್ರು, ಶಾಲಾ ಟೀಚರ್ ಅನ್ಸುತ್ತೆ, ಒಂದು 10 ಸಲ ಕೇಳಿದ್ರು, ಇನ್ನೇನ್ ಮೂವ್ ಮಾಡ್ಸೋಣ ಅಂತ ಜೆಜೆನ್ ಬಂದ್ ಸರ್ ಬಾವಿನ ಕ್ಲೋಸ್ ಮಾಡ್ಬಿಟ್ಟು ಕೃಷಿ ಬಾವಿ ಅಷ್ಟೇ ಕೊಡ್ತಿದ್ದಾರೆ ತಿಂದ್ರು. ಅಂದ್ರೆ ಅದು ಸಣ್ಣ ಇಟ್ಕೊಂಡು ಪತ್ತೆ ಇರ್ಬೇಕು, ಅದಕ್ಕೆ ಸಾಕಷ್ಟು ಇದನ್ನ ಕೇಳ್ಬಿಡ್ತಾರ, ನಿಮ್ಗೆ ಅದು ತಂದ್ಕೊಡೋಷ್ಟೊತ್ತಿಗೆ ಸುಸ್ತಾಗುತ್ತೆ, ಅಷ್ಟೊಕ್ಕ ಕೇಳಿದ್ದಾರೆ ಈಗ ಕೃಷಿ ಬಾವಿಗೆ. ಸ್ವಲ್ಪ ಪ್ರಮುಖವಾದ ಕೆಲಸ ಆಗಬೇಕು. ನಮ್ಮಲ್ಲೊಂದು ಈ ಸತಿ ಒಂದು CWSN ಮಗು ಇದೆ ಆಯುಷ್ಯ ಅಂತ ಹೇಳಿ, ಅದಕ್ಕೆ ಪಂಚಾಯತಿಯಿಂದ ಏನಾದರೂ ಸೌಲಭ್ಯಗಳೆಲ್ಲ ಇದೆ ಅಂತ ಹೇಳಿ ನಮ್ಮ ಸಾಹೇಬರು ಹೇಳಿದ್ರು. ಬೆಂಗಾವಲು ಭತ್ಯೆ ಮತ್ತೆ ಆ ಮಗುಗೆ UDAD ಕಾರ್ಡ್ ಕೊಡೋದು, ಅಂಗವಿಕಲರ ವೇತನ ಬರೋ ಹಾಗೆ ಮಾಡೋದು, ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮಲ್ಲೇ ಒಬ್ರು ಇರ್ತಾರಲ್ವಾ? ಹೌದು ಇದ್ದಾರೆ. ಅದ್ರ ಮಾಹಿತಿ ಕೊಟ್ಟು ಆ ಮಗುಗೆ ಬರೋ ಹಾಗೆ ವ್ಯವಸ್ಥೆ ಮಾಡ್ಬೇಕು. ಅವ್ರ ತಾಯಿ ಬಂದಿದ್ದಾರೆ, ಮಗು ಕೂಡ ಬಂದಿದ್ದಾರೆ ಅವರು ಗ್ರಾಮ ಪಂಚಾಯತಿ ಅವ್ರಿಗೆ ಹೇಳೋದು ಒಂದು ನಮಗೂ ಇದ್ರ ಬಗ್ಗೆ ಮಾಹಿತಿ ಅವರಿಂದಲೇ ಹೋಗಿ ಅದು ಡಾಕ್ಟರ್ ಹತ್ರ ಹೋಗಿ ಇದು ಮಾಡಿ ಬಂದು ಆ 4-5 ತಿಂಗಳಾಯ್ತು, ಅದು ಇನ್ನು ಬರಲಿಲ್ಲ, UDAD ಕಾರ್ಡ್ ಬಂದಿಲ್ಲ. ಅಂಗವಿಕಲತೆ ID ಕಾರ್ಡ್ ಅಂತ ಏನ್ ಕೊಡ್ತಾರಲ್ವಾ, ಅದಿನ್ನೂ ಬಂದಿಲ್ಲ. ಆಗ್ಲೇ ಸುಮಾರು ಇವಾಗ ಅಡ್ಮಿಷನ್ ಆಗಿ ಈಗ ಡಿಸೆಂಬರ್ ಕೇಳಿ ಬರುತ್ತೆ ಉನ್ನತ ಆರೋಗ್ಯದ ಏನಾದ್ರು ವ್ಯವಸ್ಥೆ ಇದ್ರೆ ಪಂಚಾಯತ್ ವತಿಯಿಂದ ಏನಾದ್ರು ಇದ್ರೆ ನಮ್ಗೆ ಒಂದ್ಸಲ ಇದು ತರಿಸಿದ್ರು ಸರ್, ವೀಲ್ ಚೇರ್ ಎಲ್ಲ ತರಿಸಿದ್ರು. ಮತ್ತೆ ಒಂದ್ಸಲ ವಾಕಿಂಗ್ ಸ್ಟಿಕ್ ಇದೆ ಅನ್ಸುತ್ತೆ ಅಲ್ವಾ ಮಗುಗೆ, ಅದೊಂದು ಸಲಕರಣೆ ಇದೆ. ಓಡಾಡಕ್ಕಾಗಲ್ವಾ? ಕರ್ಕೊಂಡ್ಬರ್ತೀನಿ. ಆ ಮಗು ಏನೇನು ವೇತನಗಳು ಬರ್ಬೇಕು ಅದೆಲ್ಲದೂ ಬರೋ ಹಾಗೆ ವ್ಯವಸ್ಥೆ ಮಾಡ್ತಾರೆ. ಬೇಸಿಕ್ ಒಂದು UDAD ಕಾರ್ಡ್ ಆಗಿಲ್ಲ, ಎಷ್ಟು ಆ ಮಗು ಜನಿಸಿ ಎಷ್ಟು ಕಮ್ಮಿ ಆಯ್ತು, ಅದೊಂದು ಪರ್ಮನೆಂಟ್ ಅದಕ್ಕೆ ಅಂಗವಿಕಲತೆಯ ಒಂದು ಕಾರ್ಡ್ ಅದು ಎಲ್ಲಾ ಸೌಕರ್ಯಗಳನ್ನು ಪಡಿಬೇಕಂತಂದ್ರೆ ನೋಡಿ ಇವರಿಗೆ ರವೇಣ ಇಟ್ಕೊಂಡು ಮಾಡ್ಸಿದಾರೆ. ಹೌದಾ? ನಮ್ಗೆ ಯಾರಿಗಾರು ಒಂದ್ ಮಾತು ಹೇಳಿದ್ರೆ ಅವರಲ್ಲೇ ಇರ್ತಾರೆ, ನಾವು ಮೀಟಿಂಗ್ ಅವ್ರು ಇರ್ತಾರದಿಲ್ಲ ಮಾಹಿತಿ ಗೊತ್ತಾಗಿಲ್ಲ ಅಂದ್ರೆ ಮಾಡ್ಕೊಡ್ಲಿಲ್ಲ ಅಂತ ಬೇಜಾರ್ ಮಾಡ್ತಾವ. ನಮ್ಗೆ ಗೊತ್ತಾದ್ರೆ ನಾವು ಅವ್ರಿಗೆ ಇಟ್ಕೊಂಡು ಮಾಡ್ಕೊಡ್ತೀವಿ ಅಂತ. ಅವ್ರಿಗೆ ಮೊನ್ನೆ ಹೋಗಿ ಹೇಳಿದ್ರು ಆಸಕ್ತಿ ಇಲ್ಲ ಕರ್ಕ ಬನ್ನಿ ಅಂತ ಹೇಳಿ, ಯಾಕಂದ್ರೆ ಅವ್ರು ಇದಕ್ಕೆಲ್ಲ ಓಡಾಡಿ ಸಾಕಾಗಿದೆ. ಅಂದ್ರೆ ನಿಲ್ಲಕ್ಕಾಗಲ್ಲ ಅವಳಿಗೆ. ಒಂದು ರಿಪೀಟ್ ಕರ್ಕೊಂಡ್ಬಂದಿದ್ದ ಇಲ್ಲ ಬರವಿಷ ಹೇಳಿದ್ರೆ ಅವ್ರು ಮತ್ತೆ ಅವ್ರು ಸ್ಕೂಲಲ್ಲಿ ಕೂರ್ಸಿ ಈ ದಿನ ಕರ್ಕ ಬರ್ತಾರೆ. ಮಾತಾಡ್ತಾಳ ಬಿಸಿ ತಿಂತಿ ಅಮ್ಮ, ಬಿಸಿ ತಿಂತಿ ಒಂಚೂರು ಪಿಜನ್ ತರಗತಿಯಲ್ಲಿ ಇದ್ದಿದ್ದು ತಿಂಗಳಿಗೆ ಒಂದ್ಸರಿ ಡಾಕ್ಟರ್ ಬರ್ತಾರೆ, ಶಿವಮೊಗ್ಗನೇ ಕಳಿಸ್ತಾರೆ, ಡಾಕ್ಟರ್ ಬರ್ತಾರೆ, ಅವತ್ತ ಕರ್ಕೊಬಂದು ನೀವು ರಿಪೀಟ್ ಕರ್ಕೊಬಂದು ಬರವೇಶ್ವರ ಒಂದು ಕೇಂದ್ರ ಮಾಡ್ತಾರೆ ಶಾಲೆಯಲ್ಲಿ. ಎಲ್ಲ ಮಕ್ಕಳಿಗೂ ಅವರು ಟೇಬಲ್ ಮೇಲೆ ಬೆಡ್ಶೀಟ್ ಹಾಕಿ ಅದನ್ನು ಮಗುವಿಗೆ ಅದನ್ನು ಹೇಳ್ಕೊಡ್ತಾರೆ. ನೀವು ಆ ಥರ ಫಾಲೋ ಮಾಡಿದ್ರೆ ಕ್ರಮೇಣ ಅವಳು ಸರಿ ಆಗ್ತಾರೆ. ಒಂದೇ ಸರಿ ಆಗೋದಿಲ್ಲ. ಮತ್ತೆ ನೆಗೆಸಿರ ಅದೇ ಗೊತ್ತಾ, ನಾವು ಹಿಂಗಾಗಿದೆ ಅಂತ ಹೇಳ್ಕೊಂಡು ಎಲ್ಲೋ ದೇವರು ಮತ್ತೊಂದು ಆ ಥರ ಚಿಂತೆ ಮಾಡೋದ್ಕಿಂತ ಚೆನ್ನಾಗಿ ಮತ್ತೆ ಕೆಲವು ಮೂಢನಂಬಿಕೆನೂ ಬಿಟ್ಟಾಗಬೇಕು. ಈ ಮನುಷ್ಯನ ಕೆಲವು ಯಾವ ಕೆಲಸ ಆಗದೆ ಅಂತಾರಲ್ಲ, ಅವರು ನೀಟಾಗಿ ಹೇಳ್ಕೊಡ್ತಾರೆ. ಆ ಥರ ತರಬೇತಿ ನಿಮ್ಮ ಮನೇಲಿ ಮಾಡ್ಬೋದು ಈಸಿಯಾಗಿ. ಆ ಥರ ಮಾಡಿಕೊಟ್ರೆ ಹಂತವಾಗಿ 6 ತಿಂಗಳು, ವರ್ಷ, 2 ವರ್ಷ, 3 ವರ್ಷ ನಂತರ ಮಗು ಸರಿ ಆಗ್ತಿದೆ. ಇನ್ನ ಬೇಕು ಅಂದ್ರೆ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ ತೀರ್ಥಹಳ್ಳಿ, ಮೇಡಮ್ ತೀರ್ಥಹಳ್ಳಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, SC ಕುಮಾರಸ್ವಾಮಿ ನಮ್ಮ ಇಲ್ಲಿ ಆಗ್ಬಿಟ್ಟಿರೋರು. ಅವ್ರು ತುಂಬಾ ಪಿಜೆಸ್ಟ್ ಕುಮಾರ್ ಅಂತ, SC ಕುಮಾರ್ ಅಂತ
ನಮ್ಮ ಹಾಲ್ಗುಡೆ ಅವರು ತೀರ್ಥಹಳ್ಳಿ ಮಾಸ್ಟರ್ ತುಂಬ ವರ್ಷ ಇದ್ದಾರೆ. ಅವರೇ ಒಂದು ಶಾಲೆ ಮಾಡಿದ್ದಾರೆ ಅಂತ ಮಕ್ಕಳಿಗೆ. ಅವ್ರದ್ದು ಡ್ಯೂಟಿ ಮುಗಿದ ತಕ್ಷಣ ಬರೀ ಇದೇ ರೆಡಿ ಮಾಡೋದು. ಅವ್ರ ಹತ್ರ 1 ವರ್ಷ 6 ತಿಂಗಳು ಇರಬೇಕು, ಕರ್ಕೊಂಡೋಗಿ 1 ವರ್ಷ 6 ತಿಂಗಳು ಇರಬೇಕು. ಮತ್ತೆ ಅದಕ್ಕೆ ಇದಿಲ್ಲ, ಏನೇಳಿ ಹಣಕಾಸಿನ ನಾವಿಲ್ಲ ಅವರಿಗೆ ನೀವು ಆಸಕ್ತಿಯಿಂದ ಹೋಗ್ಬೇಕಮ್ಮ, ಏನು ಮಾಡ್ಲಿಕ್ಕಾಗಲ್ಲ. ಇದು ಮುಗುಳ್ತಿನಲ್ಲಿ ಒಂದು ಶಾಲೆ ಟೀಚರ್ ಮುಗುಳ್ತಿ ಶಾಲೆ ಟೀಚರ್ ಮಗಳು, ಅದಕ್ಕೂ ಅಷ್ಟೇ ನಡೀಲಿಕ್ಕೆ ಆಗ್ತಿಲ್ಲ, ಮಲ್ಕೊಂಡಲ್ಲೇ ಇದು ಸ್ವಲ್ಪ ತುಂಬ ಇದಿದೆ, ಆಕ್ಟಿವ್ ಇದ್ದಾರೆ ಮುಖದಲ್ಲಿ, ಅಂದರೆ ಕೈಕಾಲುಗಳ ಸ್ವಾಧೀನ ಇಲ್ಲ. ಸೊ ಈಗ ಆ ಮಗು ಎದ್ದು ಕೂತ್ಕೊಳ್ಳೋದಾಗಲಿ ಹಿಡ್ಕೊಂಡು ನಡೆಯೋದಾಗಲಿ ಶುರು ಮಾಡಿದ್ದಾರೆ. ಟೈಮ್ ಬೇಕು, ದೀರ್ಘ ನಿಮ್ಮ ಹೈಸ್ಕೂಲ್ ಮಾಡಿದಾಗ 4 ಮಗು ಅಲ್ಲಿ ಬರೀ ತುಂಬಾ ಉತ್ತಮ ಇದೆ. ಹೇಳ್ತಾರೆ ಈಗ ಅವರೇ ಮಾಡ್ತಾರೆ, ಮಾಡಿದ್ದೀನಿ ಮಾಡ್ತಾರೆ ಮಾಡ್ತೀನಿ ಸರ್. ಅದು ಈ ಥರ ಇದೆ. ಅವರು ಕುಮಾರ್ ಅಂತ ಕಂಡು ಅವರು ನಮ್ಮ ತಾಲೂಕಿನವರು ಹಾಲ್ಗುಡಿಯವರು, ಒಳ್ಳೆ ಮನುಷ್ಯ. ಅವನ ಸೇವೆ, ಅವನ 92ನೇ ನನ್ನ ಜೊತೆಗೆ ಅಪಾಯಿಂಟ್ ಹೋಗಿದ್ದ. ಇವತ್ತಿಲ್ಗೋನು ಎಂತೆಂತೋ ಎಷ್ಟು ದೂರದೆಲ್ಲ ಬರ್ತಾರೆ ಮಕ್ಕಳು ಕರ್ಕೊಂಡು, ಕಾರ್ಯಗಳ ಕರ್ಕೊಂಡು ಅಂತ ಬಿಟ್ಟು ಹೋಗ್ತಾರೆ, ಇರಬೇಕಾಗುತ್ತೆ. ಸಬ್ಗುಡ್ಡೆದವರು ಒಂದು ಮನೆ ಮಾಡಿ, ತೀರ್ಥಹಳ್ಳಿ ಸಬ್ಗುಡ್ಡೆಯಲ್ಲಿ ಅವ್ರಿಗೆ ಮನೆ ಮಾಡಿದ್ದಾರೆ. ಅಲ್ಲೇ ಒಂದು ಕೇಂದ್ರ ಮಾಡ್ತಿದ್ದಾರೆ. ತುಂಬ ತಾಯಂದಿರು ಮಕ್ಕಳು ಕರ್ಕೊಂಬಂದು ಇಟ್ಕೊಂಡಿದ್ದಾರೆ. ಅವನ್ನೆಲ್ಲ ಹೇಳ್ಕೊಡ್ತಾನೆ, ಅದರಿಂದ ತಾಯಂದಿರು ಫಾಲೋ ಅಪ್ ಮಾಡಬೇಕು. ಮತ್ತು ಇವಳು ಬಿಟ್ಟು ನೀವು ಬರೋಕ್ಕಲ್ಲ, ನೀವು ಅವಳ ಜೊತೆ ಇರಬೇಕು. ಅವ್ರು ಏನೆಲ್ಲ ಹೇಳ್ತಾರೆ, ಏನೇನು ಹೆಂಗೆ ಹೇಳ್ತಾರೆ ಅದನ್ನ ಮಾಡ್ತಾರೆ, ಬೆಷ್ಟೇ ಒಂದ್ಸರಿ ಹೇಳ್ಕೊಡ್ತಾರೆ. ನೀವು ಅದನ್ನ ಮಾಡ್ತಾ ಹೋದರೆ ಮಗು ಅದು ಆಟೋಮೆಟಿಕ್ ಸರಿ ಆಗ್ತದೆ. ಇದಕ್ಕೆ ಆಗಲಿದೆ ಅಂತ ಏನಿಲ್ಲ. ಮಾಡ್ತಾ ಇದೀವಲ್ಲ, ಅಲ್ಲೂ ನಮ್ಗೆ ಎಲ್ಲ ಹೇಳಿಕೊಟ್ಟಿದ್ದಾರೆ. ಅವ್ರು ಹೇಳಿದಂಗೆ ಕಾಲಿಗೆಲ್ಲ ಇದು ಕಟ್ಕೊಂಡು ಹಿಂಗೆಲ್ಲ ಹಿಡಿಸಿ ನಡೆಸಿ ಇದಾಗ್ತದೆ. ಅವ್ರದ್ದು ಒಂದ್ಸಲ ಕರ್ಕೊಂಡು ಹೋಗಿರ್ತಾರೆ ಹತ್ರ ಮೇಡಮ್ ನಂಬರ್ ಕೊಟ್ಟಿರ್ತೀನಿ. ಅವರು ಕುಮಾರ್ ಅಂತ ಹೇಳಿ ಮಾಸ್ಟರು. ಇಂಥವೆಲ್ಲ ನೋಡಿ, ಇದೇ ಗಾಳಿಯಲ್ಲಿ ಓಡಾಡಿ ಥಂಡಿಯಾಗಿ ಕಪ್ಪಾಗುತ್ತೆ. ಎಲ್ಲಿ ಕರ್ಕೊಂಡೋಗಿ ಗಾಳಿ ಕರ್ಕೊ ಬಂದ್ರೆ ದೂರಲ್ಲ, 2 ದಿನ 3 ದಿನ ಇದೇ ಥರ ಥಂಡಿ ಆಗ್ತಾರೆ, ಗುಣ ಆಗ್ತಾರೆ. ಅದ್ರ ಬಗ್ಗೆ ಏನಾಯ್ತು ನೋಡಿ, ಸ್ವಲ್ಪ ಉದಾಸೀನ ಮಾಡಿ. ನಿಮಗೆ ಸ್ವಲ್ಪ ಸಮಯ ಅವಳಿಗೆ ಕಷ್ಟ ಆಗ್ತದೆ. ಅವಳನ್ನ ಒಂದು ಸ್ವಲ್ಪ ನೀವು ಈಗ ಅವಳಿಗೆ ಗಮನ ಹರಿಸ್ತೀರಿ ಅಂದರೆ ಒಂದು 6 ತಿಂಗಳು, ವರ್ಷ ಮಾಡ್ತಾರೆ. ಆಮೇಲೆ ನೀವು ಬೇಡ ಅಟೆಂಡ್ ಒಳಗಡೆ ಇಷ್ಟನ್ನು ನೀವು ಅಷ್ಟು ಗಮನ ಹರಿಸ್ಬೇಕು. ಮತ್ತು ಇವತ್ತಿನ ಆಗುವಂಥ ಬದುಕಲ್ಲ ಇದು. ಅವಳಿಗೆ ತುಂಬ ಟೈಮ್ ತೊಗೊಂಡಿರ್ತೀವಿ. ಇನ್ನೊಂದು ನಮ್ಮ ಗಂಡಸೂರು ಒಂದು ಮಗು ಅಷ್ಟೇ, 2 ಕಾಲುಗಳು ಇರಲಿಲ್ಲ. ಅವ್ರು ಬೆಂಗಳೂರಿಗೆ ಕರ್ಕೊಂಡು ಬಿಡಿದ್ರು. ಅವರು ಅದಕ್ಕೆ ತಕ್ಕಾಗಿ ಇನ್ಸ್ಟ್ರೂಮೆಂಟ್ ಹಾಕಿ ಆಮೇಲೆ ಈಗ ಪಾದ ಅವ್ನಿಗೆ ಓಡಾಡ್ತಾರೆ, ಅವ್ನು ಬೇಯಿಸ್ಕೊಳ್ಳೋದಿಲ್ಲ. ಹಂಗೆ ಮಾತಾಡೋದು ಕಲ್ತೇನೆ. ಹಂಗೆ ಅವ್ನಿಗೆ ಈ ಸೊಂಟ ಮತ್ತೆ ಕಾಲು ಇರಲಿಲ್ಲ ಅವನಿಗೆ. ಈಗ ಅವ್ನು ರೆಡಿ, ಗಂಡು ಮಗು ತುಂಬ ಚೆನ್ನಾಗಿ. ಅಂದರೆ ಕಷ್ಟ ಮಾಡಕ್ಕೆ ಹೋಗ್ಬಾರ್ದು. ಹಿಂಗಾಗಿ ಇಷ್ಟು ಮಗು ಇಷ್ಟು ಇಟ್ಕೊಂಡು ನಾವು ನಿಮಗೆ ಎಷ್ಟು ಅಂತ ಇದನ್ನೇ ನೋಡೋಕ್ಕಾಗುತ್ತೆ. ನಿಮಗೆ ಇದಕ್ಕೇನೋ ಪರಿಹಾರ ಕಂಡು ಹೋಗ್ಬಿಡಿ. ಪರಿಹಾರ ಅನ್ನೋದು ಎಲ್ಲರಿಗೂ ಇದಮ್ಮ ಸಮಸ್ಯೆಯಾಗಿ ನೀವು ಯೋಚನೆ ಮಾಡಿದ್ರೆ ದೇವ್ರ ಖಂಡಿತ ಎಲ್ಲೋ ಯಾವ್ದೋ ಒಂದು ಕೈ ಹಾಕೊಂಡ್ರಿಂದನೋ ಯಾವುದೋ ಒಂದ್ರಿಂದ ಆಗುತ್ತೆ. ಎಲ್ಲ ಡಾಕ್ಟರ್ ಅಂತಲ್ಲ, ಯಾರೋ ಡಾಕ್ಟರ್ ಯಾವುದೋ ಕಾಯಿಲೆ ಅವ್ನ ಕೈ ಮುಂದೆ ಗುಣ ಆಗ್ತೈತಿ. ಡಾಕ್ಟರ್ ಅಂದಷ್ಟು ಎಲ್ಲರೂ ಮಾಡೋಕ್ಕಾಗಲ್ಲ. ಅವ್ನ ಕೈ ಮತ್ತೊಬ್ಬ ಡಾಕ್ಟರ್ ಮಾಡ್ತಾನೆ, ಅದು ಅವರು ಇದು ಕೈ ಗುಣ ಹೇಳ್ತಾರಲ್ಲ, ಯಾವುದೇ ಕೈ ಗುಣ. ನೀವೆಲ್ಲ ಅಡಿಗೆ ಮನೆ ಮಾಡ್ತೀರ, ನಿಮ್ಮಲ್ಲಿ ಎಲ್ಲರ ಮನೇಲಿ ಯಾವುದೋ ಒಂದು ವಿಶೇಷ ಇರುತ್ತೆ. ನಿಮ್ಮಲ್ಲಿ ನೀವು ಮಾಡಿ ಸರ್, ಅದ್ರ ರುಚಿ ಅವ್ರು ಮಾಡಕ್ಕೆ ಬರಲ್ಲ. ಅದು ಹಾಗೆ ಅವ್ರದ್ದು ಕೈ ಗುಣ ಆ ಥರ ಇರ್ತದೆ. ಕಷ್ಟ ಅನ್ಸಲ್ಲ. ಮಗು ಅದನ್ನ ಇಷ್ಟು ನಾವು ನೋಡ್ಕೊಂಡು ಇಟ್ಕೊಂಡ್ರೆ ಮುಂದೊಂದು ಸಮಸ್ಯೆ ಹೆಚ್ಚಾಗಿಬಿಟ್ರೆ ಕಮ್ಮಿ ಆಗಲ್ಲ. ಹಾಗಾಗಿ ಈ ಚಿಕ್ಕ ವಯಸ್ಸಲ್ಲಿ ಪರಿಹಾರ ಮಾಡಲು ನಿಮ್ಗೆ ಸಾಧ್ಯತೆ ಇದೆ, ಮಾಡ್ಬೇಕು. ಸ್ವಲ್ಪ ಕಷ್ಟ ಆಗ್ಬೋದು ನಿಮ್ಗೆ, ಕೂಲಿ ಮಾಡೋದು ಮತ್ತೊಂದು ಏನೋ ಅವನ್ನೆಲ್ಲ ಬದಿ ಹೊತ್ಕೊಂಡು ಯಾವ ನಿಮಗೆ ಕೆಲಸ ಟೈಮ್ ಇರಲಿಲ್ಲ, ಆ ಸಂದರ್ಭದಲ್ಲಿ ಹೋಗಿ. ಈಗ ಅಡಿಕೆ ಕೊಲೆ ಸುಲಿಯೋ ಟೈಮಿಗೆ ನಿಮ್ಗೆ ಆಗಲ್ಲ, ಬೇಡ ಇವಾಗ ಮಾಡಿ. ಈ ಕೆಲಸ ಮಾಡಿ ಸಂಪಾದನೆ ಮಾಡ್ಕೊಂಡು 4 ಕಾಸು. ಆಮೇಲೆ ಹೋಗಿ ಒಂದು 10 ತಿಂಗಳು 2 ತಿಂಗಳು ಮಗು ಜೊತೆ ಇರಬೇಕು, ಆ ಡಾಕ್ಟರ್ ಜೊತೆ, ಆ ಮಾಸ್ಟರ್ ಜೊತೆ ಇರಬೇಕು. ಅವ್ರು ಪ್ರತಿದಿನ ಬೆಳಿಗ್ಗೆ ಸಂಜೆ ಮಧ್ಯಾಹ್ನ ಆ 3 ಹೊತ್ತು ತರಬೇತಿ ಕೊಡ್ತಾರೆ. ಹಂಗೆ ಕೊಡ್ತಾ ಆಹಾರ ಏನು ಕೊಡಬೇಕು, ಆ ತಕ್ಕಾದ ಆಹಾರನೂ ಅವರು ತರಿಸ್ಕೊಡ್ತಾರೆ. ಸ್ವಲ್ಪ ಹಣ ಎಲ್ಲರೂ ಸ್ವಲ್ಪ ಇದ್ದೊಂದು ಜಾಸ್ತಿ ಕೊಡ್ತಾರೆ. ನೀವಿಲ್ಲಂದ್ರೆ ಅದಕ್ಕೆ ನಾವು ಬಡವಂದ್ರೆ ಏನೋ ಇಷ್ಟೇ ಕೂಡ ಕಂಡೀಷನ್ ಇಲ್ಲ. ಅದು ಏನು ಬೇಕು ವ್ಯವಸ್ಥೆ ಅಷ್ಟು ಮಾಡ್ಕೊಂಡು ಹೋದ್ರೆ ಬೇಕು ಆಗ್ತಾರೆ ಅಂತ ಮಗು ಅಷ್ಟೇ. ನಿಮ್ದೇ ಅಂತ ಅಲ್ಲ ಮಗು, ಮೊನ್ನೆ ಒಂದು ಶಾಲೆ ನಂದಿಮನೆ ಶಾಲೆ ಶಿಕ್ಷಕರು ಅವ್ರ ಮಗು ಇದೇ ರೀತಿಯಾಗಿದೆ. ಹೌದೌದು, ಎಲ್ಲರಿಗೂ ಇರ್ತದೆ. ಅವರು ಸಹ ಏನೋ ಥೆರಪಿಗೆ ಟೀಚರ್ ಮಗಳು ನೋಡಿ, ಅವರು ಟೀಚರ್ ಬೇಕಾಷ್ಟಿದೆ. ಅದು ಮಗು ಆ ಥರ ಏನು ಮಾಡಕ್ಕೆ ಬರಲ್ಲ. ಮಗು ಆ ಥರ ದೇವ್ರು ಕೊಟ್ಟು ಮಕ್ಕಳು ಏನೋ ಬರಲ್ಲ.
ಅದಕ್ಕೆ ನಾವು ಯಾವುದೇ ಥರದ ನಿರ್ಲಕ್ಷ್ಯ ಮಾಡ್ದೇನೆ ಅಥವಾ ನಾವು ಬಗ್ಗೆ ಮಕ್ಳಿಗೆ ಗಮನ ಹರಿಸಲಿಲ್ಲ ಅಂದ್ರೆ ಆ ಸಮಸ್ಯೆ ದೊಡ್ಡದಾಗ್ತಾನೆ ಹೋಗ್ದಂಗೆ ಅದು ಕೊನೆಗೂ ದೊಡ್ಡದೇ ಕೆಲಸನಾರು ಅವ್ರು ಮಾಡ್ಕೊಂಡ್ರೆ ನಾನು ಸಮಾಧಾನನ ಅದಕ್ಕೆ ಹೇಳ್ತೇನೆ ನಾನು. ಬೇರೆ ಏನು ಮಾಡೋದ್ ಬೇಡ, ನಿಮ್ ಹೊಟ್ಟೆ ಇರೋದ್ ಬೇಡ, ಅವಳ ಕೆಲಸನಾದ್ರೂ ಅವ್ಳು ಮಾಡ್ಕೊಳ್ತಾ ಅಷ್ಟು ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಸಮಸ್ಯೆ ಇಲ್ಲ. ಬಿಟ್ಟು ಕೆಲ್ಸಕ್ಕೆ ಹೋಗೋದು ಕಷ್ಟ. ಮುಂದಿನ ದಿನಗಳಲ್ಲಿ ದೇವರು ಅವಳಿಗೆ ಆ ಟೈಮ್ ಹರಿಯೋ ಟೈಮ್ ಬಂದ್ರೆ ಅವಳು ಒಳ್ಳೆ ಅಂಶ ಆಗ್ಬೋದು, ಅದೇನು ಕಷ್ಟ ಅಲ್ಲ. ದೇವರ ಆಶೀರ್ವಾದ ಮತ್ತೆ ಎಲ್ಲರ ಸಹಕಾರ, ಯಾರು ನಾನು ಹೇಳಿದೆ ಅವರೊಂದು ಹೇಳಿದ್ರು, ಇವಕ್ಕೆಲ್ಲ ಎಲ್ಲ ತಿಳ್ಕೊಂಡು ಮಾಡ್ಕೊಂಡು ಸ್ವಲ್ಪ ಕಷ್ಟಪಡಿ ಮಗು ವಿಚಾರ ಖಂಡಿತ ಬರುತ್ತೆ. ಸರಿ, ಮತ್ತೆ ಇನ್ನೇನು ಶಾಲೆ ವಿಚಾರದಲ್ಲಿ ಈಗ ನಾನು ಮಾತಾಡ್ಬೇಕು ಅಂತಂದ್ರೆ, ಈಗ ನನಗೆ ಗೊತ್ತಿದ್ದಂಗೆ ನಮ್ಮ ಏನು ಸಾಮಾಜಿಕ ಪರಿಶೋಧನಾಧಿಕಾರಿಗಳು ನಮ್ಮ ತಾಲೂಕಿನ ಹಲವು ಶಾಲೆಗಳನ್ನ ಮಾಡಿದರೆ ಅದರಲ್ಲಿ 134 ಪ್ರಶ್ನೆಗಳನ್ನ ಅಂದ್ರೆ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಗೋಸ್ಕರ ಏನು ತಯಾರು ಮಾಡಿರ್ತಕ್ಕಂಥ ರೂಪರೇಷೆ ಮಾಡಿರ್ತಕ್ಕಂಥ ಪ್ರಶ್ನಾವಳಿಗಳಿಗೆ ತಕ್ಕ ಹಾಗೆ ಶಾಲೆಗಳಿದ್ರೆ ಅದು ಸರ್ವತೋಮುಖ ಬೆಳವಣಿಗೆ ಆಗುತ್ತೆ ಅನ್ನೋದು ಅದಕ್ಕೆ ಒಂದು ಅಲ್ವ ಸರ್. ಹಾಗೆ ಆ ಥರದ ಪ್ರಶ್ನೆಗಳನ್ನು ನೀವೆಲ್ಲ ಆರಿಸ್ಕೊಂಡ್ರಿ, ಎಲ್ಲ ಆಗಿದೆ. ಅದರಲ್ಲಿ ನಿಮಗೆ ಬರ್ತಿರೋ ಅಂಶಗಳನ್ನು ನೀವು ಅಲ್ಲಿ ಗುರುತಿಸಿ ಚರ್ಚೆ ಮಾಡಿರಿ. ಸೊ ಅದಕ್ಕೆ ಅದನ್ನ ಹೇಗೆ ಪರಿಹರಿಸ್ಕೊಳ್ಬೇಕು ಅಂದ್ರೆ ಸ್ಥಳೀಯ ಸರ್ಕಾರದಿಂದ ಗ್ರಾಮ ಪಂಚಾಯತಿ. ಸೊ ತುಂಬ ಮೇಜರ್ ಬಿಲ್ಡಿಂಗ್ ಹೋದ್ರೆ ಜಿಲ್ಲಾ ಅದಕ್ಕೆ ಸರ್ಕಾರಗಳಲ್ಲಿ ಜಿಲ್ಲಾ ಪಂಚಾಯತ್ಗಳಲ್ಲಿ ಅವು ನಾವೀಗ ದೊಡ್ಡ ದೊಡ್ಡ ಪ್ರಮಾಣದ ನಾವು ಈ CRTಗಳ ಮುಖಾಂತರ ಅದು ಶಿಕ್ಷೆಗಳಿರ್ತಾರೆ, ನಮ್ಮ ಮುಖಾಂತರ ನಮ್ಮ ಆಫೀಸ್ ಮುಖಾಂತರ ಅದು ನಾವು EO ಆಫೀಸಿಂದ ಶಿವಮೊಗ್ಗ ಹೋಗ್ತೇವೆ, ಜಿಲ್ಲಾ ಪಂಚಾಯತ್ ಹೋಗುತ್ತೆ, ಸರ್ಕಾರದಲ್ಲಿ ಹೋಗುತ್ತೆ. ನಾನು ಹೇಳಾಗ ಈ ಮೇಲ್ಚಾವಣಿ ರಿಪೇರಿಗೆ ಸರ್ಕಾರ ಹೋಗ್ತದೆ. ಈಗ 1.5 ಲಕ್ಷ ಮೇಲೆ ಇದರಲ್ಲಿ ಗ್ರಾಮದಷ್ಟು ಕೊಡೋಕ್ಕಾಗಲ್ಲ. ಸಣ್ಣ ಪುಟ್ಟ ಈಗ ಅಡಿಗೆ ಮನೆ ಸೋರಲ್ಲ, ಅದು ಸ್ವೀಟ್ ಹಾಕೊಡ್ತಾರೆ, ಅದೇನು ಕಷ್ಟ ಅಲ್ಲ. ಅದನ್ನ ಅವರಿಗೆ ಒಂದು 5-10 ಸಾವಿರ ಒಳಗಿನ ಎಸ್ಟಿಮೇಟ್ ಅದಷ್ಟು ಮಾಡಿ ಸಾಧ್ಯ ಉಂಟು ಉಪಾಧ್ಯಕ್ಷರಿಗೆ ಪಂಚಾಯತ್ ವತಿಯಿಂದ ಅಷ್ಟೇ. ಮತ್ತೆ 1,50,000 ಲಕ್ಷ ದಾಟಕ್ಕೆ ಪಂಚಾಯತ್ ಕಷ್ಟ ಇರ್ತದೆ. ಹಾಗೆ ಅದೊಂದು ಇನ್ನೂ ಗುಂಡಿ ಹೇಳಿದ್ರೆ ಅಥವಾ ಅದೊಂದು ಕಷ್ಟ ಆಗಲ್ಲ, ಅಥವಾ ಸೀರೆ ಹೋಗೋದನ್ನ ಅದನ್ನ ಮತ್ತೆ ಬೈಕ್ ಮಕ್ಕಳು ಓಡೋ ವಿಷಯ ಅದೊಂದು ಒಳ್ಳೆಯ ಕೆಲಸ. ಒಂಚೂರು ಲೇಟ್ ಆಗ್ಬೋದು ಮಾಡ್ಬೋದು. ಅದನ್ನು ಎಲ್ಲ ಏನೇ ಆದರೂ ಶಾಲೆಗಳ ಈ ಸದ್ಯದ ಮಟ್ಟಿಗೆ ಸಣ್ಣ ಪುಟ್ಟಗಳ ದುರಸ್ತಿ ಮಾಡ್ಕೊಳ್ಲಿಕ್ಕೆ ಗ್ರಾಮ ಪಂಚಾಯತಿಯೇ ನಮಗೆ ಅದೇ ಸರ್ಕಾರನೇ ಅವರಿಂದ ಸಾಧ್ಯ ಉಂಟು ಅಷ್ಟೇ. ಇದನ್ನ ಎಲ್ಲದೂ ಇಲಾಖೆ ಇಲಾಖೆ ನಾವೇನು ಶೈಕ್ಷಣಿಕವಾಗಿ ಆಡಳಿತಾತ್ಮಕವಾಗಿ ನಾವೆಲ್ಲ ನೋಡ್ಕೊಂಡು ಹೋಗ್ತೀವಿ. ಈಗ ಅದ್ರ ಬಗ್ಗೆ ನಾನು ಕೇಳ್ಕೊಂಡೆ ಪ್ರಶ್ನೆ ಉಂಟು. ಇಲಾಖೆ ವತಿಯಿಂದ ಏನು ಕಮ್ಮಿ ಮಾಡಿಲ್ಲ, ನಾವು ಅಧಿಕಾರಿಗಳು ಬರೋ ಹೋಗೋದು ಕಮ್ಮಿ ಮಾಡಲಿಲ್ಲ. ಏನೇನು ಸಮಸ್ಯೆಗಳು ಕೇಳ್ಕೊಂಡಿದ್ದೀವಿ, ಏನೇನು ಸಲಹೆ ಬೇಕು, ಮಕ್ಕಳಿಗೆ ಏನು ವಿದ್ಯಾಭ್ಯಾಸ ಏನು ಮಾಡಬೇಕು ಅದ್ರ ಬಗ್ಗೆ ಎಲ್ಲ CRTಗಳು ನಾವು ಬಂದಿರ್ತೀವಿ. BO ಸರ್ ಬಂದಿರ್ತಾರೆ. BO ಅವರ ಒಂದ್ಸರಿ ಹೊಸ 268 ಶಾಲೆಗಳು ತೆರಿಬೇಕು ಸಾಹೇಬರು. ಸೊ ಅವಾಗ ಅನಿವಾರ್ಯ ವರ್ಷಕ್ಕೆ ಒಂದ್ಸರಿ ಅಂತೂ ಅದು ನಮ್ಮ ಸಾಹೇಬ್ ಪೂರದಲ್ಲಿ ಅವರಿಗೆ ನಮ್ಮ ಒಂದು ದೂರ ನಮ್ಮ ತಾಲೂಕಿಗೆ ನಮ್ಮ BO ಸಾಹೇಬರು ಜೀಪ್ ಇಲ್ಲ. ಹಿಂದೆ ಇತ್ತು, ಒಂದು 5-10 ವರ್ಷ ಆಗ್ತದೆ ಸ್ಕ್ರಾಪ್ ಆಗಿ ಹಳೆ ಇನ್ನು ಹೊಸ ಕೊಡಬೇಕು ಸರ್ಕಾರ, ಇನ್ನೂ ಕೊಟ್ಟಿಲ್ಲ. ಅದ್ರ ಬಗ್ಗೆ ಎಲ್ಲ ಮಿನಿಸ್ಟರ್ ಎಲ್ಲ ನಾವು ಸುಮ್ಮನೆ ಪ್ರಯತ್ನ ಮಾಡೋದು ಎಲ್ಲ ಮಾಡಲಿ ಆಗಲಿಲ್ಲ. ಹಾಗಾಗಿ ಈಗ ಅವರು ಪಾಪ BO ಆದ ಬಸ್ ನಮ್ದು ತಿಳ್ಕೊಂಡು ಇಲ್ಲಿ ಬಂದು ಮತ್ತೊಂದು ಊರಿಗೆ ಹೋಗೋದು ಸರಿ ಅನ್ಸಲ್ಲ. ನಾನು ಬಂದು ತಿಳ್ಕೊಂಡೆ ಬಸ್ ನನ್ನ ನಡೀತಿದ್ದು ನಾವು ಸ್ವಲ್ಪ ಚಾಲಕ ಅಧಿಕಾರಿಗಳಿಂದ ಅವ್ರಿಗೆ ಒಂದು ಗಣತಿಗೆ ಹೋಗಕ್ಕೆ ಒಂದು ಜೀಪ್ ಇದ್ರೆ ಅಥವಾ ಕಾರ್ ಇದ್ರೆ ಈ ಇಂಥವೆಲ್ಲ ಇದಾರೆ ಮೇನ್ ರೋಡ್ ಸೈಡ್ ಸಮಸ್ಯೆ ಬರ್ತದೆ. ನಾನು ಹೇಳ್ತೀನಿ ಒಳಗಡೆ ಇಂಟೀರಿಯರ್ ಕಾಯಿ ಮಾಡಿರ್ಬೋದು ಅಥವಾ ಇನ್ಯಾವುದೋ ನಂದಿ ಮನೆ ಇಂಥದ್ದು ಒಳಗಡೆ ಹೋಗಿರ್ತೀವಿ ಶಾಲೆ ಅಂತೇಳಿಗೆಲ್ಲ ಅಧಿಕಾರಿಗಳು ಹೋಗ್ಬೇಕು ಅಂತಂದ್ರೆ ಅವ್ರಿಗೆ ಒಂದು 4 ಶಾಲೆ ಕವರ್ ಮಾಡ್ಬೇಕು ಅಂತಂದ್ರೆ ವಾಹನ ವ್ಯವಸ್ಥೆ ಇರಬೇಕು. ಇದು ಒಂದು ಸಮಸ್ಯೆ ಬಿಡಿ, ಅದು ಹೇಗೋ ಮಾಡ್ಕೊಂಡು ಹೋಗ್ತಾರೆ ಶಾಲೆ ಎಲ್ಲ ಯಾರು ಮುಖಾಂತರ ಏನೇನು ಮಾಡ್ಕೊಂತಾರೋ. ಒಟ್ಟು ಎಲ್ಲ ಕಡೆ ಫಂಕ್ಷನ್ಗೂ ಎಲ್ಲ ಕಡೆಗೂ ನಮ್ಮ ಶಾಲೆ ಕವರ್ ಮಾಡ್ತಾರೆ, ಯಾವುದಕ್ಕೂ ಬಿಟ್ಬಿಟ್ಟಿಲ್ಲ. ಇಂಟೀರಿಯರ್ಗಳಿಗೆಲ್ಲ ಹೋಗೋದಿಲ್ಲ ನಾವು ಶಾಲೆಗಳಿಗೆ, ಆ ಕಡೆ ನಗರ 8 ಸೈಡ್ 2 ಸೈಡ್ ಎಲ್ಲ ಕಡೆ ಹೋಗೋದಿಲ್ಲ. ಎಲ್ಲ ಕಡೆ ಶಾಲೆಗಳು ನಾವು ಅದೇ ಈ ಥರದ ಸಮಸ್ಯೆ ಅದು ಶೈಕ್ಷಣಿಕವಾಗಿ ನಮ್ಮ BO ಸಾಹೇಬರು ಯಾವುದನ್ನು ಪತ್ತೆ ಮಾಡಿ ಏನೇ ಸಮಸ್ಯೆ ಬಂದರೂ ಅವರು ಪಂಚಾಯತ್ ಜೊತೆಗೆ ಮತ್ತು ಜನಪ್ರತಿನಿಧಿಗಳ ಜೊತೆಗೆ ಅವರು ಚರ್ಚೆ ಮಾಡಿ ಏನು ಅನುಕೂಲ ಮಾಡಬೇಕು ಇಲಾಖೆಯಿಂದ ಅವರು ಸಹಕಾರವನ್ನು ನಮ್ಮ ಇಲಾಖೆಯಿಂದ ಯಾವತ್ತೂ ಬಿಟ್ಕೊಟ್ಟು ತಾಲೂಕಿಗೆ ನಮ್ಮ ತಾಲೂಕು ಶೈಕ್ಷಣಿಕವಾಗಿ ಮತ್ತು ಕ್ರೀಡಾ ವಿಚಾರದಲ್ಲಿ ಅತ್ಯುತ್ತಮ ಸಾಧನೆ ಮಾಡಿದೆ. ನಮ್ಮ ಇಲಾಖೆ ನಮ್ಮ ಹೊಸ ತಾಲೂಕು ವಿಶೇಷ ಹೇಳ್ಕೊಂಡ್ರೆ ಶೈಕ್ಷಣಿಕ ಮೇಡಮ್ರೆ 2 ಸಂದ್ರೆ ಜಿಲ್ಲೆಯಲ್ಲಿ 2 ಸಂದ್ರೆ ಇದೆ. ರಾಜ್ಯದಲ್ಲೇ 4ನೇ ಆಗಿದೆ. SSLC 625ಕ್ಕೆ 622 ಮಾರ್ಕ್ಸ್ ತೆಗೆದುಬಿಟ್ಟು 2 ಸರ್ಕಾರಿ ಶಾಲೆಗಳಲ್ಲಿ 10 ಮಾರ್ಕ್ಸ್ ತೆಗೆದಿದ್ದೇನೆ. ಹಾಗಾಗಿ ಇವತ್ತಿನ ದಿನದಲ್ಲಿ ಸರ್ಕಾರಿ ಶಾಲೆಯಲ್ಲಿ ಯಾವುದೂ ಗೊತ್ತಿಲ್ಲ, ಒಳ್ಳೆ ಉತ್ತಮ ಟೀಚರ್ಸ್ ಇದ್ದಾರೆ, ಚೆನ್ನಾಗಿ ಪಾಠ ಮಾಡ್ತಾರೆ, ಚೆನ್ನಾಗಿದೆ. ನಾವೇನು ಮಾಡ್ಬೋದು ಅವರಿಗೆ ಸಮುದಾಯದಲ್ಲಿರಲ್ಲ ಪಂಚಾಯತ್ ಯಾರ್ಯಾರು ಅವ್ರ ಜೊತೆಗೆ ನಾವು ಅವಾಗ ಹೋಗಿ ಬಂದು ಚೆನ್ನಾಗಿ ಮಾಡಬೇಕು. ಫಸ್ಟ್ ಮನೆ ಹೇಗಿದ್ದಾರೆ ಹೇಗೆ ನಮ್ಮ ಮಕ್ಕಳಿಗೆ ಗೊತ್ತು ಈ ಥರ ಹಿಂಗೆ ಬಂದಾಗ ಮಕ್ಕಳಿಗೂ ಒಂಥರ ನಮ್ಮಮ್ಮ ಬಂದು ಟೀಚರ್ ಕೇಳ್ತಾ ಇರ್ತಾರೆ, ನನ್ನ ಕಂಪ್ಲೇಂಟ್ ಹೇಳ್ತಾರೆ, ಆ ಮಗುಗೆ ಅರ್ಥ ಆಗ್ತದೆ ಒಂದು ಎಲ್ಲೋ ಒಂದು ಕಡೆಗೆ. ಈ ಥರ ಎಲ್ಲ ಇಬ್ಬರು ಒಂದು ಸಂಬಂಧ ಇಟ್ಕೊಂಡಾಗ ಆ ಶಾಲೆಯ ಮಕ್ಕಳ ಪ್ರಗತಿ ಹೆಚ್ಚಾಗ್ತಾ ಹೋಗ್ತದೆ. ಒಂದು ಸಂಬಂಧ ಹೆಚ್ಚಾಗ್ತಾ ಹೋಗ್ತದೆ. ನೀವು ಶಿಕ್ಷಕರು ಪೋಷಕರು ಸಂಬಂಧ ಚೆನ್ನಾಗಿದ್ದಷ್ಟು ಒಳ್ಳೆಯದು. ಹಾಗೆ ನಾವು ಮತ್ತೊಂದು ಏನಂದ್ರೆ ನಾನು ನನಗೆ ಇಟ್ಕೊಂಡಾಗೆ ನನಗೆ
ಗ್ರಾಮ ಪಂಚಾಯತಿ ಇವಾಗ ಇತ್ತಿನ ದಿನಗಳಲ್ಲಿ ನಾವು ಶಿಕ್ಷಕರಾಗಿರ್ತೀವಿ, ನಾವು ಎಷ್ಟೇ ಓದಿ ಏನೇ ಇರಲಿ ಏನಂದ್ರೆ ನಾವು ಗ್ರಾಮ ಪಂಚಾಯತಿ ಉತ್ತಮ ಸಮಾಧಾನ ಇಟ್ಕೋಬೇಕು. ನಮ್ದು ಸಣ್ಣ ಸಮಸ್ಯೆ ಬಂದು ಗ್ರಾಮ ಪಂಚಾಯತ್ ತಂದು ಈಗ ಇದೇ ಪಾಯಿಂಟ್ ಬರ್ತೀನಿ, ಯಾಕಂತ ಹೇಳಿಲ್ಲ ನಮ್ಗೆ ಅರ್ಜಿ ಕೊಟ್ಟಿಲ್ಲ ಅಂತ ಈ ಪ್ರಶ್ನೆ ಬರ್ತದೆ. ಅದಕ್ಕೆ ಏನೇ ವಿಚಾರ ಆದರೂ ಅವರ ದಾಖಲೆ ಇರ್ತಾವೆ, ನಾವು ಕೊಟ್ಟಿದ್ದೀವಿ, ನಮ್ಮ ತಪ್ಪಿಲ್ಲ. ಅವಾಗ ಅವ್ರು ಹೇಳ್ತಾವೆ ಕೊಟ್ಟಿದ್ರಿ ಅಲ್ಲೇನೋ ಪ್ರಾಬ್ಲಮ್ ಅಂದರೆ ಸಂಪರ್ಕ ಲೇಟ್ ಆಯಿತು ಮಾಡ್ಕೊಡ್ತೀವಿ ಮತ್ತು ಅವರೇ ಒಪ್ಕೊಳ್ತಾರೆ. ಈ ಥರವಾಗಿ ಇತ್ತೀಚಿನ ದಿನಗಳಲ್ಲಿ ಯಾಕಂದರೆ ಸಣ್ಣ ಪುಟ್ಟ ಶಾಲಾ ಅಗತ್ಯ ವಸ್ತುಗಳನ್ನ ಮಾಡ್ಕೋಬೇಕು ಅಂತಂದರೆ ಗ್ರಾಮ ಪಂಚಾಯತ್ ಜೊತೆಗೆ ನಿಕಟ ಸಂಪರ್ಕ ಇಟ್ಕೊಂಡಿರ್ಬೇಕು. ಎಸ್ ಟಿ ಎಮ್ಸರಾಗಿ ಶಾಲಾ ಶಿಕ್ಷಕರಾಗಿ ಪೋಷಕರಾಗಿ ನೀವು ಈಗ ಎಲ್ಲ ಕೇಳಿದ್ರಿ ಅವರಿಗೆ ವಿಷಯ ಈ ಥರ ಫಸ್ಟ್ ಕೇಳಿದಾಗ ಅವ್ರಿಗೆ ಈ ಥರ ನಮ್ಗೆ ಕೇಳ್ತಾರೆ. ಸೊ ಅವಾಗ ಈ ಕಡೆ ಗಮನ ಇರುತ್ತೆ, ನೋಡ್ಕೊಂಡ್ಬರ್ತಾರೆ ಶಾಲೆ ಕಡೆ ಬಿಡಲ್ಲ, ಪೋಷಕರು ಕೇಳ್ತಾರೆ, ಎಸ್ ಟಿ ಎಸ್ ಕೇಳ್ತಾರೆ ಈ ಥರ. ಮತ್ತು ಈ ಸಮಸ್ಯೆಗಳು ಮೇಜರ್ ಸಮಸ್ಯೆ ಹೇಳಿಲ್ಲ ಆ ಮೇಡಮ್ ಇಬ್ಬರಿಗಂತ ಹೋಗಿದೆ. ಈಗ ಅವರು ಸರಿಸಿ ಅದನ್ನು ಆ ವಿಷಯಗಳನ್ನು ನಮಗೆ ಈ ಅರ್ಜಿ ಮುಖಾಂತರ ಹೇಳಿ ಪಿಡಿಯವರಿಗೆ ಹೇಳಿ ಅದನ್ನು ಫೈಲ್ ಮಾಡಿಸ್ಬಿಡ್ತಾರೆ. ಅಲ್ಲಿ ಬರೆಸ್ತರು ಅಂದರೆ ಅದು ಒಂದೊಂದು ಸಹ ಅದು ಕಾರ್ಯಕರ್ತೆ ಬಂದೇ ಬರ್ತದೆ. ಹೇಳ್ದೆ ಹೋದೆ ಕಂಡೆ ಮಾಡಿದೆ ಫೋನಾಗ ಹೇಳಿದೆ ಅವೆಲ್ಲ ಆಗ್ತಾರೆ. ಈಗೆಲ್ಲ ಏನಿದ್ರು ಆ ಥರ ಒತ್ತಡಗಳು ನಮಗಿದ್ದಾವೆ. ಏನಾಗುತ್ತೆ ಕೆಲವು ಪಂಚಾಯತಿ ಅನುಮಾನ ಜಾಸ್ತಿ ಇದೆ. ರಿಪಿಪೇಟೆ ಗ್ರಾಮ ಪಂಚಾಯತಿ ಸಾಕಷ್ಟು ಅನುಮಾನ ಇದೆ, ಯಾಕಂದ್ರೆ ಅದು ಉತ್ಪತ್ತಿ ಅಷ್ಟೇ ಇದೆ, ತೆರಿಗೆ ಛಲ ಬರುತ್ತೆ. ಈಗ ಹಳ್ಳಿ ಗ್ರಾಮ ಪಂಚಾಯತಿ ತೆರಿಗೆಗಳು ಭಾಳ ಕಡಿಮೆ ಇರೋದ್ರಿಂದ ಅನುದಾನಗಳು ಸರ್ಕಾರ ಎಷ್ಟು ಬರುತ್ತೋ ಅಷ್ಟನ್ನು ಇಡೀ ಈ ಭಾಗಗಳು ಹಂಚಬೇಕಲ್ಲ. ಹಾಗಾಗಿ ಅದು ಎಲ್ಲರೂ ಅವ್ರು ಹೇಳಿದ್ರು, ಅವ್ರ ಪ್ರಶ್ನೆ ಹೇಳಿದ್ರು 50,000 ಬಂದಾಗ ನಾವು ಮೂಲದಲ್ಲಿ ನಮ್ಮ ಕಡೆ ಹೋಗಿ ಹಿಂಗೆಲ್ಲ ಹಂಚೋದು ಸೊಸೈಟಿ ಬರುತ್ತೆ. ಈ ಸರಿನಲ್ಲಿ ಒಂದು ಇವ್ರಿಗೆ ಒಂದು 20,000 ಸಿಗ್ತದೆ. 20,000 ಏನು ಮಾಡಬೇಕು, ಇದಕ್ಕೊಂದು ಶಾಲೆ ಒಂದು 5,000, ಮತ್ತೊಂದು ಸೇರಿ 3,000, ಮತ್ತೊಂದು ಸೇರಿ 200 ರೂಪಾಯಿ ಸಣ್ಣ ಪುಟ್ಟ ಇರ್ತಾರೆ. ಒಂದು ಸುತ್ತಮುತ್ತ ಅವ್ರ ಭಾಗದಲ್ಲಿ ಏನು ಬರ್ತೋ ಅದಕ್ಕೆಲ್ಲ ಮಾಡ್ಕೊಡ್ತಾರೆ ಮಕ್ಕಳನ್ನ ಅಂತ ಈ ಥರ ಇರ್ತದೆ. ಹಾಗಾಗಿ ನನಗೂ ನಾನು ಟೀಚರಲ್ಲಿ 87ರಲ್ಲಿ ಟೀಚರ್ ಅಪಾಯಿಂಟ್ ಆಗಿದ್ದೆ, ಮಾಸ್ಟರ್ ಆಗಿದ್ದೆ. ನನಗೆ ಡಿಒ ಇದ್ದರು ರುದ್ರಪ್ಪ ಅಂತ ತುಂಬ ಒಳ್ಳೆಯ ಸನ್ಮಾನ ಕೊಟ್ಟರು. ಅವ್ರು ಹೇಳೋದು ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು ಪೋಷಕ ಮತ್ತು ಎಸ್ ಟಿ ಎಮ್ ಸಿ ಮತ್ತು ಅವಾಗ ಎಸ್ ಟಿ ಎಮ್ ಸಿ ಎಸ್ ಡಿ ಸಿ ಅದು ಪೋಷಕರ ಜೊತೆಗೆ ಆಮೇಲೆ ಗ್ರಾಮ ಪಂಚಾಯತಿಯ ಚುನಾಯಿತ ಪ್ರತಿನಿಧಿಗಳ ಜೊತೆ ನಾವು ಉತ್ತಮ ಸಂಬಂಧ ಇಟ್ಕೊಂಡ್ರೆ ನಮ್ಗೆ ಏನೆಲ್ಲ ಶಾಲೆಗೆ ಅನುಕೂಲಗಳು ಆಗ್ತೈತೆ ಅನ್ನೋದಕ್ಕೆ ಒಂದು ಉದಾಹರಣೆ ಹೇಳಿದ್ರು. ಗೌರವಿಸ್ಬೇಕು, ಗೌರವಿಸ್ಬೇಕು. ನಾವು ಪಂಚಾಯತಿ ಅಂತಂದ್ರೆ ಅವ್ರು ಸ್ಥಳೀಯ ಸರ್ಕಾರದ ಪ್ರತಿನಿಧಿಗಳು, ಅವ್ರು ನಮ್ಮ ಕೆಲಸ ಮಾಡ್ಬೇಕಂದ್ರೆ ಅವರು ನಮ್ಗೆ ಎಷ್ಟೊತ್ತಿಗೂ ಸ್ಪಂದಿಸ್ತಾರೆ. ಮಾಡೋಣ ಅದು ನಿಮ್ಗೆ ಆಗ್ತೈತಿ ಅಂತ ಏನಿದ್ರು ನೀವು ಇಟ್ಕೊಂಡ್ಬಿಡೋಣ, ನಮಗೆ ಸಹಕಾರ ಕೊಡ್ತಾರೆ. ನಮ್ಮ ಟೀಚರ್ಸ್ ಜೊತೆ ಚೆನ್ನಾಗಿರ್ತಾರೆ, ಊರುಗಳು ಇರ್ತಾರೆ. ಈಗ ಏನು ಹೇಳಿರ್ತಕ್ಕಂಥವ್ರನ್ನ ಭಾಳ ಇಂಪಾರ್ಟೆಂಟ್. ಅದೊಂದು ಅಡುಗೆನ ಸೋರೋದು ಒಂದು ಇಂಪಾರ್ಟೆಂಟು, ಮತ್ತು ಮಕ್ಕಳು ಅದೊಂದು ಫಸ್ಟ್ ಮಾಡ್ತೀವಿ. ಮರದ ವಿಚಾರದಲ್ಲಿ ಈಗ ಸದ್ಯ ಮರ ಈಗ ಇನ್ನೆಷ್ಟು ಯೋಚನೆ ಮಾಡೋದು, ಗಾಳಿ ಮಳೆ ಬಂದಾಗ ಅವಾಗ ಯೋಚನೆ ಮಾಡ್ತಾರೆ. ಸ್ವಲ್ಪ ದೂರ ಮರಗಳು ಆದರೂ ಸಹ ಹತ್ರ ಇದ್ದಿದ್ರೆ ಅದನ್ನು ಎಷ್ಟು ತೆಗಿಲಿಕ್ಕೆ ಆಗ್ತದೆ. ಅದು ಕಾಪಾಡಿ ಬೀಳುತ್ತೆ, ಹಾಳಾಗುತ್ತೆ. ಹಾಗಾಗಿ ಅದನ್ನು ಇಲ್ಲೂ ಬರ್ತದೆ. ಅದಕ್ಕೆ ಏನಿಲ್ಲ ಮೇಡಮ್, ಒಂದು ಇಲಾಖೆಯಿಂದನೂ ನಾವು ಏನು ಮಾಡ್ತೀವಿ ಅಂದರೆ ಆವಾಗ ಈ ಹಿಂದೆ ಒಂದು 2 ತಿಂಗಳಿಗೆ ನಾವು ಇಲಾಖೆಯಿಂದನೇ ನಾವು ಲೆಟರ್ನ ಇಷ್ಟು ಶಾಲೆಗಳ ಮೇಲೆ ಬೀಳ್ತಕ್ಕಂಥ ಮರಗಳ ಶಾಲೆಗಳನ್ನ ಗುರುತಿಸಿ ಒಂದು ಸುಮಾರು ನಮ್ಮ ತಾಲೂಕು 20 ಶಾಲೆಗಳನ್ನ ನಾವು ಪಟ್ಟಿ ಮಾಡಿ ಪಂಚಾಯತಿಗೆ ಮತ್ತು ಅರಣ್ಯ ಇಲಾಖೆ ಕಳಿಸ್ತಾರೆ. ನಮ್ಮ ಲೆಟರ್ ಹೋಗ್ತಾರೆ, ನಾವೇ ಮಾಡ್ತಾರೆ ರೈತರು ತಕ್ಷಣ ಆ ಭಾಗದ ಫಾರೆಸ್ಟ್ ಗಾರ್ಡ್ ಕಳಿಸ್ಕೊಡ್ತೀವಿ. ಅವರು ಸರ್ ಪರಿಶೀಲಿಸ್ತಾರೆ. ಸೊ ಅದು ಇಷ್ಟು ಮರಗಳಿದ್ದಾರೆ ತೆಗಿಬೋದು ಅಂತೇಳಿ ಅವ್ರಿಗೆ ವರದಿ ಮಾಡ್ತಾರೆ. ಅದಕ್ಕೆ ನಂಬರ್ ಮಾಡ್ಕೋತಾರೆ, ಕಟ್ ಮಾಡಿ ಕೇಳ್ತಾರೆ. ಅಥವಾ ಅದರಲ್ಲಿ ಪಂಚಾಯತ್ ಮುಖಾಂತರ ಏನು ಶಾಲೆ ಎಂತ ಮಾಡ್ಕೊತೀವಿ ಅಂದರೆ ಅದೊಂದು ದುಡ್ಡು ಕೊಟ್ಟು ಹೋಗೋದು. ಈಗ ಹೊರ ಬೆಳಿ ಮಾಡಿದ್ರೆ ಮರ ತೆಗೆದ್ರು ಒಂದಿಷ್ಟು ಹೊತ್ತು ನಿಲ್ಲಿದ್ದು ಅಷ್ಟೊಂದು ಬಿಟ್ಟವೆ. ನಾವು ಬೆಂಚ್ ಮಾಡ್ತೀವಿ ಮಕ್ಕಳಿಗೆ ಒಂದು ಬಿಟ್ಟೋದು, ಮತ್ತು ಉಳಿದ ತಗೊಳೋದು. ಕಾಂಪೌಂಡ್ ಹಚ್ಚಿ ಇಂಥ ಮರ ಇದ್ದು ವೆಕೇಶನ್ ಇಂಥ ನಾವು ಹೇಳ್ತಾರೆ. ನಾನು ನೋಡಿದ್ರಲ್ಲ, ನಾವು ಇಡೀ ತಾಲೂಕಿನ ತಿಳ್ಕೊಳ್ತೇನೆ, ಗೊತ್ತಾಗ್ತದೆ ಎಲ್ಲೆಲ್ಲಿ ಏನೇನು ಸಮಸ್ಯೆ. ಅದೇ ಮುಂದಿನ ದಿನಗಳಲ್ಲಿ ಎಷ್ಟೇನು ಒಂದು ಲೆಟರ್ ರೆಡಿ ಮಾಡ್ಕೊಂಡು ಪಂಚಾಯತ್ ನಮ್ಮ ಆಫೀಸ್ ನಾವೇ ಮಾಡ್ತೀವಿ. ಲೆಟರ್ ಮುಖಾಂತರ ನಮ್ಮ ಆಫೀಸಿಂದ ಇಲ್ಲಿ ಹೋಗುತ್ತೆ ಅರಣ್ಯ ಇಲಾಖೆ ಆಫೀಸ್. ಅವರೇ ಮಾಡ್ತಾರೆ, ಅರಣ್ಯ ಇಲಾಖೆ ಸಿಬ್ಬಂದಿಗಳನ್ನು ಕಳಿಸ್ಕೊಡ್ತಾರೆ. ಅವಾಗ ಒಂದು ದಿವಸ ಅವ್ರ ಭಾಗದಲ್ಲೇ ಜನ ಕರ್ಕೊಂಡು ಬಂದು ಅವರೇ ಪೋಷಕರು ಅವರೇ ಕೊಂಡು ಹೋಗ್ತಾರೆ, ಸಮಸ್ಯೆ ಇಲ್ಲ. ಮತ್ತೆ ಇನ್ನೇನು ಶಾಲೆ ವಿಚಾರದಲ್ಲಿ ಮತ್ತೆ ಇನ್ನೇನು ಪೋಷಕರು ಏನು ಹೇಳ್ತೀರಾ, ಮಕ್ಕಳ ಬಗ್ಗೆ ಈ ಕಲಿಕೆ ಎಲ್ಲ ಚೆನ್ನಾಗಿದೆಯಾ? ಇನ್ನೊಂದು ಶಿಕ್ಷಕರು ಹೇಳಿದ್ರು, ಏನು ಮಗು ಪರೀಕ್ಷೆ ಮಾಡಿ ಸ್ವಲ್ಪ ಕಡಿಮೆ ಆಗ್ತಾ ತೆಗಿತು ಅಂತ ಹೇಳಿದ್ರೆ ಕೆಲವು ಪೋಷಕರು ಚೆಕ್ ಮಾಡ್ತಾರಲ್ಲ, ಹಾಗೆ ಹಾಗೆ ಹೇಳ್ತಾರೆ. ಹಾಗೆ ಶಿಕ್ಷಕರ ಕೆಲಸ ಅದು ನಿಯಮನೇ ಅದು.
ಮಗು ಕಲಿಕೆಯಲ್ಲಿ ಹಿಂದಿದೆ ಅಂತ ಪೋಷಕರಿಗೆ ಮಾಹಿತಿಯನ್ನು ಕೊಡಲೇಬೇಕು. ಆ ರೀತಿ ಕೆಲವು ಪೋಷಕರು ಹೇಳಿದ್ರೆ ಪೋಷಕರು ಅದನ್ನು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಇವಾಗ ನೀವು ನೋಡಿ ಮಗುವಿಗೆ ಮೊದಲನೆಯ ಪಾಠಶಾಲೆ ಮನೆ, ತಾಯಿ ಮೊದಲ ಇದನ್ನ ಒಂದೇ ಇಟ್ಕೊಳ್ಳಿ. ಯಾಕಂದ್ರೆ ಅಕ್ಷರ ಸತ್ಯ ಅದು. ನೀವು ನಿಮ್ಮ ಮಕ್ಕಳ ಬಗ್ಗೆ ಕನಿಷ್ಠ ಅರ್ಧ 1 ಗಂಟೆ ನೀವು ಡೈಲಿ ದಿನಕ್ಕೆ ನಿಮ್ಗೆ ಎಷ್ಟೇ ಕೆಲಸ ಇರಲಿ 24 ಗಂಟೆ 1 ಗಂಟೆ ನಿಮ್ಮ ಮಕ್ಕಳ ಬಗ್ಗೆ ನೀವು ಶಾಲೆಯಿಂದ ಬಂದ ತಕ್ಷಣ ಮಗ ಸ್ವಲ್ಪ ಹೊತ್ತವರಿಗೆ ತಿಂಡಿ ಕೊಟ್ಟು ಆಟ ಆಡಲಿ, 4-5 ಗಂಟೆ ಮನೆ ಬರ್ತಾರೆ, 6 ಗಂಟೆವರೆಗೆ ಚಂದ ಆಟ ಆಡಲಿ. ಆಮೇಲೆ ಕೈಗಾಲ ತೊಳಸಿ ಮಗ ಬೇರೆ ಕೈ ಇಟ್ಕೊಳ್ಳಿ ಬಾ ಕೂತ್ಕೊಂಡು ಬೆಳಿಗ್ಗೆ ಏನು ಬರುತ್ತೆ ನಿಮ್ಗೆ ಹೇಳ್ಕೊಡಕ್ಕಾಗಲ್ದು ಏನೇ ಬರುತ್ತೆ ಏನು ಹೋಮ್ವರ್ಕ್ ಕೊಟ್ಟು ಮತ್ತೆ ನಾಳೆ ನೀವು ಹೊಡಿತಾರೆ ನೀವು ಯಾವ ಹೋಮ್ವರ್ಕ್ ಬರೀ ನೀನು ಅದೆಲ್ಲ ಬರೆದಿಟ್ಟೆ ಆಮೇಲೆ ಊಟಕ್ಕೆ ಬಾ ಟಿವಿ ನೋಡೋಣ ಮೊಬೈಲ್ ಕೊಡ್ಬೇಡಿ. ಇವೆಲ್ಲ ಸ್ವಲ್ಪ ಅವಾಯ್ಡ್ ಮಾಡಿ ಆಯ್ತು ನಿಮ್ಗೆ ಗಮನದಲ್ಲಿ. ಅಂದರೆ ಚಿಕ್ಕ ಮಗುವಿಗೆ ಮೊಬೈಲ್ ಕೇಳುತ್ತೆ ನೀವು ನಾವೆಲ್ಲ ಗಮನಿಸ್ತೀವಿ ಅದನ್ನ ಅವಾಯ್ಡ್ ಮಾಡಿ. ಮಗು ಏನು ಗೊತ್ತಾ, ನೀವು ಮೊಬೈಲ್ ಕೊಟ್ಟರೆ ನಮ್ಮಮ್ಮ ಖುಷಿ, ಆಮೇಲೆ ಓದಕ್ಕೆ ಹೇಳಿದ್ರೆ ನಮ್ಮಮ್ಮ ಖುಷಿ. ಅದು ಸೆಟ್ ಮಾಡಿದ್ರು ಮಗು, ನಮ್ಮಮ್ಮ ನನಗೆ ಮೊಬೈಲ್ ಕೊಡಲ್ಲ ಓದಕ್ಕೆ ಹೇಳಲ್ಲ ಅಪ್ಪ ಅಂತ ಕಂಪ್ಲೇಂಟ್ ಮಾಡ್ತೀವಿ ಮಮ್ಮಿ ಅಂತ ಹೇಳ್ತೇವೆ. ಅದು ಏನಿದ್ರು ಅವಾಗ ಅವಕ್ಕೆಲ್ಲ ರಾಜಿ ಮಾಡ್ಕೊಂಡ್ಬಿಡ್ರಿ. ಏನಂದ್ರೆ ಚಿಕ್ಕ 6ರಿಂದ 8 ಗಂಟೆವರೆಗೂ 2 ಅವರ್ ಮಕ್ಕಳು ಪುಸ್ತಕ ಹೇಳ್ಕೊಂಡು ಓದ್ತಾ ಬರೆಯೋದು ಹೋಮ್ವರ್ಕ್ ಮಾಡ್ಬೋದು. 1-2 ಗಂಟೆ ಸಾಕು. ಆಮೇಲೆ ಊಟ ಹಾಕಿ ಆಮೇಲೆ ಟಿವಿ ನೋಡಿ ಮತ್ತೆ ಬೆಳಗ್ಗೆ ಬೇಗ ಅಭ್ಯಾಸ ಮಾಡಿಸಿ ಏನೇನು ಎಲ್ಲ ಚೆನ್ನಾಗಿ ಜೋಡಿಸ್ಕೊ, ಎಲ್ಲ ಹೋಮ್ವರ್ಕ್ ಕಂಪ್ಲೀಟ್ ಆಗಿ ನೋಡ್ಕೊ, ಆಗಲಿಲ್ಲ ಅಂದ್ರೆ ಇನ್ಯಾರು ಬರ್ಕೋ, ನಾನು ನಿಮ್ಗೆ ಸಾನೆ ಕರಿತೀನಿ ಅದನ್ನು ಸಮಯ ಇರಲ್ಲ ಈ ತರ ಅಲ್ಲ ತಾಯಂದಿರಿಗೆ ಸಮಯ ಇರಲ್ಲ. ಅವಾಗ ಏನಾಗುತ್ತೆ, ನಿಮ್ಗೆ ಏನಾಗುತ್ತೆ ನನ್ನ ಮಗು ಓದಿಲ್ಲ ಅಂತ ನಿಮ್ಗೆ ಅನ್ಸುತ್ತೆ, ನೀವು ಈ ತರ ಗಮನ ಹರಿಸಿರಲ್ಲ. ನೀವು ಹೇಳ್ಕೊಡೋರು ನೀವು ಕಲಿಸೋಬೇಡ, ಇಲ್ಲ ಕಲಿಸಿರ್ತಾರೆ. ನಿಜ ಉಂಟಲ್ಲ, ಇತ್ತೀಚಿನ ದಿನಗಳಲ್ಲಿ ನಮ್ಗೆ ನಮ್ಮ ಮಕ್ಕಳು ಫಾಸ್ಟ್ ಇದ್ದಾರೆ, ನಾವೆಷ್ಟು ಮಟ್ಟಿಗೆ ಪಾಠ ಕಲಿಸ್ಬೇಕಿಲ್ಲ ನಾನು. ಹಾಗಾಗಿ ನಮ್ಮ ಕಡೆಯಿಂದ ಏನೂ ತಪ್ಪಾಗಿರಲ್ಲ, ಬಟ್ ನೀವು ಅದನ್ನು ಫಾಲೋ ಮಾಡಬೇಕು. ಅಥವಾ ನೀವು ಪುಸ್ತಕ ಮಾಡ್ಕೊಂಡು ದಿವಸ ನನ್ನ ಮಗು ಯಾಕೋ ಹಿಂದಿದ್ದಾನೆ ಟೀಚರ್, ನಾನು ಮನೇಲಿ ಹೇಳ್ತೀನಿ ಯಾಕೋ ನೋಡಿ ಯಾವ ವಿಷಯದಲ್ಲಿ ಹಿಂದಿದ್ದಾನೆ, ಅವನಿಗೆ ಮಗ್ಗಿ ಬರಲ್ವೋ, ಗಣಿತದಲ್ಲಿ ಹಿಂದಿದ್ದಾನೋ, ಕನ್ನಡದಲ್ಲಿ ಕನ್ನಡ ಓದು ಬರೀ ಬರ್ತದಲ್ಲೋ, 1ರಿಂದ 4 ಪಾಸ್ ಆಗಬೇಕು ಅಂತಂದರೆ ಮೇಡಮ್ರೆ ಮಗು ಮೂಲತವಾಗಿ ಕನ್ನಡ ಓದಲು ಬರೆಯಲು ಬರಬೇಕು. ಗಣಿತ 4 ಕ್ರಿಯೆಗಳು ಸಂಕಲನ, ಯಾವಾಗಲನ, ಗುಣಾಕಾರ, ಭಾರತ ಇಲ್ಲಿಂದ ದಾಟಬೇಕಾದ್ರೆ 1ರಿಂದ 4 5 ದಾಟಬೇಕಾದ್ರೆ ಈ 4 ಗಣಿತ ಮೂಲಕಗಳು ಬಂದ್ಬಿಟ್ಟು ಅಂದರೆ ನಿಮ್ಮ ಮಗ ಎಷ್ಟು ನಿಲ್ಲದೆ ನಾವು ಹೋಗ್ಬಿಡ್ತಾನೆ 2 ವರ್ಷ ಕಷ್ಟ ಬಿಡೋದು. ಇಲ್ಲೇ 20 ಬಗ್ಗೆ ಬರಲಿಲ್ಲ ಅಂದರೆ, ಇಲ್ಲೇ 4 ಕ್ರಿಯೆಗಳು ಮೂಲಕಗಳು ಮಾಡಕ್ಕೆ ಬರಲಿಲ್ಲ ಅಂದರೆ ಮುಂದೆ ಓದೋದಂಗೆ ಎಸ್ ಬೇರೆ ಬಿಡ್ತಾನೆ. ಯಾಕಂದ್ರೆ ನನಗೆ ಫೌಂಡೇಶನ್ ಸಿಕ್ಕಿಲ್ಲ. ಅದಕ್ಕೆ ಅದನ್ನೇ ಗಮನಿಸ್ಬೇಕು. ಮನೆಗೆ ಬಗ್ಗೆ ನೀವು ಕೇಳ್ತಿರೋದು ಅಥವಾ ಇಲ್ಲಿ ಬಂದಾಗ ಇಲ್ಲಿ ಯಾವ ಕಾರ್ಯಕ್ರಮ ಬಗ್ಗೆ ಹೇಳಿಸ್ತೀವಿ ನಾವು. ನಮ್ಮ ಸಾಯರು ಬಂದು ಮಗಿ ಕೇಳ್ತಾರೆ, ಹೇಳ್ತಾರೆ ಬರಲಿಲ್ಲ ನೀವು ಕಲಿಸಿ ಎಲ್ಲ ಹೇಳ್ಕೊಟ್ಟು ಹೋಗ್ತಾರೆ. ನಾವು ಮಾರ್ಗದರ್ಶನ ನಮ್ಮ ಇಲಾಖೆ ದೇವರಿಗೆ ಇವರು ನಮಗೆ ಚೆನ್ನಾಗಿ ತಿಳ್ಕೊಂಡಿರ್ತಾರೆ, ಇವರು ಹೇಳ್ಕೊಡ್ತಾರೆ. ಬಟ್ ನೀವೇನು ಮಾಡಬೇಕು ಅಂದ್ರೆ ಅವಾಗ ಶಾಲೆಗೆ ಬಂದು ಟೀಚರ್ಸನ್ನ ಮಾತಾಡ್ಸ್ಬೇಕು. ಬರೀ ಚಂದ ಇರೋದು ಹೇಳೋಕ್ಕಿಂತ ಹೆಚ್ಚಾಗಿ ಅದು ಫಸ್ಟ್ ಕೇಳೋಂಥದ್ದು. ಯಾಕಂದ್ರೆ ಕೇಳಿರೋದು ಶೀಟ್ ಮಾಡ್ಕೊಂಡ್ ಬಂದ್ರೆ ಅವ್ರು ಬೆರೀತಿ ಅವ್ರು ಶೀಟ್ ಮಾಡ್ಕೊಂಡು ಮೇಡಮ್ ಆ ಥರ ಸಮಾಧಾನ ಖುಷಿಯಿಂದ ಕೇಳಿ ಮಾತಾಡಿ ಹಾಗಾಗಿ ಮಗು ಏನಿದೆ ಹಿಂಗೆ ಮನೆಗೆ ಈ ಥರ ಮಗು ಓದಲ್ಲ ಅಂತಂದ್ರೆ ಮಗು ಕಲ್ಸ್ಕೊಂಡು ಮಗುನ ಎದುರಿಗೆ ಶಿಕ್ಷಕರು ಆ ಮಗುವಿಗೆ ಸ್ವಲ್ಪ ವಾರ್ನ್ ಮಾಡ್ತಾರೆ. ನಾನು ಹೇಳ್ಬಂದಿದ್ದೀನೋದ ನಿಂಗೆ ಹೇಳಿದ್ರೋದ ಈ ಥರ ಅಂದಾಗ ಮಗು ಸ್ವಲ್ಪ ಭಯ ಪಡುತ್ತೆ, ಸ್ವಲ್ಪ ಓದೋ ಕಡೆ ಗಮನ ಹಾಕ್ತದೆ. ಆದಷ್ಟು ನೀವು ತಾಯಂದ್ರು ಬೆಳಗಿನ ಸೊ ನಿಮ್ಗೆ ಯಾವ ಪುಸ್ತಕ ತಗೊಂಡು ಅವು ಹೇಳ್ಕೊಂಡು ಕೂತ್ಕೊಳ್ಳಿ. ನಾನು ಹೇಳೋದು ಸಂಜೆನೇ ಅಂತಲ್ಲ, ಬೆಳಗ್ಗೆ ಫ್ರೀ ಇದ್ರೆ ನೀವು ಬೆಳಗ್ಗೆ 1 ಅವರ್ ಕೂರಿಸ್ಬಿಡ್ರಿ. 3 ಒಟ್ಟಾರೆ ಚಿಕ್ಕ ವಯಸ್ಸಲ್ಲಿ ಪ್ರಾಥಮಿಕ ಶಾಲೆಗೆ ಹೋಗಿ ಎಷ್ಟು ಮಗಳಿಗೆ ಫೌಂಡೇಶನ್ ಹಾಕ್ತದೋ ಅಷ್ಟು ಮುಂದೆ ಬೆಳ್ಕೊಂಡು ಹೋಗ್ತದೆ. ಸ್ಟ್ರಿಕ್ಟ್ ಇರ್ಬೇಕು ನೋಡ್ರಿ. ನಂಗೆ ಆ ಉನ್ನತಿನ ಎಷ್ಟೇ ಉಣಿಸಿ ತಿನ್ನಿಸಿ ಮಗುಗ ಎಷ್ಟೇ ಪ್ರೀತಿ ಮಾಡಿ ಅದು ಆ 1 ಅವರ್ ಒಂದು ಓದೋ ವಿಚಾರ ಬಂದ್ರೆ ರಜೆ ಮಾಡ್ಕೊಂಡ್ಬಿಡು. ಅಷ್ಟು ವರ್ಕ್ ಮುಗಿಸೇ ಅವನಿಗೆ ಮುಂದಿಂದೆಲ್ಲ ಕೆಲಸ. ಅವಾಗ ಅವನು ಅದೇ ಪಾಲನೆ ಪದವಿಗೆ ಒಂದು ಡಿಗ್ರಿ ಉನ್ನತ ಶಿಕ್ಷಣ ಹೋಗೋ ಅಷ್ಟೇ ಅವ್ನು ಕೆಲಸ ಮುಗಿಸ್ಕೊಂಡ ನಂತರನೇ ಬೇರೆ ಮಾತಾಡ್ಸ್ಕೊಂಡು ಆ ಪಾಲಿಸಿ ಬಂತು ಅಂದ್ರೆ ಎಲ್ಲ ಮಕ್ಕಳು ಒಳ್ಳೆ ಆಗ್ತಾರೆ. ಹೇಳಿ ನನಗೂ ಹೇಳ್ತಿದ್ರು ನಮ್ಮ ಮಕ್ಕಳಿಗೆ ಹೇಗೆ ಆ ಥರ ಇವತ್ತು ಏನು ಕೆಲಸ ಅವತ್ತಿನ ಕೆಲಸ ಮಾಡೋದು ಚಂದ. ನೀವು ಅಷ್ಟು ಆರ್ಟಿಕಲ್ ಹೋಗ್ತೀರ ಇಷ್ಟು ಡಬ್ಬಿ ಸುಲಭ ಭಾಳ ಬರ್ತೀರಿ ನೀವು ಮಾಡಲ್ವಾ? ಹಾಗೆ ನನ್ನ ಮಗುವಿಗೆ ಇವತ್ತು ಕಲ್ತಿರೋದು ನಾವು ಏನಾರು ಮಾಡ ಮಗುಗೆ ಅಭ್ಯಾಸ ಮಾಡಿಸ್ಬೇಕು. ಅಷ್ಟು ಮಾಡಿ ನೋಡ್ರಿ. ಒಂದಲ್ಲ ಒಂದ್ಸಲ ಮಕ್ಕಳು ನಿಮ್ಗೆ ಹೆಸರು ತರ್ತಾರೋ. ಇವತ್ತು ಹೈಸ್ಕೂಲಲ್ಲಿ ಒಳ್ಳೆ ಶಿಕ್ಷಣ ಸಿಗ್ತದೆ, ಸರ್ಕಾರ ಶಾಲೆ ಹೇಳ್ತಾರೆ ಒಳ್ಳೆ ರೇಡಿಯೋ ಸಹ ಒಳ್ಳೆ ಹೆಸರಿದೆ. ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆಲ್ಲ ಕಬಡ್ಡಿ ಹೋದ್ರು ಮಕ್ಕಳು ಎಲ್ಲ ಅವಕಾಶ ಇದೆ. ಇದೆಲ್ಲ ನಿಮ್ಮ ಕೈಲಿರೋದು ಶಿಕ್ಷಕರು ಇರೋದು ಮಾಡಿ ಊಟ ಮಾಡಿಸ್ಬೇಕು.
ಹೊಸವಾಗಿದೆ. ಬಟ್ ಚಂದಲಕ್ಕ ನೀವು ಒಂಚೂರು ಅವಳಿಗೆ ಮಾಡಿ ನಾನು ನಂಬರ್ ಇದು ಮಾಡ್ತೀನಿ. ಸರಿ, ಮತ್ತೇನಾದ್ರು ವಿಷಯ ಇದೆಯಾ? ಒಂಚೂರು ನಾನು ಹೇಳಿದೆ ನಮ್ಗೆ ಅಂದ್ಕೊಂಡಂಗೆ ನಾವು ಈಗ ನಮಗೆ ಸಾಕಷ್ಟು ಇಲಾಖೆ 33 ಸರ್ವಿಸ್ ಆಗಿರೋದ್ರಿಂದ ಎಲ್ಲ ಗೊತ್ತಿದೆ ನನಗೆ ಹೇಗೆ ಇದೆ ಸಮಸ್ಯೆ ಬಂದಿದೆ, ನಾವೇನ್ ಮಾಡ್ತೀವಿ ಏನ್ ಮಾಡ್ತೀವಿ ಅಂತ. ಅಭಿವೃದ್ಧಿ ಬಗ್ಗೆ ನೋಡ್ರಿ STMC ನೋಡ್ಕೊತಾರೆ, ಪಂಚಾಯತ್ ನೋಡ್ಕೊತಾರೆ. ಶೈಕ್ಷಣದ ಬಗ್ಗೆ ಹೋಗಿ ಪೋಷಕರು ಶಿಕ್ಷಕರು ಒಟ್ಟಾಗಿ ಕೆಲಸ ಮಾಡಿದ್ರೆ ಆ ಮಕ್ಕಳು ಆಟೋಮೆಟಿಕ್ ಮೇಲೆ ಇಷ್ಟೇ. ಇದು ಏನಿಲ್ಲ. ಯಾರ ಬಗ್ಗೆ ಏನು ಅವಶ್ಯ ಪಡೋದು, ನನ್ನ ಮಗ ಗೆಲ್ಬೇಕು, ನನ್ನ ಮಗ ಓದ್ಬೇಕಲ್ಲ, ನಾನು ಹೋಗ್ಬೇಕು, ನನಗೆ ವಿಷಯ ಡಾಕ್ಟರ್ ಇರ್ತೀವ ಹಂಗೆ ನನ್ನ ಮಗು ಅನ್ಯಾಯ ಆಗಿದೆ, ನಾನು ಯಾರ ಹತ್ರ ಹೋಗ್ಬೇಕು? ಕಲ್ಸೋ ಶಿಕ್ಷಕರ ಹತ್ರ ಹೋಗ್ಬೇಕು. ಅವ್ರು ಹೇಳ್ತಿದ್ರು ನಿಮ್ಮ ಮಗು ಹಿಂಗೆ ಮಾಡ್ತಾನೆ ಹಿಂಗೆ ಮಾಡ್ತಾನೆ. ಹಂಗೆ ಮನೇಲಿ ಏನು ಮಾಡ್ತಾನೆ, ಎಷ್ಟೊತ್ತಿಗೆ ಮಲಸ್ತೀರಾ, ಎಷ್ಟು ಇವೆಲ್ಲ ಬರ್ತಾವೆ ಪ್ರಶ್ನೆಗಳು. ಈ ಪ್ರಶ್ನೆಗಳಿಗೆ ನೀವು ಅಂತ ಉತ್ತರ ಕಂಡುಕೊಂಡ್ರೆ ಮುಗಿ ಎಷ್ಟು ಮಾಡ್ತೀವಿ. ನೀವೇನು ಮಾತಾಡ್ತೀವಿ? ಮತ್ತೆ ವಾರ್ಡ್ ಸಭೆಗೆ ಸರ್ 4 ವರ್ಷ ಆಯ್ತು, 4 ಸಲ ಆಯ್ತು. ವಾರ್ಡ್ ಸಭೆಗೆ ಯಾರು ಬರಲ್ಲ. ವಾರ್ಡ್ ಸಭೆಗೆ ಬನ್ನಿ, ಅವಾಗ ನಿಮ್ ಸಮಸ್ಯೆ ನಾವೇ ಕಟ್ಟೋಗ್ತೀವಿ. ನೀವು ಅರ್ಜಿ ಕೊಡದೇ ಇರಲಿಲ್ಲ. ಕೆಲವು ಅಲ್ಲೇ ರೇಟಿಂಗ್ ಆಗ್ತವೆ ವಾರ್ಡ್ ಸಭೆ. 4 ವಾರ್ಡ್ ಸಭೆ ಆಯ್ತು ರಾಗಣ್ಣ, ಒಬ್ಬರು ಮೆಂಬರ್ ಇಲ್ಲ. ಒಂದು ಇದ್ರಲ್ಲಿ ಇಲ್ಲ, ಯಾರು ನಮ್ಮ ಬೋರ್ಡೂರು ಭಾಗದವರು ಯಾರು ಇಲ್ಲ. ಹೋಗೋದು ಅಷ್ಟೇ. 11:30 ತನಕ ಕೂಡ್ತೀವಿ ನಾವು. ನಮ್ಗೆ ಅದರಲ್ಲೇ ಜಾಸ್ತಿ ಇಸ್ಕೊತೀವಿ. ಮತ್ತೆ ಪಾಪ ಎಲ್ಲ ಅಡಿಗೆ ಬರಬೇಕು. ಇಲ್ಲ ವಾರ್ಡ್ ಸಭೆ ಕೊಡೋರು ನಮ್ಮ ಕೋಡೂರು ಭಾಗದಲ್ಲಿ ಯಾರೂ ಬರಲ್ಲ. ವಾರ್ಡ್ ಸಭೆಗೆ ವಿಷಯ ನಾವು ಕಲೆಕ್ಟ್ ಮಾಡ್ತೀವಿ, ಗ್ರಾಮ ಸಭೆ ಮಂಡನೆ ಮಾಡ್ತಾರೆ. ಗ್ರಾಮ ಸಭೆ ಬಿಡಿ, ಅವರವ್ರ ಇಲಾಖೆಯವರು ಹೇಳಿದವಾಗ ಸಮಸ್ಯೆಗಳು ಬರುತ್ತೆ, ಏನು ಮಾಡಲ್ಲ. ವಾರ್ಡ್ ಸಭೆಗೆ ಯಾರೂ ಬರಲ್ಲ. ವಾರ್ಡ್ ಸಭೆ ಅದು ಗ್ರಾಮ ಸಭೆಗೆ ವಾರ್ಡ್ ಸಭೆಗೆ ಬರಲ್ಲ. ವಾರ್ಡಿನ ಸಮಸ್ಯೆ ಕೆಲಸ ಸೇರಿಸಬಹುದು ನೀವು. ಮೊನ್ನೆ ನೋಡಿ ವಾರ್ಡ್ ಸಭೆ ಇತ್ತು, ಯಾರು ಬರಲಿಲ್ಲ. ಮೊನ್ನೆದೆಲ್ಲ ಹೋಯ್ತು. ಮೊನ್ನೆ ಯಾರು ಕೂತಿದ್ವಿ ಹೋಗೋಷ್ಟಕ್ಕೆ ಇದೆಲ್ಲ ಮಾಡಿದ್ರು. ನೀವು ವಾರ್ಡ್ ಸಭೆ ಬರಲಿಲ್ಲ, ಯಾರು ಒಂದು ಸಲನೂ ಬರಲಿಲ್ಲ. 4 ವರ್ಷ ಆಯ್ತು, ಮುಗೀತು ನಮ್ದು. ಇನ್ನೊಂದು ವರ್ಷ ಇದೆ. ಅದಕ್ಕಷ್ಟೇ ಅಮೌಂಟ್ ತೆಗೆದುಬಿಡ್ತಾರೆ. ಇದು ಈ ಸಮಗ್ರ ಶಿಕ್ಷಣ ಯೋಜನೆ ಎಲ್ಲ ಶಾಲೆಗಳಲ್ಲೂ ನಡೀತಾವ. ತಾಲೂಕಿನ 20 ಭಾಗದ ಶಾಲೆಗಳು ನನಗೆ ಇಟ್ಟಿರು ಹೋಗಿದೆ, ಅದು ಚೆನ್ನಾಗಿ ಇವತ್ತು ನನಗೆ ಗೊತ್ತಿದೆ. ಇರುತ್ತೆ ದೇವೇಂದ್ರ ಟೀಮ್ ಇದೆಯಲ್ಲ, ತುಂಬಾ ಚೆನ್ನಾಗಿ ನೋಡಿ. ಅವ್ರು ಎಷ್ಟು ವಿಷಯಗಳನ್ನ ಶಾಲೆ ಸಂಪುಟದ ಅಂಶಗಳನ್ನೆಲ್ಲ 134 ಪ್ರಶ್ನೆಗಳಿಗೂ ಅವರಲ್ಲಿ ಹಿಂಗ್ ಮಾಡಿ ಚೆನ್ನಾಗುತ್ತೆ ಅನ್ನೋದ್ರ ಬಗ್ಗೆ ವಿವರಣೆ ಕೊಡ್ತಾರೆ. ಬಹಳ ಖುಷಿ ಆಗುತ್ತೆ. ಅಲ್ಲ ಸರ್, ಅವ್ರು ವಿವರಣೆ ಕೊಟ್ಟಿರೋದು 100% ಈ ಶಾಲೆಯನ್ನು ಅಷ್ಟೇ ಸಮಗ್ರವಾಗಿದೆ. ಯಾವುದೇ ಒಂದು ವೈರಿನ ಒಂದು ವಿಚಾರ ಸ್ವಲ್ಪ ಮೈನಸ್ ಇದೆ ಅನ್ನೋದು ಬಿಟ್ಟು ತುಂಬಾ ಚೆನ್ನಾಗಿದೆ. ವಸ್ತುಗಳು ಚೆನ್ನಾಗಿದೆ. ಕಾಂಪೌಂಡ್ ಇರ್ಬೋದು, ಮತ್ತೊಂದಿರ್ಬೋದು, ಮಕ್ಕಳ ಸಂಖ್ಯೆ ಇರ್ಬೋದು, ಉತ್ತಮ ಶಿಕ್ಷಣ ಇರ್ಬೋದು, ಮತ್ತೆ ವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಹೇಳ್ಬೇಕು, ಎಲ್ಲ ಊರ ಸಹಕಾರ, ಗ್ರಾಮ ಪಂಚಾಯತ್ ಸಹಕಾರ ಎಲ್ಲ ಇದೆ. ಅದರಲ್ಲೂ ಏನಾಗುತ್ತೆ, ಸಣ್ಣ ಪುಟ್ಟು ಮತ್ತು ಅವು ಏನು ಒಂದೇ ಯಾವುದೇ ಕೆಲಸ ಮಾಡಿದ್ರೆ ಪರ್ಮನೆಂಟ್ ಆಗಿ ಉಳ್ಕೊಳಲ್ಲ. ಇನ್ನೆಷ್ಟು ವರ್ಷದ ನಂತರ ಹಾಳಾಗ್ತೈತೆ. ಸೊ ಅದು ಮತ್ತೆ ಪುನಃ ನಾವು ಪಂಚಾಯತ್ ಹೇಳಿದ್ ಮತ್ತೆ ದುರಸ್ತಿ ಮಾಡಿಸ್ಬೇಕು ಅಷ್ಟೇ. ಇದು ನಾನು ಪಾಲನೆ ಮಾಡ್ತೀನಿ. ದೇವೇಂದ್ರಪ್ಪ ಸರ್ ಮತ್ತು ಅವ್ರ ಟೀಮ್ ಬಗ್ಗೆ ನಿಜವಾಗ್ಲೂ ಹೇಳಲೇಬೇಕು. ಈ ಸಾಮಾಜಿಕ ಲೆಕ್ಕ ಪರಿಶೋಧನಾ ದಿನ ಅಂತ ನಮ್ಗೆ ಆಗಲೇ ತಿಂಗಳಾದ್ಗಟ್ಟೆಯಿಂದಲೂ ಕೂಡ ಎಲ್ಲ ಪ್ರೋಸೆಸ್ಗಳು ಹೊರಗಡೆಲ್ಲ ನಡೀತಾ ಇತ್ತು. ಹೆದರಿಕೆ ಇತ್ತು. ಒಂದು ಹೇಗಪ್ಪ ಬದಲ ರ್ಯಾಶ್ ಆಗಿ ಏನು ಮಾಡಿದಾಗ ನಮಗೆ ಅಲ್ಲಲ್ಲ ಕಲರ್ ಆಗ್ಬಿಡುತ್ತೆ, ಎಲ್ಲಿದ್ರು ಫೈನ್ ತಕ್ಕೊಟ್ಟು ಏನೋ ಆಗುತ್ತೆ ಅಂತ ಹೇಳಿ. ಆದರೆ ಸರ್ ಪ್ರಥಮ ಭೇಟಿನಲ್ಲೇ ಬಹಳ ತಾಳ್ಮೆಯಿಂದ ಕೂತ್ಕೊಂಡು ಸಮಾಧಾನವಾಗಿ ಮಾತಾಡಿ ಈ ಅರ್ಥ ತೆಗೀರಿ ಅಂತ ಹೇಳ್ತಾ ಎಲ್ಲ ಮಾಹಿತಿಗಳನ್ನ ತಾಳ್ಮೆಯಿಂದ ನೋಡಿದ್ದಕ್ಕೆ ನಮಗೆ ಈ ಒಂದು ಕಾರ್ಯಕ್ರಮ ಇಷ್ಟು ಸರಾಗವಾಗಿ ಆಯಿತು ಅಂತ ಹೇಳೋಕೆ ಇಷ್ಟಪಡ್ತೀನಿ ಸರ್. ಥ್ಯಾಂಕ್ಸ್ ಸರ್ ನಿಮ್ಮ ಟೀಮಿಗೆ. ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಏನು ಈ ಒಂದು ಪರಿಶೋಧನಾ ಕಾರ್ಯಕ್ರಮ ನಡೆಸಿಕೊಂಡ್ರು, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಶ್ರೀ ಚಂದ್ರಶೇಖರ್ ಸರ್ ಅವರು ನೋಡಲ್ ಅಧಿಕಾರಿಗಳಾಗಿದ್ದಾರೆ. ಇವರು ಈ ಒಂದು ಕಾರ್ಯಕ್ರಮದ ಕುರಿತಾಗಿ ನಿಮ್ಮ ಮುಂದೆ ವಿಷಯಗಳನ್ನ ಅಭಿಪ್ರಾಯಗಳನ್ನು ಹಂಚ್ಕೊಳ್ಬೇಕಂತ ಕೇಳ್ಕೊಳ್ತೀನಿ ಸರ್. ಎಲ್ಲರಿಗೂ ನಮಸ್ಕಾರ.
2022-23ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಯ ಗ್ರಾಮ ಸಭೆ ಇವತ್ತು. ಈ ಗ್ರಾಮ ಸಭೆ ಆಗಮಿಸಿರ್ತಕ್ಕಂತಹ ಎಲ್ಲ ಗ್ರಾಮಸ್ಥರೇ ಹಾಗೂ ತಾಲೂಕು ಸಂಯೋಜಕರಾದಂಥ ನಾಗೇಶ್ ಅವರೇ ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾಗಿ ನಮಗೆ ಆಗಮಿಸಿರ್ತಕ್ಕಂಥ ದೇವೇಂದ್ರಪ್ಪ ಮತ್ತು ಸಂಗಡಿಗರೇ ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳೇ ಹಾಗೂ ಶಿಕ್ಷಣ ಇಲಾಖೆಯ ಕರಿಬಸಪ್ಪ ಸರ್ ಹಾಗೂ ಮೇಡಮ್ ಅವರೇ, ಇದು ನಿಜವಾಗ್ಲೂ ಒಂದು ಒಳ್ಳೆಯ ಯೋಜನೆ. ಇವತ್ತಿನ ದಿನದಲ್ಲಿ ಶಾಲಾ ಮಕ್ಕಳಿಗೆ 1ನೇ ತರಗತಿಯಿಂದ 12ನೇ ತರಗತಿಯವರೆಗೂ ಉಚಿತ ಸಮವಸ್ತ್ರ, ಶೂಸು ಮತ್ತೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಎಲ್ಲದನ್ನು ಕೊಟ್ಬಿಟ್ಟು ಇದನ್ನ ಅನುಷ್ಠಾನ ಮಾಡ್ತಾ ಇದೆ. ಮೊದಲು ಏನಂದ್ರೆ ಆಂತರಿಕವಾಗಿ ಆಡಿಟ್ ನಡೀತಾ ಇತ್ತು ಅನ್ಸುತ್ತೆ, ಈಗ ಅದನ್ನ ಬಾಹ್ಯ ರೂಪದಲ್ಲಿ ಮಾಡ್ತಿದ್ದಾರೆ. ಈಗ ನಮ್ಗೆಲ್ಲ ಗೊತ್ತಿರೋ ಹಾಗೆ ಸಾಮಾಜಿಕ ಪರಿಶೋಧನೆ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮತ್ತು 15ನೇ ಹಣಕಾಸು ಪಂಚಾಯತಿಗೆ ಅಷ್ಟೇ ಸೀಮಿತವಾಗಿತ್ತು. ಅದನ್ನ ಈಗ ಆಯ್ದ ಶಾಲೆಗಳಲ್ಲೂ ಕೂಡ ಮಾಡ್ತಾ ಇದ್ದಾರೆ. ಈಗ ನಮ್ಮ ದೇವೇಂದ್ರಪ್ಪ ಸರ್ ಅವರು ಹಿಂದಿನಿಂದ ಹಳಬ್ರು, ಅವರು ಸಾಮಾಜಿಕ ಪರಿಶೋಧನೆ ವಿಚಾರದಲ್ಲಿ ಅವರು ನರೇಗಾದಲ್ಲೂ ಕೂಡ ಮಾಡ್ತಾ ಇದ್ರು. ನಾನು ನೋಡಿದಂಗೆ ಹೆಚ್ಚು ಕಡಿಮೆ ಒಂದು 10-15 ವರ್ಷದಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಒಂದು 2-3 ನ್ಯೂನತೆ ಹೇಳಿದ್ರು, ಕರೆಂಟಿಂದೊಂದು, ಹಾಗೇನೆ ಮರದ್ದೊಂದು ಹೇಳಿದ್ರು, ಹಾಗೆ ಪೈಪ್ ನಿಜವಾಗ್ಲೂ ಅಗತ್ಯ ಇದೆ. ಏನು ಸ್ಥಳೀಯ ಸರ್ಕಾರ ಇದೆ, ಗ್ರಾಮ ಪಂಚಾಯತಿನ ಸಂಪರ್ಕ ಮಾಡಿದ್ರೆ ಅವನ್ನೆಲ್ಲ ನಾವು ಪರಿಹರಿಸ್ಕೊಳ್ಬಹುದು, ಏನು ತೊಂದರೆ ಇಲ್ಲ. ಇದು ಅಲ್ಲದೆ ಇನ್ನೊಂದು ನಾನು ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ನಾನು ಬಂದಿರ್ತಕ್ಕಂಥದ್ದು ಬಹಳ ಕುಗ್ರಾಮ, ಈಗಲೂ ಕೂಡ ನಮ್ಮಲ್ಲಿ 5ನೇ ತರಗತಿವರೆಗೂ ಇದೆ. ಬಟ್ ಅಲ್ಲಿ ಬಂದಂತ ಶಿಕ್ಷಕರು ಏನ್ ನಾವು ಮುರಾರ್ಜಿ ಸ್ಕೂಲು ನವೋದಯ ಇದೆ, ಪ್ರತಿ ವರ್ಷ ನಮ್ಮ ಊರಿನಲ್ಲಿ 4ರಿಂದ 5 ಮಕ್ಕಳು ಹೋಗ್ತಾರೆ. ಇವತ್ತಿನ ದಿನದಲ್ಲಿ 2 ಜನ MBBS ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ಶಿಕ್ಷಕರು ಕೆಲಸ ಮಾಡಬೇಕು. ಅವ್ರು ಕೆಲಸ ಮಾಡಬೇಕು ಅಂದ್ರೆ ನೀವು ಬರಬೇಕು, ನೀವು ಅವ್ರ ಜೊತೆ ಸಂಪರ್ಕವನ್ನು ಹೊಂದಿರಬೇಕು. ನನ್ನ ಮಗ ಹೇಗೆ ಓದ್ತಾನೆ, ಮಗನಿಗೆ ಒಂದು ದಂಡನೆ ಮಾಡ್ಬೋದು, ಎಲ್ಲೋ ಒಂದು ಸಂದರ್ಭದಲ್ಲಿ ಅವ್ರು ನಿಮ್ಮ ಮಗ ಹೊಡೆದಿರ್ಬೋದು, ದುರುದ್ದೇಶ ಇರಲ್ಲ, ಒಳ್ಳೆ ಉದ್ದೇಶಕ್ಕಾಗಿ ಹೊಡೆದಿರ್ತಾರೆ. ಹಾಗಾಗಿ ನೀವು ನನ್ನ ಮಗ ಕಲಿಕೆಯಲ್ಲಿ ಹೇಗಿದ್ದಾನೆ, ಅವ್ನು ಯಾವ ತರ ಇದ್ದಾನೆ ಅನ್ನೋದ್ರ ಬಗ್ಗೆ ತಿಳ್ಕೊಬೇಕು. ಇವತ್ತಿನ ದಿನದಲ್ಲಿ ನಾವು ಸ್ಪರ್ಧಾತ್ಮಕ ಯುಗದಲ್ಲಿ ಇದ್ದೀವಿ. ಇವತ್ತೇನು 99 ತೆಗೆಯೋದು ಕಷ್ಟವೇ ಅಲ್ಲ, ಆ 1 ಮಾರ್ಕ್ಸಿಗಾಗಿ ಓದ್ಬೇಕಾಗಿದೆ. ಈಗ ಎಷ್ಟು ಬ್ರಿಲಿಯಂಟ್ ಇದ್ದಾರೆ ಮಕ್ಕಳು ಅಂದ್ರೆ 100ಕ್ಕೆ 100 ತೆಗಿತಿದ್ದಾರೆ. ಈಗ ಅದರಲ್ಲೂ ನಮ್ಮ ಶಾಲೆ ಇಷ್ಟು ಸರ್ಕಾರ ನಮ್ಗೆ ಅವಕಾಶ ಕೊಟ್ಟರು ಕೂಡ ಏನು ಹೊರಗಡೆ ಶಾಲೆಗಳಿದಾವೆ, ಪ್ರೈವೇಟ್ ಶಾಲೆಗಳು, ಅದಕ್ಕೆ ನಾವು ಮಕ್ಕಳನ್ನ ಸೇರಿಸ್ತಿದೀವಿ. ಒಂಥರ ಅನಿವಾರ್ಯ ಆಗ್ಬಿಟ್ಟಿದೆ ಇದು. ಎಲ್ಲ ಮಕ್ಕಳು ಕೂಡ ನಮ್ಮ ಈ ಸರ್ಕಾರಿ ಶಾಲೆಗಳಿಗೆ ಮುಚ್ಚೋಗ್ತಕ್ಕಂಥ ಸಂದರ್ಭ ಬಂದಿದೆ. ಮತ್ತೆ ಆಕ್ಚುಲಿ ಹೇಳ್ಬೇಕಂದ್ರೆ ಕ್ವಾಲಿಫೈಡ್ ಟೀಚರ್ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಅವರು TET ಬರೆದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸಿ ಅವರು ಇಲ್ಲಿ ಬಂದಿರ್ತಾರೆ, ಬುದ್ಧಿವಂತರು. ಆದ್ರೆ ನಾವ್ ಏನ್ ಮಾಡ್ತಿದ್ವಿ, ವಿಪರ್ಯಾಸ ಅಂದ್ರೆ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ಪ್ರೈವೇಟ್ ಕಳಿಸ್ತಾ ಇದ್ವಿ. ಉತ್ತಮ ಶಿಕ್ಷಣವನ್ನ ಕೊಡ್ಲಿಕ್ಕೆ ಇವರಿಗೆ ಎಲ್ಲ ಅರ್ಹತೆನೇ ಇದೆ. ಆ ಇದ್ರಲ್ಲಿ ನೀವು ಪೋಷಕರು ಅದನ್ನ ಸದುಪಯೋಗ ಮಾಡ್ಕೋಬೇಕು. ಟೀಚರ್ ಹತ್ರ ಸಂಪರ್ಕ ಇರಬೇಕು. ಬಂದಾಗ ನಮ್ಮ ಮಗು ಹೇಗೆ ಓದ್ತಿದ್ದಾನೆ, ಅದು ಓದ್ತಿದ್ದಾಳೆ. ಮತ್ತೆ ಮೊಬೈಲು ನಿಜವಾಗ್ಲೂ ಅದು ಒಂದು, ಅದರಿಂದ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲ ಇದೆ. ನೀವು ಮೊಬೈಲ್ ಅನ್ನ ನೋಡ್ದ ಅಂದ ತಕ್ಷಣ ನನ್ನ ಮಗ ಬುದ್ಧಿವಂತ ಅನ್ನೋದನ್ನ ಅದನ್ನ ತಲೆಯಿಂದ ತೆಗೆದ್ಬಿಡಿ. ಯಾಕಂದ್ರೆ ಮೊಬೈಲ್ ನನಗೆ ಗೊತ್ತಿಲ್ಲದೆ ಇರೋದು ನನ್ನ ಮಗ ಮಾಡ್ತಾನೆ ಅಂದ್ಕೊಂಡ್ರೆ ನಿಜವಾಗ್ಲೂ ತಪ್ಪದು. ಮೊಬೈಲ್ ಅನ್ನ ಆದಷ್ಟು ಹೊರತುಪಡಿಸಿ ಮಕ್ಕಳು ಕಲಿಕೆ ಮಾಡಬೇಕು. ಯಾಕಂದ್ರೆ ಏನು ಗೊತ್ತಿಲ್ಲ ಅಂದ ತಕ್ಷಣ ಮೊಬೈಲ್ ನೋಡಿ ತಿಳ್ಕೊಳ್ಳೋದಲ್ಲ, ಅವನು ಸ್ವಂತ ಪ್ರಯತ್ನದಿಂದ ಮಾಡಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ನಾವು ಮುಂದುವರೆದ್ರೆ ಸರ್ಕಾರಿ ಶಾಲೆಗಳನ್ನು ಉಳಿಸ್ಕೋಬಹುದು. ಇವತ್ತಿನ ದಿನದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚೋಗ್ತಕ್ಕಂಥ ಪರಿಸ್ಥಿತಿಗೆ ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ನಾವೆಲ್ಲರೂ ಯೋಚನೆ ಮಾಡಿ, ಈ ಶಿಕ್ಷಕರು ಕೂಡ, ಶಿಕ್ಷಕರ ಜವಾಬ್ದಾರಿ ತುಂಬಾ ಇದೆ. ಪೋಷಕರು ಶಿಕ್ಷಕರು ನಾವು ಒಂದಾಗಿ ಕೆಲಸ ಮಾಡಿದ್ರೆ ನಿಜವಾಗೂ ಒಳ್ಳೆ ಮಕ್ಕಳನ್ನ ಹೊರಗೆ ತರಬಹುದು, ಉತ್ತಮ ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಡ್ಬೋದು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನಮ್ಮೆಲ್ಲರಿಗೂ ವಂದಿಸ್ತಾ ಮಾತನ್ನು. ನಾನು ಸುದೀರ್ಘ ಫಸ್ಟು ಒಂದು 3 ವರ್ಷ ಹೆಡ್ ಮಾಸ್ಟರ್ ಕೆಲಸ ಮಾಡಿದ್ದೀನಿ. ಇಲ್ಲಿ ಕೃಷ್ಣಮೂರ್ತಿ ಅಂತ ಅವ್ರ ಊರಿನ ಅವರಿಗೆ ಒಂದು ಮಗು ಸಣ್ಣ ಅಂಬೇಡ್ಕರ್ ಟೈಮಲ್ಲಿ ಒಲೆ ಬೂದಿಕೆ ಆಗ್ಬಿಟ್ಟೈತಿ, ಇಷ್ಟು ಸುಟ್ಟೋಗ್ಬಿಡ್ತದೆ ಅವ್ರಿಗೆ. ಸುವರ್ಣ ರೆಫರ್ ಮಾಡಿದೆ ಮಗುವಿಗೆ, ಅದರ ಮೇಲೆ ಆ ಮಗುನ ನಾನು ನಮ್ದೇನಂತಂದ್ರೆ ಫಸ್ಟ್ ಕೋಡೂರು ಗೌರ್ಮೆಂಟ್ ಆಸ್ಪತ್ರೆಯಿಂದ ತಾಲೂಕು TH, ಆಮೇಲೆ TH 2 ನಿಮಿಷ ಆಗುತ್ತಲ್ಲ. ಶಿವಮೊಗ್ಗದಿಂದ ಅಲ್ಲಿ ಶಿಫ್ಟ್ ಮಾಡಿದ್ರು. ಮೊದಲನೇ ಯೋಜನೆ ಅಂತ ಹೇಳಿ ಫಸ್ಟ್ ಮಾಡಿದ್ದು ನಮ್ಮಿಂದ ಸ್ಟಾರ್ಟ್ ಆಗಿದ್ದು. ಮೊದಲ ಬ್ಯಾಚ್ ನಾವು 2016ರಲ್ಲಿ ಈ ಶಾಲೆಗೆ ಬಂದೆ. ನಾನು ಈ ಶಾಲೆಗೆ ಬಂದಾಗ ನನಗಿದು ಹೊಸ್ತು, ಅಂದರೆ ನಾವು ಬಯಲುಸೀಮೆ ಕಡೆಯವರು. ನನಗೆ ಮಲೆನಾಡೆಲ್ಲ ನೋಡಿದಾಗ ಸ್ವಲ್ಪ ಭಯ ಅನ್ನಿಸ್ತಾ ಇತ್ತು. ಅಂದರೆ
ಕಾಡು ಎಲ್ಲ ಇದೆಯಲ್ಲ ಹೇಗಪ್ಪ ಅಂತಂತ ಹಾಸ್ಪಿಟ್ಲಿಗೆ ಹೋಗಿ ಮಾತ್ರೆಗಳೆಲ್ಲ ತಂದು ಇಟ್ಕೊಂಡಿದ್ದೆ. ಅಂದರೆ ಆ ವಾತಾವರಣ ನನಗೆ ತುಂಬ ಮಸ್ತಿತ್ತಲ್ಲ, ಇಲ್ಲಿ ಹಾಸ್ಪಿಟ್ಲ್ ಇಲ್ಲ ಏನೂ ಇಲ್ಲ, ಹೇಗೆ ಜೀವನ ಅಂತಂತ ತುಂಬ ಭಯನೂ ಆಗ್ತಾ ಇತ್ತು, ಸ್ವಲ್ಪ ಚಿಂತೆನೂ ಆಗಿತ್ತು. ಹತ್ತಿದ್ದು ಉಂಟು, ಇಟ್ಕೊಂಡೇ ಬಂದಿದ್ದು. ಅಂದರೆ ಈ ಕಡೆ ತಂದು ಹಾಕ್ಬಿಟ್ರಲ್ಲ, ನಮಗೆ ಶಿವಮೊಗ್ಗ ಕಡೆ ಇದ್ವಲ್ಲ ನಾವು, ಹೆಂಗೆ ಇಲ್ಲಿ ಅಂತಂತ ಹೇಳಿ ಯಾರಾದರೂ ರೀಶಿಫ್ಟ್ ಅಂದರೆ ಸಾಕು ಒಳಗೆ ಬರ್ತಾ ಇತ್ತು ನಮ್ಗೆ, ಈ ಕಡೆ ಹಾಕ್ಬಿಟ್ರಲ್ಲ ಹಿಂಗೆ ಅಂತಂತ ಹೇಳಿ. ಆಮೇಲೆ ಮಾಡಲೇಬೇಕಲ್ಲ, ಗೌರ್ಮೆಂಟ್ ಕೆಲಸ ಬಿಡೋಂಗಿಲ್ಲ ಅಂತಂತ ಹೇಳಿ ಮನಸ್ಸನ್ನ ಗಟ್ಟಿ ಮಾಡಿಕೊಂಡು ಬರೋದಕ್ಕೆ ಸಿದ್ಧರಾದ್ವಿ. ಆಮೇಲಿಂದ ಪ್ರತಿ ದಿವಸ ಓಡಾಟ ಎಲ್ಲ ಆಯಿತು. ಆಮೇಲೆ ನಮಗೆ ಅನ್ನಿಸ್ತು, ಇಲ್ಲಿನ ವಾತಾವರಣ, ಇಲ್ಲಿನ ಮಕ್ಕಳು, ಇಲ್ಲಿನ ಪೇರೆಂಟ್ಸು ಎಲ್ಲ ನೋಡಿದ್ಮೇಲೆ ಶಿವಮೊಗ್ಗ ಕಡೆಗೆ ಹೋಗೋಕ್ಕೆ ಮನಸ್ಸಿಲ್ಲ. ಯಾಕಂದರೆ ಅಷ್ಟು ಚೆನ್ನಾಗಿದೆ. ಒಂದು ಪಾಠ ಮಾಡಬೇಕು ಅಂತಂದರೆ ಒಂಥರ ಕ್ಲೈಮೇಟು ಎಲ್ಲ ಪ್ರಶಾಂತವಾದ ವಾತಾವರಣ, ಒಳ್ಳೆ ಗಾಳಿ, ಬೆಳಕು, ಮತ್ತು ಎಷ್ಟೊತ್ತಿದ್ರು ಶಾಲೆ ಒಳಗೆ ಮುಗೀತು ಅಂತ ಅನ್ಸೋದೇ ಇಲ್ಲ. ಅದೇ ನಾನು ಸುಳೆಬೆಲೆಯಲ್ಲಿ ಕೆಲಸ ಮಾಡುವಾಗ ಎಲ್ಲ ಮುಸ್ಲಿಂ ಮಕ್ಕಳು ಬರ್ತಾಯಿದ್ರು. ಅವ್ರಿಗೆ 6 ತಿಂಗಳು ನಾವು ಮುಸ್ಲಿಂ ಭಾಷೆಯಲ್ಲಿ ಆರೆ ಜಾರೆ ಅಂತಂತ ಹೇಳಿದ್ರೆ ಮಾತ್ರ ಮಗು ಎದ್ದು ಬರ್ತಾ ಇತ್ತು, ಇಲ್ಲ ಹೋಗ್ತಾ ಇತ್ತು. ಆ ಮಗು ಭಾಷೆನ ನಾವು ಮಾತಾಡಿ ಆ ಮಗುಗೆ ಕಲಿಸ್ಕೊಂಡು ಅವ್ರಿಗೆ ನಾವು ಅಕ್ಷರ ಕಲಿಸೋ ಅಷ್ಟೊತ್ತಿಗೆ 6 ತಿಂಗಳು ಬೇಕಾಗ್ತಾ ಇತ್ತು ನನಗೆ. ಸುಳೆಬೆಲ್ಲ ಆ ಅನುಭವ ಇತ್ತು. ಮತ್ತೆ ಆ ಪೇರೆಂಟ್ಸಿಗೆ ತನ್ನ ಮಕ್ಕಳು ಯಾವ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅನ್ನೋ ಅನುಭವ ಇದೇ ಇಲ್ಲ, ಅರಿವೇ ಇಲ್ಲ. ಅಷ್ಟೊಂದು ಅಂದರೆ ಅಲ್ಲಿನ ವಾತಾವರಣ ಆಗಿತ್ತು ಅಥವಾ ಮನೆ ವಾತಾವರಣ ಆಗಿತ್ತು, ನಮಗೆ ಅದು ಯಾರನ್ನು ದೂರ ಹೋಗಿಲ್ಲ ಅಂದರೆ ಆಗಿತ್ತು. ಇಲ್ಲಿಗೆ ಬಂದ್ಮೇಲೆ ನನಗೆ ಗೊತ್ತಾಯಿತು, ಇಲ್ಲಿ ಒಂಥರ ಸೂಕ್ಷ್ಮವಾದಂಥ ಪ್ರದೇಶ, ಮತ್ತು ಪೇರೆಂಟ್ಸು ಮಕ್ಕಳ ಬಗ್ಗೆ ವಹಿಸುವಂಥ ಕಾಳಜಿ. ಮಕ್ಕಳು ಅಷ್ಟೇ, ಸಾಕಾಯಿತು ಬೇಕಾಯಿತು ಅಂತಲ್ಲ, ಕೇಳಿ ಕೇಳಿ ಹೋಮ್ವರ್ಕ್ ಹಾಕಿಸ್ಕೊತಾರೆ, ಪಾಠ ಎಷ್ಟು ಕೇಳಿದ್ರು ಸಾಕು ಅಂತ ಹೇಳೋದಿಲ್ಲ. ಶಿವಮೊಗ್ಗಕ್ಕೆ ಹೋಲಿಸ್ಕೊಂಡ್ರೆ ಇಲ್ಲಿಗೆ ಹೋಲಿಸ್ಕೊಂಡ್ರೆ ನನಗೆ ತುಂಬ ಅಜಗಜಾಂತರ ವ್ಯತ್ಯಾಸವನ್ನು ನಾನು ಕಂಡೆ. ಅಲ್ಲಿ ನನಗೆ ಶಿವಮೊಗ್ಗದಲ್ಲಿ ಪಾಠ ಮಾಡುವಾಗ ಟೈಮ್ ಪಾಸ್ ಆಗ್ತಿದ್ದೆ ಅಂದರೆ ಇನ್ನೂ ಟೈಮ್ ಆಗಿಲ್ಲ ಅಂತ ಹೇಳ್ತಿದ್ದೆ. ಏನಂದ್ರೆ ಬೋರ್ಡ್ ಮೇಲೆ ಒಂದು ಅಕ್ಷರಗಳು ಬರೆದ್ರೆ ನಮಗೆ ಈ ಕಲಿಸೋಕ್ಕೆ 1 ವಾರ ಬೇಕಾಗಿತ್ತು. ಯಾಕಂದರೆ ಎಲ್ಲ ಆ ಭಾಷೆಯ ವ್ಯತ್ಯಾಸ ಇತ್ತು, ಆ ಭಾಷೆಯ ಅಂತರ ಅವ್ರಿಗೆ ನಮಗೂ ತುಂಬ ಇತ್ತು. ಆದರೆ ಇಲ್ಲಂಗಿಲ್ಲ, ಎಲ್ಲ ಹೊಸತನ, ತುಂಬ ಕಲಿಯೋದಿದೆ. ನಾನು ತುಂಬ ಇಲ್ಲಿ ಬಂದ್ಮೇಲೆ ಬದಲಾಗಿದ್ದೀನಿ. ಮಕ್ಕಳ ಜೊತೆಗೆ ಪ್ರೀತಿ ವಿಶ್ವಾಸದಿಂದ ಇರುವಂಥದ್ದು, ಮಕ್ಕಳು ನಮಗೆ ಸ್ಪಂದಿಸುವಂಥದ್ದು, ನಮ್ಮನ್ನು ಎಷ್ಟು ಗೌರವದಿಂದ ಕಾಣುವಂಥದ್ದು, ಇದೆಲ್ಲವೂ ಸಹಿತ ನನಗೆ ಈ ಮಲೆನಾಡು ಒಂದು ರೀತಿ ನನ್ನೂರೇ ಅನ್ನೋ ರೀತಿ ಆಗಿದೆ. ಹಾಗಾಗಿ ನಾನು ಹೊಸನಗರದಲ್ಲಿ ಮನೆ ಮಾಡಿಕೊಂಡು ಇಲ್ಲೇ ಓಡಾಡಲಿಕ್ಕೆ ಶುರು ಮಾಡಿದೆ. ಅಷ್ಟೊಂದು ಇಷ್ಟ ಆಯಿತು ನನಗೆ ಈ ವಾತಾವರಣ, ಈ ಶಾಲೆ ಎಲ್ಲರೂ. ಪೋಷಕರು ಅಷ್ಟೇ ನನಗೆ ಅಷ್ಟೇ ಬೆಂಬಲವಾಗಿ ನಿಂತಿದ್ದಾರೆ. ನನ್ನ ತಂದೆ ತಾಯಿ ತುಮಕೂರು ಡಿಸ್ಟ್ರಿಕ್ಟ್ ಅಷ್ಟು ದೂರ ಇದ್ದು ಸಹಿತ ಇವರೇ ನಮ್ಮ ತಂದೆ ತಾಯಿ, ಅಕ್ಕ ತಂಗಿ, ಅಣ್ಣ ತಮ್ಮ ಅನ್ನೋವಂಥ ಭಾವನೆಯಿಂದ ನನ್ನ ನೋಡಿದ್ದಾರೆ. ನನಗೆ ಯಾವತ್ತೂ ಮನಸ್ಸಿಗೆ ನೋವಾಗೋ ರೀತಿ ಮಾಡಿಲ್ಲ. ಮಕ್ಕಳು ಸಹಿತ ಅಷ್ಟೇ, ಟೀಚರ್ ಏನು ತಿಂಡಿ ತಿಂದ್ರಿ, ಏನು ಮಾಡಿದ್ರಿ ಅಂತ ನನ್ನ ಯೋಗಕ್ಷೇಮ ವಿಚಾರಿಸ್ತಾರೆ ಬಂದ ತಕ್ಷಣ. ನಮ್ಮ ತಂದೆ ತಾಯಿಯು ಅಕ್ಕ ತಂಗಿದಿಲ್ಲ ಹೇಳೋದಿಲ್ಲ, ಅಷ್ಟು ನಮ್ಮನ್ನ ಪ್ರೀತಿ ಭಾವದಿಂದ ನೋಡ್ತಾರೆ. ಆ ಮಕ್ಕಳ ಪ್ರೀತಿಗೆ ನಾನು ತುಂಬ ಆಭಾರಿಯಾಗಿದ್ದೀನಿ. ಹೀಗೆ ನಾನು ಬೇಕಾದ್ರೆ ನಾನು ಸ್ವಸ್ಫೂರ್ತಿ ಇಲ್ಲೇ ಕಳೆಯಕ್ಕೂ ಸಿದ್ಧವಾಗಿದ್ದೀನಿ. ನನ್ನ ಮನಸ್ಸು ಅಷ್ಟೊಂದು ಸಿದ್ಧವಾಗಿದೆ ಕೆಲಸ ಮಾಡಲಿಕ್ಕೆ. ಈ ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ನೋಡಲ್ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀ ಚಂದ್ರಶೇಖರ್ ಸರ್, ಸಹಾಯಕ ತೋಟಗಾರಿಕಾ ಅಧಿಕಾರಿ, ಇವರಿಗೆ ಈ ಒಂದು ಸಭೆಯನ್ನು ಯಶಸ್ವಿಗೊಳಿಸಿಕೊಟ್ಟದ್ದಕ್ಕೆ ಎಲ್ಲರ ಪರವಾಗಿ ಪೂರ್ವಕವಾದ ವಂದನೆಗಳನ್ನು ಹಾಗೂ ಶ್ರೀ ನಾಗೇಶ್ ಕೆವಿ, ಸಾಮಾಜಿಕ ಪರಿಶೋಧನಾ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯತಿ ಹೊಸನಗರ, ಇವರು ಕೂಡ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಉತ್ತಮವಾದ ಸಲಹೆ, ಮಾರ್ಗದರ್ಶನ ಮತ್ತು ಕಾರ್ಯಕ್ರಮದ ರೂಪುರೇಷೆಗಳ ಕುರಿತಾಗಿ ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಅವರು ಕೂಡ ಎಲ್ಲರ ಪರವಾಗಿ ಪೂರ್ವಕವಾದ ವಂದನೆಯನ್ನು ಸಲ್ಲಿಸುತ್ತೇವೆ. ಶ್ರೀ ದೇವೇಂದ್ರ ಪ್ರಸಾದ್ ಸಂಪನ್ಮೂಲ ವ್ಯಕ್ತಿಗಳು ನಮ್ಮ ಜೊತೆ 4 ದಿನಗಳಿದ್ದು ಹಲವಾರು ರೀತಿಯಂಥ ಅನುಭವಗಳನ್ನು ನಮ್ಮ ಜೊತೆಗೆ ಹಂಚಿಕೊಂಡು ಉತ್ತಮ ರೀತಿಯಾದಂತಹ ಎಲ್ಲ ಪರಿಶೀಲನೆ ಮಾಡಿ ನ್ಯೂನತೆಗಳನ್ನು ಗುರುತಿಸಿ ಅದನ್ನು ಸರಿಪಡಿಸಿಕೊಳ್ಳಲಿಕ್ಕೆ ತಿಳಿಸಿದ್ದಾರೆ. ಅವರಿಗೂ ಕೂಡ ಎಲ್ಲರ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಅವರ ಸಹಾಯಕರಾದಂತಹ ಶ್ರೀ ಕುಮಾರಿ ಸರಿತ, ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತೇನೆ. ಇಲಾಖೆಯಿಂದ ಆಗಮಿಸಿರ್ತಕ್ಕಂಥ ಶಿಕ್ಷಣ ಸಂಯೋಜಕರಾದಂತಹ ಶ್ರೀ ಕರಿಬಸಪ್ಪ ಸರ್ ಅವರಿಗೂ ಕೂಡ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿದ್ದು ಸೂಕ್ತವಾದಂತಹ ಸಲಹೆ ಮಾರ್ಗದರ್ಶನಗಳನ್ನು ನೀಡಿದಂತೆ ಇವರಿಗೂ ಕೂಡ ಇದರ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳನ್ನು. ಈ ಭಾಗದ ಗ್ರಾಮ ಪಂಚಾಯಿತಿ ಸದಸ್ಯರಾದಂತಹ ಶ್ರೀಮತಿ ಸವಿತಾ ಹಾಗೂ ಶ್ರೀಮತಿ ಸುನಂದ, ಇವರಿಗೂ ಕೂಡ ಇದರ ಪರವಾಗಿ ಧನ್ಯವಾದಗಳನ್ನು. ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ
ಗ್ರಾಮ ಪಂಚಾಯತಿಯ ಮಾಜಿ ಸದಸ್ಯರಾದಂತಹ ರಾಘು ಪೂಜಾರ್ ಅವರಿಗೂ ಕೂಡ ಇದರ ಪರವಾಗಿ ಹೃತ್ಪೂರ್ವಕವಾದ ನಮ್ಮ ಶಾಲೆಯ STMC ಉಪಾಧ್ಯಕ್ಷರಾದಂತಹ ಶ್ರೀಮತಿ ಸುಮಿತ್ರಾ ಇವರು ಕೂಡ ಇದರ ಪರವಾಗಿ ಹೃತ್ಪೂರ್ವಕವಾದಂತಹ ವಂದನೆಯನ್ನು ತಿಳಿಸುತ್ತಾರೆ. ಹಾಗೂ ತರತಕ್ಕಂಥ ಎಲ್ಲ STM ಸದಸ್ಯರಾದಂತಹ ಶ್ರೀಮತಿ ಸರಿತಾ, ಸುಕನ್ಯಾ, ಶ್ರೀಮತಿ ಕುಸುಮ, ಶ್ರೀಮತಿ ಶಿಲ್ಪಾ, ಶ್ರೀಮತಿ ಸವಿತಾ ಹಾಗೂ ಶ್ರೀಮತಿ ಜ್ಯೋತಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಪೂರ್ವಕವಾದಂತಹ ಧನ್ಯವಾದಗಳನ್ನು ಪೋಷಕ ಪ್ರತಿನಿಧಿಗಳಾಗಿರ್ತಕ್ಕಂತಹ ಗಣಪತಿ ಹಾಗೂ ಶ್ರೀರಾಜ್ ಇವರಿಗೂ ಕೂಡ ಎಲ್ಲರ ಪರವಾಗಿ ವಂದನೆಗಳನ್ನು ಅರ್ಪಿಸ್ತಾ ಶ್ರೀಮತಿ ನಿರ್ಮಲಾ ರಾಮಚಂದ್ರ ಇವರಿಗೂ ಕೂಡ ವಂದನೆಗಳನ್ನು ಅರ್ಪಿಸ್ತಾ ಎಲ್ಲರೂ ಸೇರಿ ಈ ಒಂದು ಯಶಸ್ವಿ ಗ್ರಾಮ ಸಭೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದೆ. ಮತ್ತೊಮ್ಮೆ ಎಲ್ಲರಿಗೂ ಕೂಡ ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತಾ ಮಾಡ್ತೇವೆ ಮೇಡಮ್. ಒಂದು ಇದಿದ್ದೆ ಅಲ್ಲಿ ಬರಿಗೆ ಬಂದಿದೆ ನೆನಪಾಗಿಲ್ಲ. ರಾಷ್ಟ್ರಗೀತೆಯನ್ನು ಹಾಡೋದ್ರ ಮೂಲಕ ಈ ದಿನದ ಗ್ರಾಮ ಸಭೆಯನ್ನ ಮುಕ್ತಾಯಗೊಳಿಸಲಾಗ್ತಾ ಇದೆ. ಈಗ ರಾಷ್ಟ್ರಗೀತೆ ಶುರು ಕರ್. ಜನ ಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲಧಿ ತರಂಗ तब शुभ नामे चाहे तब शुभाशिष मांगे गाहे तब जय गाथा जन गण मंगलदायक जय हे भारत भाग्य विधाता जय हे जय हे जय हे जय 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 हे एक साथ सभी हम दो जय